अतिप्रसन्नवदनं भूषा सहस्रोज्ज्वलम् रक्षं चक्रपिनाकसाभयवरान् बिभ्राणमर्कच्छवीम् छत्रीभूतफणीन्द्रबिन्धुधवलं लक्ष्मी नृसिंहं भजे। अमानवनजस्थानसरसीकुलसङ्कुले रमाकुल्हापुरक्षेत्रे वसतीति किमद्भुतम्। यो विप्रलम्ब विपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्या नौमि न्यायसुधारतान् जैरहं शुभवत् सम्यक् शिक्षितोऽस्मि कृपानुभिः श्रीमत्सत्यात्मतीर्थार्यान् वन्दे विद्यागुरून् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। श्रीगुरुभ्यो नमः। हरिः ओम्। श्रीमद्वरदेन्द्रतीर्थ श्रीपादगुरुभ्यो नमः। श्रीमत्सत्यात्मतीर्थ श्रीपादगुरुभ्यो नमः। हरिः ओम्। ब्रह्मरुद्रादिवन्द्यं त्वां भजे वेङ्कटनायकम् निवारयस्वानिष्ठानि साधयेष्ठानि माधव। स्वस्त्यस्तु सताम् अशेषु सन्मङ्गलानि भवन्तु। श्लोकैकश्रवणपठनमात्रेण कथा वक्तुष्टश्रोतॄणां निखिलकलिकृतकल्मषापनोदनपटुतरे धर्माद्यखिलसाधनीभूते श्रीमद्भविष्योत्तरपुराणे वेङ्कटगिरिमाहात्म्ये अद्य कथा प्रारम्भे सति किञ्चित् पूर्वकथानुवादः। हरिः ओम्। ಜನಕ ಮಹಾರಾಜ ಶತಾನಂದ ಪುರೋಹಿತರಿಂದ ವೆಂಕಟಗಿರಿಯ ಮಹಾತ್ಮೆಯನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡ್ತಾ ಇದ್ದಾನೆ. ನಿನ್ನೆಯ ದಿನ ಶತಾನಂದ ಪುರೋಹಿತರು ವೆಂಕಟೇಶನ ಕಥೆಯನ್ನು ಹೇಳಬೇಕಾದ್ರೆ ಕೊರವಂಜೆಯ ವೇಷವನ್ನ ಧಾರಣೆ ಮಾಡಿಕೊಂಡು ವೆಂಕಟೇಶ ಆ ನಾರಾಯಣಪುರದಲ್ಲಿ ಬಂದು ಧರಣಿ ದೇವಿಗೆ ತನ್ನ ಮಗಳಿಗೆ ಆಗಿರತಕ್ಕಂತಹ ಜ್ವರದ ಕಾರಣವನ್ನ ತಿಳಿಸಿದ್ದಾನೆ ಮತ್ತು ಅವಳ ಮನಸ್ಸಿನಲ್ಲಿ ಒಬ್ಬ ಪುರುಷನನ್ನ ಅಪೇಕ್ಷೆ ಪಟ್ಟಿದ್ದಾಳೆ. ಅವನೊಂದಿಗೆ ಅವಳು ವಿವಾಹ ಆಗಬೇಕು ಅಂತ ಬಯಸಿದ್ದಾಳೆ. ಈ ಎಲ್ಲ ವಿಚಾರವನ್ನು ಕೂಡ ಧರಣಿ ದೇವಿಗೆ ಕೊರವಂಜೆಯ ವೇಷದಲ್ಲಿ ಇರತಕ್ಕಂತಹ ಶ್ರೀನಿವಾಸ ತಿಳಿಸಿದ್ದಾನೆ. ನಂತರ ಧರಣಿ ದೇವಿ ಹೋಗಿ ತಾನು ಕೂಡ ಮಗಳ ಹತ್ತಿರ ವಿಷಯವನ್ನ ತಿಳಿದುಕೊಂಡು ಮಗಳು ಕೂಡ ಅಪೇಕ್ಷೆ ಏನು ಇದೆ ಅಂತನ್ನೋದನ್ನ ತಿಳಿಸಿದ್ದಾಳೆ. ಅದಾದ ಮೇಲೆ ಧರಣಿ ದೇವಿ ಆಕಾಶರಾಜನಿಗೆ ಹೋಗಿ ಎಲ್ಲ ವಿಷಯವನ್ನು ತಿಳಿಸಿದ್ದಾಳೆ. ಆಕಾಶರಾಜ ರುದ್ರದೇವರಿಗೆ ಅಭಿಷೇಕವನ್ನ ಮಾಡಿ ಎಲ್ಲ ಬ್ರಾಹ್ಮಣರು ಮನೆಗೆ ಬಂದು ವೇದೋಕ್ತ ಆಶೀರ್ವಚನಗಳಿಂದ ಪದ್ಮಾವತಿಗೆ ಆ ಅಭಿಷೇಕದ ಜಲವನ್ನು ಸಂಪ್ರೋಕ್ಷಣೆಯನ್ನ ಮಾಡಿದ್ದಾರೆ. ಭೋಜನ ನಂತರದಲ್ಲಿ ಧರಣಿ ದೇವಿಯನ್ನ ಭೇಟಿಯಾಗಿದ್ದಾನೆ ಆಕಾಶರಾಜ. ಭೇಟಿಯಾದಾಗ ಈ ಬಕುಲಾದೇವಿಯನ್ನ ಭೇಟಿಯಾಗಿದ್ದಾನೆ ಆಕಾಶರಾಜ. ಭೇಟಿಯಾದಾಗ ಧರಣಿ ದೇವಿ ಬಕುಲಾದೇವಿಯನ್ನ ಕೇಳ್ತಾಳಂತೆ, ಪೃಚ್ಛತಾಂ ಕನ್ಯಕಾ ಅಸ್ಯಾಹ ಕಿಮಾಗಮನ ಕಾರಣಂ ಕೈಷಾ ಕಸ್ಮಾದುಪಾಯಾತ ಪೂಜ್ಯೈಷಾ ಪ್ರತಿಭಾತಿಮೇ. ಈ ಪದ್ಮಾವತಿಯ ಸ್ನೇಹಿತರೆಲ್ಲ ಇದ್ರಲ್ಲ, ಅವರಿಗೆ ಧರಣಿ ದೇವಿ ಕೇಳ್ತಾ ಇದ್ದಾಳೆ, ಯಾರಿವರು ಬಂದು ಕೂತಿದಾರಲ್ಲ, ಇವ್ರನ್ನ ಇದಕ್ಕಿಂತ ಮುಂಚೆ ನಾನು ಎಲ್ಲೂ ನೋಡಿಲ್ಲ, ಯಾರಿವರು ಅಂತೆಂಬುದಾಗಿ ಕೇಳಿದಾಗ ಆ ಪದ್ಮಾವತಿಯ ಸ್ನೇಹಿತೆಯರು ಹೇಳ್ತಾರಂತೆ, ಕನ್ನಿಕೆಯರು ಹೇಳ್ತಾರೆ, ವಾಸಃ ಪನ್ನಗ ಶೈಲೇಂದ್ರೆ ಸ್ವಾಮಿ ಮೇ ವೆಂಕಟೇಶ್ವರ ಕಾರ್ಯಮಸ್ತೀತಿ ಗತಿತಂ ತಯಾ ಬಕುಲ ಮಾಲಯ. ಏನಿಲ್ಲ ಅಮ್ಮ, ನಾವು ಅಗಸ್ತೇಶ್ವರನ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸ್ತಾ ಇರಬೇಕಾದ್ರೆ ಈ ಹೆಣ್ಣು ಮಗಳು ಬಂದು ನಮಗಲ್ಲಿ ಭೇಟಿಯಾದಳು. ತನಗೇನೋ ನಿಮ್ಮ ಹತ್ತಿರ ಒಂದು ಅವಶ್ಯವಾಗಿ ಒಂದು ಕಾರ್ಯ ಇದೆ ಅಂತೆ, ಒಂದು ಏನೋ ಸಣ್ಣ ಕೆಲಸ ಇದೆ ಅಂತೆ.
ನಾರಾಯಣಾಶ್ರಮದಲ್ಲಿ ಶ್ರೀನಿವಾಸನ ದಾಸಿ ಎಂಬುದಾಗಿ ಹೇಳಿಕೊಂಡು ಬಂದಿದ್ದಾಳೆ. ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದಳು. ಅದಕ್ಕಾಗಿ ನಮ್ಮ ಜೊತೆಗೆ ಇವಳನ್ನ ಕರೆದುಕೊಂಡು ಬಂದಿದ್ದೇವೆ ಎಂಬುದಾಗಿ ಆ ಸ್ನೇಹಿತೆಯರು ಧರಣಿ ದೇವಿಗೆ ಹೇಳಿದಾಗ ಧರಣಿ ದೇವಿ ಹೇಳ್ತಾಳಂತೆ, ತಿಷ್ಟ ಭದ್ರೇ ವರಾರೋ ಹೇ ರತ್ನಪೀಠೇಸು ನಿರ್ಮಲೆ. ಅವಾಗ ಧರಣಿ ದೇವಿ ಬಕುಲಾದೇವಿ ಹೇಳ್ತಾಳಂತೆ, ಹೌದಮ್ಮ, ತುಂಬಾ ಒಳ್ಳೆಯದು, ಯಾಕೆ ನಿಂತ್ಕೊಂಡಿದ್ದೀರಿ, ಕೂತ್ಕೊಳ್ರಿ ರತ್ನಪೀಠದ ಮೇಲೆ ಅಂತ ಹೇಳಿ ಆ ರತ್ನಪೀಠದ ಮೇಲೆ ಆ ಧರಣಿ ದೇವಿ ಬಕುಲಾದೇವಿಯನ್ನ ಕೂಡಿಸಿದ್ದಾಳಂತೆ. ಕೂಡಿಸಿ ಮಾತಾಡಿಸ್ತಾಳಂತೆ, ನಿಮ್ಮನ್ನ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸಾಫಲ್ಯಂ ಜನ್ಮನೋ ನೃಪಃ ಉವಾಚ ನೃಪಭಾರ್ಯಾಥ ಧರಣಿ ದೇವಮಾತರಂ. ಅವಾಗ ಆಕಾಶರಾಜನು ಕೂಡ ಬಂದನಂತೆ ಅಲ್ಲಿಗೆ. ಬಂದಾಗ ಸ್ವಾಗತಂತೆ ಮಹಾಭಾಗೆ ಮಮ ಪುಣ್ಯಸ್ಯ ಕಾರಣಂ ಮನ್ಯೇ ಕೃತಾರ್ಥಮಾತ್ಮಾನಂ ಸಫಲಂ ಸಾಧು ಸಂಗಮಾತ್ ನಿರ್ದೇಶಿತವ್ಯಂ ಯತ್ಕರ್ಮ ತದದ್ಯ ವಿದಧೀಮಹಿ ಕಿಮರ್ಥಮಾಗತೋ ಮಾತಃ ಕಿಂ ಕಾರ್ಯಂ ವದತಾಮಿತಿ ಬಭಾಷೆ ಬಕುಲಾಂಭಾರ್ಯಾಂ ರಾಜ್ಞಸ್ತಸ್ಯ ಮಹಾತ್ಮನಃ. ಅವಾಗ ಬಕುಲ ದೇವಿ ಆಕಾಶರಾಜ ಬಂದಾದ್ಮೇಲೆ ಅವಳನ್ನು ಕೂರಿಸಿ ಆಕಾಶರಾಜ ತುಂಬಾ ಚೆನ್ನಾಗಿ ಆ ಬಕುಲಾದೇವಿಯನ್ನು ಮಾತಾಡಿಸಿದನಂತೆ. ನೀವು ಬಂದಿದ್ದು ನನ್ನ ಜನ್ಮಾಂತರದ ಪುಣ್ಯವೇ ಅಂತ ಅನಿಸ್ತದೆ, ಅಷ್ಟು ಮುಖದಲ್ಲಿ ನೀವು ತುಂಬಾ ಲಕ್ಷಣವಾಗಿದ್ದೀರಿ. ನನ್ನಿಂದ ಏನು ಕೆಲಸ ಆಗ್ಬೇಕಾಗಿದೆ ಹೇಳ್ರಿ, ಖಂಡಿತವಾಗಿ ನಾನು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಆಕಾಶರಾಜ ಹೇಳ್ದ. ಕೊರವಂಜಿ ಬಂದು ಈ ರೀತಿಯಾಗಿ ಹೇಳಿ ಹೋಗಿದ್ಲು. ಹೋದಾಗ ಎಲ್ಲ ವಿಷಯವನ್ನು ಕೂಡ ಧರಣಿ ದೇವಿ ಆಕಾಶರಾಜನಿಗೆ ತಿಳಿಸಿದ್ದಾಳೆ. ತಿಳಿಸಿದಾಗ ಮತ್ತೆ ಈ ಬಕುಲಾದೇವಿ ಬಂದಿದ್ದಾಳೆ, ಅವಳು ವಯಸ್ಸಾಗಿರ್ತದೆ, ಅವಳು ಬಂದು ಕನ್ಯಾಪೇಕ್ಷೆಯಾಗಿ ಬರ್ತಾಳೆ ಅಂತ ಕೂಡ ಕೊರವಂಜಿ ಹೇಳಿರ್ತಾಳೆ. ಈ ಆಕಾಶರಾಜನಿಗೂ ಕೂಡ ತಲೆಯಲ್ಲಿ ಅದನ್ನೇ ಓಡ್ತಾ ಇದೆ, ಬಹುಶಃ ಇವಳು ಕನ್ಯಾಪೇಕ್ಷೆಯಾಗಿ ಬಂದಿರಬಹುದು ಅಂತನ್ನುವ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಬಕುಲಾದೇವಿಗೆ ಮಾತಾಡಿಸ್ತಾ ಇದ್ದಾಳೆ. ನಿರ್ದೇಶಿತವ್ಯಂ ಯತ್ಕರ್ಮ ತದದ್ಯ ವಿಧೀಮಹಿ. ಏನ್ ಮಾಡ್ಬೇಕಂತ ಹೇಳಮ್ಮ, ಅವಶ್ಯವಾಗಿ ನಿಮ್ಮ ಕೆಲಸವನ್ನ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಆಕಾಶರಾಜ ಹೇಳ್ತಾ ಇದ್ದಾನೆ. ಆಕಾಶರಾಜ ಹೇಳಿದಾಗ ಬಕುಲಾದೇವಿ ಹೇಳ್ತಾಳಂತೆ, ತುಂಬಾ ನಾನು ನೋಡ್ರಿ ಸುತ್ತಿ ಬೆಳೆಸಿ ವಿಷಯಕ್ಕೆ ಬರೋದಿಲ್ಲ, ಕಾಶಿ ಸುತ್ತಿ ಮೇಲಾರು ಬಂದಂಗ ನಿಮ್ಮ ಟೈಮ್ ಬಹಳ ತಗೊಳ್ಳೋದಿಲ್ಲ. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ. ನನಗೆ ನಮ್ಮ ನಾರಾಯಣಾಶ್ರಮದಲ್ಲಿ ಶ್ರೀನಿವಾಸ ಇದ್ದಾನೆ, ಉತ್ತಮನಾಗಿರತಕ್ಕಂತಹ ವರ, ನಿಮ್ಮ ಮನೆಯಲ್ಲಿ ಕನ್ಯೆ ಇದೆ ಅಂತ ಕೇಳಿಪಟ್ಟೆ, ಅದರಿಂದಾಗಿ ಕನ್ಯಾದಾನವನ್ನ ಮಾಡ್ರಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಈ ಬಕುಲಾದೇವಿ ಹೇಳಿದ್ದು. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ ಪುನಃ ಕಾರ್ಯ ಶತೇನ ಕಿಂ. ನೂರಾರು ಮಾತುಗಳನ್ನ ಆಡಿ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ, ಮುಖ್ಯವಾಗಿ ಕನ್ಯಾಪೇಕ್ಷೆಯಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಿದಾಗ ಧರಣಿ ದೇವಿ ಅಂತಾಳಂತೆ, ಸಮ್ಯಗುಪ್ತಂ ಪಯಾದೇವಿ ವರಾಪೇಕ್ಷಾಪಿ ವರ್ತತೆ. ಫುಲ್ ಎಕ್ಸೈಟ್ ಆಗಿಲ್ರಿ ಧರಣಿ ದೇವಿ, ಹಾಗೆಲ್ಲ ಒಂದ್ ಸ್ವಲ್ಪ ಪ್ರತಿಷ್ಠೆ ಎಲ್ಲ ಇರ್ತದೆ. ಅವಾಗ ಹೇಳಿದಾಗ ಧರಣಿ ದೇವಿ ಅಂತಾಳಂತೆ, ಹೌದಮ್ಮ, ತುಂಬಾ ಒಳ್ಳೆಯದು, ವರ ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ, ನಮಗೂ ಕೂಡ ವರನ ಅಪೇಕ್ಷೆ ಇದೆ, ನಮ್ಮ ಮಗಳಿಗೂ ಕೂಡ ವರವನ್ನು ಇನ್ನೇನು ನೋಡಬೇಕು ಅಂತ ವಿಚಾರ ಮಾಡಿದ್ವಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಕೋಬಾವರಹ ಕಷ್ಟದೇಶೋ ಗೋತ್ರ ನಕ್ಷತ್ರ ಕಿಂ ಜನನೀ ತಸ್ಯ ಕಾಬಾಲ ಜನನಷ್ಟ ಕಾಮತೆ. ವರ ಏನ್ ಮಾಡ್ತಾನ, ಎಲ್ಲಿ ಇರ್ತಾನ ಅವನು, ಅವನ ಗೋತ್ರ ನಕ್ಷತ್ರಾದಿಗಳೇನು, ತಂದೆ ತಾಯಿಗಳು ಯಾರು ಅವನಿಗೆ, ಕಿಂ ಕುಲಂಚ ಕಿಮಾಚಾರೋ ಜಾತಿರ್ವಾ ತಸ್ಯ ಕಾಮದ. ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ, ಏನು ಕುಲ, ಒಂದು ಆಚಾರವಂತನ ಇದ್ದಾನೋ ಇಲ್ವೋ, ಸಂಧ್ಯಾವಂದನಾದಿಗಳನ್ನೆಲ್ಲ ಮಾಡ್ತಾನೋ ಇಲ್ವೋ ಎಂಬುದಾಗಿ ಧರಣಿ ದೇವಿ ಕೇಳ್ತಾ ಇದ್ದಾರೆ. ಇವಾಗಿನ ಕಾಲಕ್ಕೆಲ್ಲ ಅವೆಲ್ಲ ಯಾರು ಮಾಡೋದಿಲ್ಲೋ ಅಂತವ್ರಿಗೆಲ್ಲ ಕನ್ಯಾ ಕೊಡ್ತಾರೆ. ಇವಾಗ ತುಂಬಾ ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಿಲ್ಲ, ಪರಿಸ್ಥಿತಿ ಹೆಂಗದಂತ ಎಲ್ರಿಗೂ ಗೊತ್ತು. ಕುಲಾಚಾರ ಕಥಂ ಶುತ್ವ ಬಕುಲ ವಾಕ್ಯಮಬ್ರವೀತ್. ಬಕುಲಾದೇವಿ ಹೇಳ್ತಾಳಂತೆ, ಶೃಣುರಾಣಿ ಸವಿಸ್ತಾರ ಗೋತ್ರ ನಕ್ಷತ್ರ ಬಂಧುದಾಂ ದೇವಕಿ ಜನನೀ ತಸ್ಯ ಜನಕ ಶೂರನಂದನಃ. ಶೂರನಂದನ ಮಗನಮ್ಮ ಅವನು, ದೇವಕಿ ಎಂಬುದಾಗಿ ಅವನ ತಾಯಿ ಇದ್ದಾಳೆ. ಗೋತ್ರ ನಕ್ಷತ್ರಗಳು ನಿಶಾಕರ ಕುಲಂ ತಸ್ಯ, ಚಂದ್ರವಂಶದಲ್ಲಿ ಹುಟ್ಟಿದವನು. ಕೃಷ್ಣ ಎಂಬುದಾಗಿ ಅವನ ಹೆಸರಮ್ಮ, ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವನು. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವನು ಇವನೆಲ್ಲ. ಶ್ರವಣ ನಕ್ಷತ್ರ, ವಸಿಷ್ಠ ಗೋತ್ರ, ಆಮೇಲೆ ನಿಶಾಕರ ಅಂದ್ರೆ ಚಂದ್ರನ ವಂಶದಲ್ಲಿ ಬಂದವನು ಎಂಬುದಾಗಿ ಹೇಳ್ತಾರೆ. ಆವಾಸೋ ವೆಂಕಟಗಿರಿ, ಮತ್ತೆ ವೆಂಕಟಗಿರಿಯಲ್ಲಿ ವಾಸನಾಗಿದ್ದಾನೆ. ವರಾಹದೇವರ ಕ್ಷೇತ್ರ ವೆಂಕಟಗಿರಿಯಲ್ಲಿ ವಾಸವಾಗಿದ್ದಾನೆ. ಎಲ್ಲ ವಿದ್ಯೆಗಳನ್ನು ಕೂಡ ಅಧ್ಯಯನವನ್ನ ಮಾಡಿದ್ದಾನೆ. ವಿದ್ಯಾವಂತ, ಒಳ್ಳೆಯ ಬಲವಂತ, ಬಹುದಾಚಾರ ಸಂಪನ್ನ, ಬಹಳ ಆಚಾರವಂತ. ಸುಮ್ಮನೆ ಸಂಧ್ಯಾವಂದನ ಮಾಡಿ ಗೋಪೀಚಂದ್ರನ ಹಚ್ಕೊಂಡು ಎದ್ದು ಹೋಗೋದಲ್ಲ, ಪ್ರತಿನಿತ್ಯವೂ ಕೂಡ ದೇವ ಪೂಜಾ, ಅನೇಕ ರೀತಿಯಾಗಿರ್ತಕ್ಕಂತಹ ಮಂತ್ರಗಳನ್ನು ಜಪ ಮಾಡ್ತಾನೆ. ನೈವೇದ್ಯ ಮಾಡಿದ್ದನ್ನೇ ಊಟ ಮಾಡ್ತಾನೆ. ವೈಶ್ವದೇವ ಒಂದು ದಿನ ಕೂಡ ಬಿಟ್ಟವನಲ್ಲ. ಚೆನ್ನಾಗಿ ಬಹುದಾಚಾರ ಸಂಪನ್ನ. ಪಂಚವಿಂಶತಿ ವಾರ್ಷಿಕ, 25 ವಯಸ್ಸು ಆ ವರನಿಗೆ. ಪಾಣಿಗ್ರಹಣ ಕಾಲೋ ಎಂ ದತ್ತಾಚೇತ್ ಸುಖಮೇಶಸಿ. ಇಂತಹ ಉತ್ತಮನಾಗಿರ್ತಕ್ಕಂತಹ ವರ ನಮ್ಮಲ್ಲಿ ಇದ್ದಾನೆ.
ಅವನ ಜೊತೆಗೆ ನಿಮ್ಮ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದರೆ ನೀವು ಕೂಡ ಸುಖವಾಗಿ ನೆಮ್ಮದಿಯಿಂದ ಚಿಂತೆ ಇಲ್ಲದಂಗೆ ಇರ್ತೀರಿ, ಅವಳನ್ನು ಕೂಡ ಅವನು ಚೆನ್ನಾಗಿ ನೋಡ್ಕೊಳ್ತಾನೆ ಎಂಬುದಾಗಿ ಆ ಬಕುಲಾದೇವಿ ಹೇಳಿದಾಗ ಧರಣಿ ದೇವಿ ಅಂತಾಳಂತೆ, ಶಂಕರಜಾತಾವರಾರೋಹೇ ಮಮತೆ ವಚನಾಕ್ಷುಭೆ. ಅಲ್ಲಮ್ಮ ಬಕುಲಾದೇವಿ, ನೀನು ಹೇಳಿದ್ದೆಲ್ಲ ಸರಿ, ಆದ್ರೆ ನನಗೊಂದು ಸಂಶಯ ಅಂತಾಳ ಧರಣಿ ದೇವಿ. ಏನು ಅಂತಂದ್ರೆ, ಇಷ್ಟೆಲ್ಲ ಅವನ ಚಲೋ ಗೋತ್ರದಾಗ ಹುಟ್ಟ್ಯಾನ, ಒಳ್ಳೆ ಆಚಾರವಂತ ಅಂತ ಹೇಳ್ತಿ, ವಿದ್ಯಾವಂತ ಹೇಳ್ತಿ, ಬಲವಂತ ಇದ್ದಾನಂತ ಹೇಳ್ತಿ, ಬೇಕಾದಷ್ಟು ಕರ್ಮಗಳನ್ನ ಮಾಡ್ತಾನೆ ಅಂತ ಹೇಳ್ತೀರಿ. ಆದ್ರೆ 25 ವರ್ಷ ಆದ್ರೂ ಇನ್ನೂ ಯಾಕೆ ಅವನಿಗೆ ಮದುವೆ ಆಗಿಲ್ಲ ಅಂತಂತ ನನಗೊಂದು ಸ್ವಲ್ಪ ಡೌಟ್ ಬರ್ಲಿಕ್ಕತ್ತದ. ಏನಾದ್ರೂ ಸಮಸ್ಯೆ ಇದೆ ಅವರನಲ್ಲಿ ಅಂತ ಕೇಳ್ತಾಳೆ. ಕೇಳ್ತಾಗ ಸಭಾಗ್ಯ ಕುಲಿನಶ್ಚ ಬುದ್ಧಿಮಾಶ್ಚ ಯುವಾ ಬಲಿ ಭಾಗ್ಯಸ್ತಸ್ಯಾತ್ಯ ಚೇತ ತದ್ವಿವಾಹೋ ನ ಕುತಕೃತಃ ಸಾಚ ತದ್ವರ್ಚಮಾಕರ್ಣ್ಯ ಮನಸ್ಥಿತ ಚಿಂತಯಿತ ಧೈರ್ಯೇಣ ವಚನಂ ಪ್ರಾಹ ಧರಣೀಂ ರಾಜವಲ್ಲಭಾಂ. ನೋಡ್ರಿ, ಇಷ್ಟು ಆಕಿ ಕೇಳಿದ ತಕ್ಷಣ ಬಕುಲಾದೇವಿಗೆ ಒಂದ್ ಸ್ವಲ್ಪ ತಡಬಳ ಆಯ್ತು. ಇಲ್ಲ, ಒಂದ್ ಮದುವೆ ಆಗ್ಯದ, ಇನ್ನೊಂದ್ ಮದುವೆ ಮಾಡ್ಬೇಕಂತ ಮಾಡಿವಿ ಅಂತಂದ್ರೆ ಯಾರು ಕೊಡ್ತಾರಿ ಕನ್ಯಾ? ಎರಡನೇ ಮದುವೆ ಮಾಡ್ಕೊಳಿಕ್ ನನ್ನ ಮಗಳನ್ನ ಕೇಳಿಗತಿ ಅಂತಂದ್ ಸಿಟ್ಟಿಗೆ ಬರ್ತಾಳ. ಆಗಿದ್ದಾಗ್ಲಿ ಪರಮಾತ್ಮನ ಬಾಯಲ್ಲಿ ಭಾರ ಹಾಕಿತ್ತು. ಈ ಭಾರ ಸಮರ್ಪತಃ ಅಂತ ಹೇಳಿ ಪರಮಾತ್ಮನ ಮೇಲೆ ಭಾರ ಹಾಕಿ ಬಕುಲಾದೇವಿ ಹೇಳ್ತಾಳಂತೆ, ಕೃತಂ ವೈವಾಹಿಕಂ ದೇವಿ ಬಾಲ್ಯೇ ಭಾಗೀರಥಿ ಪಿತುಹು. ಗಂಗಾ ಜನಗನ ಇರತಕ್ಕಂತಹ ಪರಮಾತ್ಮ ಏನಿದ್ದಾನಲ್ಮ, ಅವನಿಗೆ ಬಾಲ್ಯದಲ್ಲೇ ಮದುವೆ ಆಗಿದೆ. ಆದರೆ ಮೊದಲನೇ ಹೆಂಡತಿಯಲ್ಲಿ ಮಕ್ಕಳು ಅವನು ಪಡೆದಿಲ್ಲ ನೋಡ್ರಿ. ಅವಳಿಗೆ ಮಕ್ಕಳೆಲ್ಲಾದ್ರೂ ಪಡೆದ್ರೆ ಅವಳ ಸೌಂದರ್ಯ ಹಾಳಾಗ್ತದಂತ ಅನ್ನೋದಕ್ಕಾಗಿ, ಮಕ್ಕಳನ್ನು ಪಡೆಯೋದಕ್ಕಾಗಿ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿದ್ಲಿ ಇವಳು. ಹೇಳಿದಾಗ ತತ್ರಾಪ್ಯನಾಲೋಕ್ಯ ದ್ವಿತೀಯಂ ಕರ್ತುಮುದ್ಯತಃ ನದೋಷ ಮಿತ್ರಂ ವಿದ್ಧಿ ಶ್ರೀನಿವಾಸೇ ನಿರಾಮಯೇ. ಪೂರ್ತಿ ಬಹಳ 14 ಲೋಕಗಳನ್ನ, 14 ಭುವನಗಳನ್ನ ಮೇಂಟೈನ್ ಮಾಡ್ಬೇಕಮ್ಮ. ಒಂದಲ್ಲ ಎರಡಲ್ಲ, ಒಬ್ಬಳೇ ಹೆಂಡತಿಯಿಂದ ಇವೆಲ್ಲ ಸಾಧ್ಯ ಇಲ್ಲ. ಎಲ್ಲ ಮೇಲಿನ 7 ಲೋಕಗಳನ್ನು ಒಬ್ಬಕ್ಕೆ, ಕೆಳಗಿನ ಯೋಗಗಳನ್ನು ಒಬ್ಬಕ್ಕೆ, 7 ಲೋಕಗಳನ್ನು ಒಬ್ಬಕ್ಕೆ ಮೇಂಟೈನ್ ಮಾಡಿದ್ರೆ ನನಗೆ ಒಂದ್ ಸ್ವಲ್ಪ ಕೆಲಸ ಕಮ್ಮಿ ಆಗ್ತದ ಅಂತ ಅನ್ನೋದು ಉದ್ದೇಶಕ್ಕಾಗಿ ಬಹಳ ಆಸ್ತಿ ಇದೆ. ಆ ಆಸ್ತಿಯನ್ನೆಲ್ಲ ಒಬ್ರು ನಿಭಾಯಿಸೋರು ಬೇಕಲ್ಲ, ಅದಕ್ಕಾಗಿ ಇನ್ನೊಂದು ಮದುವೆಯನ್ನ ಮಾಡುವುದಕ್ಕಾಗಿ ತಯಾರಾಗಿವಿ ಅಂತ ಹೇಳಿ ಬಕುಲಾದೇವಿ ಹೇಳ್ತಾಳೆ. ಆ ಮಾತನ್ನ ಕೇಳಿ ಸಪುತ್ರ ವಚನಂ ಶುತ್ವ ಹರ್ಷಾದಾಂತ ಪುರಂಜಯೋ ಏಕಾಂತೆ ರಾಜಶಾರ್ಧೂಲ ಮಿರಂ ವಚನಮಬ್ರವೀತ್. ಪರಮಾತ್ಮ ಧರಣಿ ದೇವಿಯನ್ನ ಮೋಹನ ಮಾಡಿಬಿಡ್ತಾನೆ. ಮತ್ತು 108 ಪ್ರಶ್ನೆ ಕೇಳಬಾರದು ಅಂತ ಹೇಳಿ ಸರಿ ಅಂತ ಇಷ್ಟಕ್ಕೆ ಸಂತೋಷಪಟ್ಟು ಧರಣಿ ದೇವಿ ಹೋಗಿ ಆ ಆಕಾಶ ರಾಜ ಇಬ್ರು ಕೂಡ ಮಾತಾಡ್ತಾರಂತೆ. ಕನ್ಯಾರ್ಥ ಮಾಗತ ರಾಜನ್ ಬಕುಲ ವೆಂಕಟಾಚಲ ಸುತಂ ಸಂಪ್ರೇಷಯಿತ್ವಾ ಚ ಪುರೋಹಿತ ಮಾನಯ ವರಸ್ಯಾಪಿ ವಿಚಾರ್ಯಾಶು ಕುಲ ವಿದ್ಯಾ ಬಲಾದಿಕಂ ಗೋತ್ರ ವೃಕ್ಷಾದ್ಯಾನುಕೂಲ್ಯಂ ಬ್ರಾಹ್ಮಣೈ ವೇದಪಾರಗೈ ವಿಚಾರ್ಯ ವರವಧೋಶ್ಚ ಯೋನಿನಾಡಿ ಸುಸಂಗತಿಂ. ಅವಾಗ ಆಕಾಶ ರಾಜನಿಗೆ ಧರಣಿ ದೇವಿ ಹೇಳ್ತಾರಂತೆ, ಹಿಂಗಾದ್ರೂ ಚಲೋ ವರ ಬಂದದ್ರೆ ಮತ್ತ 108 ಕಡೆ ಹುಡುಕೋ ಅವಶ್ಯಕತೆ ಇಲ್ಲ. ಮತ್ತ ಬೃಹಸ್ಪತಿ ಆಚಾರ್ಯರನ್ನ ಕರೆಸಿ, ಮತ್ತ ಪದ್ಮಾವತಿಗೂ ಕೂಡ ಇವನನ್ನ ಕಂಡ್ರೆ ಅಪೇಕ್ಷೆ ಇದೆ. ಇವಳು ಕೂಡ ಅವಳನ್ನೇ ಕೇಳ್ಕೊಂಡು ಬಂದಿದ್ದಾಳೆ. ಆದ್ದರಿಂದಾಗಿ ಬೃಹಸ್ಪತಿ ಆಚಾರ್ಯರನ್ನ ಕರೆಸಿ ಇಬ್ಬರದು ಜಾತಕವನ್ನ ಮೇಲನ ಮಾಡಿ ನೋಡ್ರಿ, ನಕ್ಷತ್ರಾದಿಗಳು ಆಮೇಲೆ ಗ್ರಹಚಾರಗಳೆಲ್ಲ ಹೇಗಿದೆ, ನಾಡಿಕೂಟ ಎಲ್ಲವನ್ನು ವಿಚಾರ ಮಾಡ್ರಿ ಎಂಬುದಾಗಿ ಧರಣಿ ದೇವಿ ಹೇಳಿದಾಗ, ಸರ್ವಂ ಸಮ್ಯಕ್ ಸಮಾಲೋಚ್ಯ ಕನ್ಯಾದಾನಂ ಕುರುಪ್ರಭು, ಎಲ್ಲವನ್ನು ವಿಚಾರ ಮಾಡಿ ಕನ್ಯಾದಾನವನ್ನ ಮಾಡ್ರಿ ಅಂತ ಧರಣಿ ದೇವಿ ಹೇಳ್ತಾಳೆ. ಪರಮಾತ್ಮ ಇದ್ದರೂ ಕೂಡ ನಮ್ಮ ಆಚಾರಗಳನ್ನ ಬಿಡಬಾರದು ಅಂತ ಇಲ್ಲಿ ತೋರಿಸ್ತಾರೆ. ಸರ್ವೋತ್ತಮ ಇರತಕ್ಕಂತಹ ಪರಮಾತ್ಮನಿಗೆ ಕೊಡಬೇಕಾದ್ರೆ ರಾಶಿ ನಕ್ಷತ್ರಗಳನ್ನ ಯಾಕೆ ನೋಡಬೇಕು ಅಂತ ವಿಚಾರ ಮಾಡ್ಬೇಡ್ರಿ, ಎಲ್ಲವನ್ನು ಕೂಡ ಮಾಡಲೇಬೇಕು ಅಂತ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಕನ್ಯಾರ್ಥ ಮಾಗತ ಸಾಧ್ವಿ ದುಹಿತರು ವಿದಿತಂಬರಃ ತಮೇ ವೇಚ್ಚತಿ ತತ್ಪುತ್ರಿ ವೆಂಕಟಾದ್ರಿ ನಿವಾಸಿನಂ ಧರ್ಮದೇವಿ ವಚ ಸತ್ಯಂ ಶುಭಂ ಶೀಘ್ರಂ ವಿಧೀಯತಾಂ. ಆ ಕೊರವಂಜಿ ಬಂದು ಏನು ಹೇಳಿ ಹೋಗಿದ್ದಲ್ಲ, ಆಸ್ ಇಟ್ ಈಸ್ ಹಂಗೆ ನಡೀಲಿಕ್ಕತ್ತದೆ ಎಲ್ಲವೂ ಕೂಡ. ಆದ್ರಿಂದಾಗಿ ಬೇಗನೆ ಶುಭ ಕಾರ್ಯಕ್ಕೆ ಮಂಗಲವನ್ನ ಹಾಡ್ರಿ ಎಂತೆಂಬುದಾಗಿ ಹೇಳಿ, ನಾಂದಿಯನ್ನ ಹಾಡ್ರಿ ಎಂತೆಂಬುದಾಗಿ ಹೇಳಿ ಬಕುಲಾದೇವಿ ಹೇಳ್ತಾ ಇದ್ದಾಳೆ. ಆಕಾಶ ರಾಜ ಹೇಳ್ತಾನಂತೆ, ಬಕುಲಾ ಗಮನೆ ಸ್ಮಾಕಂ ಶಿವಂ ಭದ್ರೇ ಸಮಾಗತಂ ಅಹೋ ಮಂಗಲಮಸ್ಮಾಕಂ ಸಂಪ್ರಾಪ್ತಂ ಪೂರ್ವಪುಣ್ಯತಃ ಭವತ್ಪಿತರ ಸರ್ವೇ ಕೃತಾರ್ಥ ಮುಕ್ತಿಭಾಗಿನಃ. ಅವಾಗ ಆಕಾಶ ರಾಜ ಸಂತೋಷಪಟ್ಟು ಹೇಳ್ತಾನಂತೆ, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ, ಅಂತಹ ಶ್ರೀನಿವಾಸನನ್ನ ಅಳಿಯಾಗಿ ಪಡೆಯುವ ಭಾಗ್ಯ ನಿಮಗೆ ಇವಾಗ ಬಂದು ಒದಗಿದೆ. ನಮ್ಮ ಎಲ್ಲ ಪಿತೃಗಳು ಕೂಡ ಇನ್ನು ಮುಂದೆ ಮುಕ್ತಿಯನ್ನ ಹೊಂದಿಬಿಡುತ್ತಾರೆ, ಯೋಗ್ಯವಾಗಿರ್ತಕ್ಕಂತಹ ಗತಿಯನ್ನ ಹೊಂದುತ್ತಾರೆ ಎಂಬುದಾಗಿ ಹೇಳಿ ಸಂತೋಷವನ್ನ ಪಟ್ಟಿದ್ದಾನೆ. ತದ್ವಾಕ್ಯಂ ಅಮೃತಪಾನೇನ ರೋಮ ಹರ್ಷಸ್ತು ಜಾಯತೆ ಕದಾ ಪಶ್ಯಾಮಿ ಕಲ್ಯಾಣಂ ವಧೂ ವರ ಸಮಾಗಮಂ. ಆಕಾಶ ರಾಜ ಪೂರ್ಣ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ತೈಲೇಲಿ ಮೈಂಡ್ಲಿ ಫಿಕ್ಸ್ ಆಗೋಗ್ಬಿಟ್ಟಾನು.
ಫಿಕ್ಸ್ ಆಗಿ ಯಾವಾಗ ನನ್ನ ಮಗಳು ಪದ್ಮಾವತಿ ಮತ್ತು ಶ್ರೀನಿವಾಸನನ್ನ ಎಲ್ಲ ನಮ್ಮ ಸಂಬಂಧಿಕರ ನಡುವೆ ವಿವಾಹದ ಮಂಟಪದಲ್ಲಿ ನೋಡ್ತೇನೆ ಅಂತ ನನಗನ್ನಿಸ್ತಾ ಇದೆ. ಆದ್ರಿಂದಾಗಿ ಇನ್ನು ಮೇಲೆ ನಾನು ತಡೆ ಮಾಡೋದಿಲ್ಲ. ಸಭರ್ತೃಕಾಂ ರಾಜಪುತ್ರೀಂ ಸ್ವರ್ಣ ಸಿಂಹಾಸನೆ ಸ್ಥಿತಾಂ ಕದಾ ಪಶ್ಯಾಮಿ ನೇತ್ರಾಭ್ಯಾಂ ಬಂಧು ಮಂಡಲ ಮಧ್ಯಗಾಂ ಇತ್ಯುಕ್ತ್ವಾ ಭಗವಂಜಾಜ ದುಹಿತೃವತ್ಸರಃ ರಾಜ ಪದ್ಮಾವತಿಂ ಪ್ರಾಹ ಸಾಂತ್ವಯನ್ ವಚಸಾಧರಾತ್. ಇಷ್ಟೆಲ್ಲ ಸಂತೋಷ ಪಟ್ಟು ಧರಣಿ ದೇವಿ ಜೊತೆಗೆ ಈ ಕಡೆ ಬಕುಲಾದೇವಿ ಇಲ್ಲೇ ಕೂತ್ಕೊಂಡಿದ್ಲು. ಧರಣಿ ದೇವಿಯನ್ನು ಕರ್ಕೊಂಡು ಹೋಗಿ ಪದ್ಮಾವತಿಯನ್ನು ವಿಚಾರಿಸ್ತಾನೆ ಮತ್ತೊಂದ್ಸರಿ. ರಾಜೋವಾಚ ಭದ್ರೇ ದುಃಖಂ ಮನಸ್ಥಂ ತೇ ತ್ಯಜ ಶೀಘ್ರಮಿತಃ ಪರಂ ಹೃದಯೇ ತವ ಕಲ್ಯಾಣಿ ಯತ್ಕಾಂಕ್ಷ ವರ್ತತೆ ವದ. ಪದ್ಮಾವತಿ, ನೀನೇನು ಇನ್ನ ದುಃಖ ಪಡಬೇಡಮ್ಮ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ಅದನ್ನ ಖಂಡಿತವಾಗಿ ನಾನು ನೆರವೇರಿಸ್ತೇನೆ ಅಂತ ಹೇಳಿ ನಗುತ್ತಾ ಸಂತೋಷದಿಂದ ಆ ಪದ್ಮಾವತಿಗೆ ಹೇಳ್ತಾ ಇದ್ದಾನಂತೆ ಆಕಾಶ ರಾಜ. ಪದ್ಮಾವತಿ ಹೇಳ್ತಾಳೆ, ಮಾತಸ್ತೆ ಕಥಿತಂ ಸರ್ವಂ ವೃತ್ತಾಂತಂ ಜನಕಸ್ಯ ಮೇ. ಅಪ್ಪ, ಎಲ್ಲವನ್ನೂ ಕೂಡ ನಾನು ಅಮ್ಮನ ಹತ್ರ ಹೇಳ್ತೀನಿ, ನನ್ನ ಹತ್ರ ಕೇಳಿಕೋಬೇಡ್ರಿ, ಹೇಳೋದಕ್ಕೆ ನನಗೆ ಒಂದು ಸ್ವಲ್ಪ ನಾಚಿಕೆ ಅನ್ನಿಸ್ತದೆ ಅಂತೆಂಬುದಾಗಿ ಹೇಳಿದಾಗ ಧರಣಿ ದೇವಿ ಅಂತಾಳಂತೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಾಧಯಸ್ವ ಮಹಾರಾಜ, ಎಲ್ಲವನ್ನೂ ನಾನು ಹೇಳಿದ್ದೇನೆ. ಅದರಿಂದಾಗಿ ವಿವಾಹಂ ವಿಧಿಪೂರ್ವಕಂ, ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ವಿಧಿಗಳನ್ನು ಕೂಡ ಪ್ರಾರಂಭವನ್ನ ಮಾಡ್ರಿ ಎಂಬುದಾಗಿ ಹೇಳಿ ಧರಣಿ ದೇವಿ ಹೇಳ್ತಾ ಇದ್ದಾಳೆ. ರಾಜೋವಾಚ ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ ಸಮಾಶ್ವಾಸ್ಯ ಸುತಂ ರಾಜ ಪುತ್ರಮಿಂದ್ರ ನಿಕೇತಂ ಪ್ರೇಷಯಾಮಾಸ ರಾಜೇಂದ್ರ ಗುರುರ್ವಾಗಮಕಾಂಕ್ಷಯ ವಿಲಿಖ್ಯ ಪತ್ರಿಕಾಂ ರಾಜ ಪುತ್ರಿ ಕಲ್ಯಾಣ ಸೂಚಿಕಾಂ ಸಂಪ್ರೇಷಯಾಮಾಸ ತದಾ ಸ್ವಪುತ್ರೇಣ ವನಯನ್ ನೃಪಃ ಸಗತ್ವಾತಿರೇತ್ವರೇಣೈವ ಚಂದ್ರಾಶಾತ್ವಾಚ್ಛ ಭೂಮಿಪ. ಆಮೇಲೆ ಆಕಾಶರಾಜನಿಗೆ ಬಹಳ ಸಂತೋಷ ಆಯಿತು. ಆ ಪದ್ಮಾವತಿ ಮುಂದೆ ಹೇಳ್ದ, ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ. ಧರಣಿ ದೇವಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಮ್ಮ, ಆ ಶ್ರೀನಿವಾಸನಿಗೆ ಈ ಪದ್ಮಾವತಿಯನ್ನ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ. ಮತ್ತೆ ಆಕಾಶರಾಜ ಹಾಲಿಗೆ ಬಂದ, ರಾಜಭವನಕ್ಕೆ ಬಂದು ತನ್ನ ಮಗನಾಗಿರ್ತಕ್ಕಂತಹ ವಸುಧಾನನನ್ನ ಕರೆದು ಒಂದು ಪತ್ರವನ್ನ ಬರೆದ ಆಕಾಶರಾಜ. ಕರೆದು ಈ ಪತ್ರವನ್ನ ತೆಗೆದುಕೊಂಡು ಹೋಗಿ ಸ್ವರ್ಗಲೋಕದಲ್ಲಿ ಇರ್ತಾರೆ ಬೃಹಸ್ಪತ್ಯಾಚಾರ್ಯರು, ಆ ಬೃಹಸ್ಪತ್ಯಾಚಾರ್ಯರ ಕೈಯಲ್ಲಿ ಕೊಡಬೇಕು ಅಂತೆಂಬುದಾಗಿ ಹೇಳಿ ವಸುಧಾನನನ್ನ ಕಳಿಸಿದ. ತಕ್ಷಣಕ್ಕೆ ವಸುಧಾನ ಆ ಪತ್ರವನ್ನ ತೆಗೆದುಕೊಂಡು ಹೋಗಿ ಸ್ವರ್ಗಕ್ಕೆ ಹೋಗಿದ್ದಾನಂತೆ. ಚಂದ್ರಾಂಶ ಸಂಭೂತ ಇವನು ವಸುಧಾನ ಅಂತೆಂಬುದಾಗಿ ಹೇಳ್ತಾರೆ. ಸಗತ್ವಾತಿತ್ವರೇಣ ಇವ ಚಂದ್ರಾಂಶಾತ್ವಾಚ್ಛ ಭೂಮಿಪ. ಚಂದ್ರಾಂಶ ಆಗಿರೋದ್ರಿಂದಾಗಿ ಸ್ವರ್ಗಕ್ಕೆ ಹೋಗತಕ್ಕಂತಹ ಯೋಗ್ಯತೆಯ ವಸುಧಾನನಿಗೆ ಇತ್ತು. ಇನ್ನೂ ಕಲಿಯುಗ ಪ್ರಾರಂಭ ಆಗಿರಲಿಲ್ಲ, ಸಂಧಿಕಾಲ. ಹೀಗಾಗಿ ದೇವತೆಗಳು ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ರು. ಹೀಗಾಗಿ ಅಲ್ಲಿಂದ ಈ ವಸುಧಾನ ಸ್ವರ್ಗಕ್ಕೆ ಹೋಗಿದ್ದಾನೆ. ಹೋಗಿ ಅಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ. ಪ್ರತಿಷ್ಠಾಪ್ಯ ವರಂ ಪುತ್ರಂ ಬೃಹದ ಪುರುಷರ್ಷವಃ ರಾಜಪುತ್ರಂ ಸಪುತ್ರಂ ಚ ದೃಷ್ಟಾಂಗಿರಸ ನಂದನಃ ಕರದ್ವಯೇನ ತಮಾಶು ಗೃಹೀತ್ವಾ ನಂದ ನಿರ್ಭರಃ ಸಪಪಾಠ ಮಹಾರಾಜ ಪತ್ರಿಕಾಂ ಶುಭ ಸೂಚಿಕಾಂ ತಕ್ಷಣಾದ್ ಅದ್ರಾಜಗನ್ ರಾಜಾನಂ ಸಪುರೋಹಿತಃ. ಸರಿ ಅಂತ ಹೇಳಿ ಈ ವಸುಧಾನ ಪತ್ರವನ್ನು ಕೊಟ್ಟಾದ್ಮೇಲೆ ಆ ಬೃಹಸ್ಪತ್ಯಾಚಾರ್ಯ ಪತ್ರವನ್ನು ನೋಡಿದ್ರು. ಪತ್ರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಕೂಡ ಈ ಆಕಾಶರಾಜ ಬರೆದಿದ್ದ. ಅದನ್ನ ನೋಡಿ ಬೃಹಸ್ಪತ್ಯಾಚಾರ್ಯರು ಆಯ್ತು ನಡ್ರಿ ಅಂತ ಹೇಳಿ ಆ ವಸುಧಾನನ ಜೊತೆಗೆ ಭೂಮಿಗೆ, ಆ ವೆಂಕಟಗಿರಿಗೆ ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರಂತೆ. ಬಂದಿರತಕ್ಕಂತಹ ಬೃಹಸ್ಪತ್ಯಾಚಾರ್ಯರನ್ನ ವಿಧಿಪೂರ್ವಕವಾಗಿ ಅವರಿಗೆ ಉಪಚರಿಸಿ ಪಾದ ಪ್ರಕ್ಷಾಲನ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಯೋಗ್ಯವಾಗಿರ್ತಕ್ಕಂತಹ ಆಸನದಲ್ಲಿ ಕೂಡಿಸಿ ಆಕಾಶರಾಜ ಅವರಿಗೆ ಮಾತಾಡಿಸ್ತಾ ಇದ್ದಾನಂತೆ. ರಾಜೋವಾಚ ತವಾಜ್ಞೆಯ ಕರಿಷ್ಯಾಮಿ ವಿವಾಹಂ ದುಹಿತುರ್ಮಮ ಶ್ರೀನಿವಾಸಸ್ಯ ಸಂಬಂಧೋ ವಿದಿತಸ್ಯ ಪ್ರಶಸ್ಯತೆ ಕನ್ಯಾರ್ಥಮಾಗತಾ ಸಾಧ್ವಿ ವಿದಿತೆ ಗೋತ್ರನಾಮಾನಿ ತಥಾಪಿ ತವ ವಾಕ್ಯೇನ ವಿವಾಹಂ ಕರ್ತುಮುತ್ಸಹೇ. ಸ್ವಾಮಿ ಬೃಹಸ್ಪತ್ಯಾಚಾರ್ಯರೇ, ಇವರು ಬಕುಲಾದೇವಿ ಅಂತ ಹೇಳಿ ನಾರಾಯಣಾಶ್ರಮದಿಂದ ಬಂದಿದ್ದಾರೆ. ಕನ್ಯೆಯನ್ನು ಕೇಳಿಕೊಂಡು ಆಮೇಲೆ ನಮ್ಮ ಪದ್ಮಾವತಿಯು ಕೂಡ ಅವನನ್ನ ಇಷ್ಟಪಟ್ಟಿದ್ದಾಳೆ. ವಿವಾಹವನ್ನು ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದ್ದೇವೆ. ಮತ್ತೆ ನಮ್ಮ ಕುಲಗುರುಗಳಾದವರು ನೀವು, ನಿಮ್ಮ ಆಜ್ಞೆ ಇಲ್ಲದೆ ನಾವು ಯಾವ ಕೆಲಸವನ್ನು ಕೂಡ ನಾವು ಮಾಡೋದಿಲ್ಲ. ಆದ್ರಿಂದಾಗಿ ನೀವು ಹೂ ಅಂತನೋದಾಯ್ತು ಅಂತಂದ್ರೆ ಈ ವಿವಾಹವನ್ನ ಮಾಡೋದಕ್ಕೆ ನಾನು ಉದ್ಯುಕ್ತನಾಗ್ತೇನೆ ಅಂತ ಹೇಳಿ ಬೃಹಸ್ಪತ್ಯಾಚಾರಲ್ಲಿ ಆಕಾಶರಾಜ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನಂತೆ. ಅವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರಂತೆ, ಸಫಲಂ ವೃಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ ತಥಾ ವಯಂ ಚ ಜೀವಾಮಹ ತವ ಭಾಗ್ಯಾವಲಂಬಿನಃ. ಬೃಹಸ್ಪತ್ಯಾಚಾರ್ಯ ಅಂತಾರಂತೆ, ಆಕಾಶರಾಜ, ಎಷ್ಟು ಜನ್ಮದ ಪುಣ್ಯ ಇದ್ರೆ ನಿನಗೆ ಇಂತಹ ಶ್ರೀನಿವಾಸ ಸಿಗಲಿಕ್ಕೆ ಸಾಧ್ಯ, ವರನಾಗಿ ಸಿಗಲಿಕ್ಕೆ ಸಾಧ್ಯ. ಸಫಲಂ ವೃಕ್ಷಮಾಶ್ರಿತ್ಯ, ಯಾವುದೇ ಪಕ್ಷಿಗಳಾಗಿದ್ದರೂ ಕೂಡ
ಹಣ್ಣುಗಳಿಂದ ಕೂಡಿರ್ತಕ್ಕಂತಹ ವೃಕ್ಷವನ್ನ ಆಶ್ರಯಿಸ್ತವೆ ಹೊರತಾಗಿ ಹಣ್ಣುಗಳಿಲ್ಲದೆ ಇರತಕ್ಕಂತಹ ವೃಕ್ಷವನ್ನ ಆಶ್ರಯಿಸುವುದಿಲ್ಲ. ಹಾಗೆ ನೀನು ಪುಣ್ಯದಿಂದ ಕೂಡಿರ್ತಕ್ಕಂತಹ ವೃಕ್ಷ, ಪುಣ್ಯ ಅಂತನ್ನೋದೇ ನಿನ್ನ ಫಲವಾಗಿದೆ. ಆದ್ರಿಂದಾಗಿ ನಾವೆಲ್ಲರೂ ಕೂಡ ಪುಣ್ಯವನ್ನ ಅಪೇಕ್ಷೆ ಪಡುವವರು, ನಿನ್ನನ್ನ ಆಶ್ರಯಿಸಿಕೊಂಡಿರ್ತೇವೆ ನಾವು. ಆದ್ರಿಂದಾಗಿ ಖಂಡಿತವಾಗಿ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಆ ಶ್ರೀನಿವಾಸನಿಗೆ ಕೊಟ್ಟು ನಿನ್ನ ಮಗಳನ್ನ ಮದುವೆ ಮಾಡಿಕೊಡು. ಖಂಡಿತವಾಗಿ ನಿನ್ನ ಮಗಳು ಸುಖದಿಂದ ಇರ್ತಾಳೆ. ಅಹಂ ಕದಾಚಿತ್ ದೇವಾತ್ರ ಸಮಾಗಚ್ಛಾಮಿ ಭೂತಲಂ. ಆದ್ರೆ ನಾನು ಈ ಎಲ್ಲ ವಿವಾಹದ ನಿರ್ಣಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಯಾವಾಗಲೂ ಸ್ವರ್ಗಲೋಕದಲ್ಲಿ ಇರ್ತೇನೆ. ಅವಾಗೋ ಇವಾಗೋ ಒಂದು ಸಾರಿ ಬಂದು ನಾನು ಹೋಗುವಂತ ಕೆಲಸ ಇದ್ದಾಗ. ಆದ್ರೆ ಈ ಭೂಲೋಕದಲ್ಲಿ ವೆಂಕಟಗಿರಿಯಲ್ಲಿ ಯಾವಾಗಲೂ ಇರೋರು ಅಂತಂದ್ರೆ ಶುಕಾಚಾರ್ಯರು. ಅವರು ಯಾವಾಗಲೂ ಈ ಭೂಲೋಕದಲ್ಲಿ ಇರ್ತಾರೆ. ವಿಶೇಷವಾಗಿ ಶ್ರೀನಿವಾಸನ ಬಗ್ಗೆ ಅವರು ತಿಳಿದಿದ್ದಾರೆ. ಆದ್ರಿಂದಾಗಿ ನಜಾನಾಮಿ ತತ್ ಸಮ್ಯಕ್ ಶುಕಂ ಆಶ್ರಿತ ವಾನ್ಸದ. ಅಂತಹ ಶುಕಾಚಾರ್ಯರನ್ನ ಕರೆಸಿ ಅವನ ಬಗ್ಗೆ ವಿಚಾರಿಸಪ್ಪ ಎಂಬುದಾಗಿ ಹೇಳಿದಾಗ, ಆ ಶುಕಾಚಾರ್ಯ ಎಲ್ಲಿರ್ತಾರೆ ಅಂತ ಆಕಾಶ ಮಹಾರಾಜ ಕೇಳ್ತಾ ಇದ್ದಾನೆ ಬೃಹಸ್ಪತ್ಯಾಚಾರ್ಯರಿಗೆ. ಅವಾಗ ಹೇಳ್ತಾರೆ ಬೃಹಸ್ಪತ್ಯಾಚಾರ್ಯರು, ಅತ್ರೈವೋತ್ತರ ದಿಗ್ಭಾಗೆ ಪಂಚಕ್ರೋಶ ಮಿತೇ ನೃಪ ಶುಕೋಸ್ತಿ ವ್ಯಾಸತನಯ ಶ್ರೀನಿವಾಸ ಪರಾಯಣ ತಮಾಹ್ವಯ ಮಹಾರಾಜ ಶೀಘ್ರೇಣ ಪೃಥ್ವೀಪತೆ. ಅವಾಗ ಆಕಾಶರಾಜನಿಗೆ ಬೃಹಸ್ಪತ್ಯಾಚಾರ್ಯ ಹೇಳಿದರಂತೆ, ಇಲ್ಲೇ ಒಂದು 4 ಹರದಾರಿಯಷ್ಟು ದೂರದಲ್ಲಿ ಶುಕಾಚಾರ್ಯರ ಆಶ್ರಮ ಇದೆ. ಯಾವಾಗಲೂ ಕೂಡ ಪರಮಾತ್ಮನ ಧ್ಯಾನದಲ್ಲೇ ಇರುವಂತವರು, ಸಾಕ್ಷಾತ್ ಪರೀಕ್ಷಿತ ಮಹಾರಾಜನಿಗೆ ಭಾಗವತನ ಉಪದೇಶ ಮಾಡಿರ್ತಕ್ಕಂತಹ ಮಹಾನುಭಾವರು, ಅವರನ್ನ ಕರೆಸು ಎಂಬುದಾಗಿ ಹೇಳಿದಾಗ ಈ ಆಕಾಶ ಮಹಾರಾಜ ತಕ್ಷಣಕ್ಕೆ ತನ್ನ ತಮ್ಮನಾಗಿರತಕ್ಕಂತಹ ತೋಂಡಮಾನ ರಾಜನನ್ನ ಕರೆಸಿದ್ದಾನಂತೆ. ಆ ತೋಂಡಮಾನ ರಾಜನಿಗೆ ಹೇಳ್ತಾರಂತೆ, ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಪ್ರೀತಿ ಉಳ್ಳತಕ್ಕಂತಹ ಮಹಾರಾಜ ತೋಂಡಮಾನ. ಅವನಿಗೆ ಹೇಳ್ತಾನಂತೆ ಆಕಾಶ ರಾಜ, ನೋಡಪ್ಪ ತೋಂಡಮಾನ, ಬೇಗನೆ ಹೋಗಿ ಆ ಶುಕಾಚಾರ್ಯರನ್ನ ಅರಮನೆಗೆ ಕರೆದುಕೊಂಡು ಬಾ, ಪದ್ಮಾವತಿಯ ವಿವಾಹದ ಬಗ್ಗೆ ಮಾತನಾಡುವ ವಿಷಯ ಇದೆ ಎಂಬುದಾಗಿ ಹೇಳಿ ಕಳಿಸಿದ್ದಾನಂತೆ. ಸಗತ್ವಾ ವಾಯುವೇಗೇನ ರಥೇನಾದಿತ್ಯ ವರ್ಚಸ ಧ್ಯಾನ ಯೋಗ ಉತ್ಥಿತಂ ತಂ ದೃಷ್ಟ್ವಾ ಶುಕಂ ಉವಾಚ. ತಕ್ಷಣಕ್ಕೆ ಈ ತೋಂಡಮಾನ ರಾಜ ರಥವನ್ನ ಹತ್ತಿ ಸೂರ್ಯನ ಕಿರಣದಂತೆ ವೇಗವಾಗಿ ಆ ಶುಕಾಚಾರ್ಯರ ಆಶ್ರಮಕ್ಕೆ ಹೋಗಿದ್ದಾನಂತೆ. ಆವಾಗ ಶುಕಾಚಾರ್ಯರು ಯೋಗದಿಂದ ಧ್ಯಾನದಲ್ಲಿ ಕುಳಿತುಕೊಂಡಿದ್ರು. ಆ ಯೋಗ ಧ್ಯಾನದಿಂದ ಎದ್ದು ಕೂತ್ಕೊಂಡಿದ್ರಂತೆ ಮನೆಯಲ್ಲಿ. ಕೂತ್ಕೊಂಡಾಗ ತೋಂಡಮಾನ ಮಹಾರಾಜ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನಂತೆ, ಪದ್ಮಾವತಿ ವಿವಾಹರ್ಹ ಸಂಪನ್ನ ಗುರುಪೂಜಿತ ಶ್ರೀನಿವಾಸ ಯತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪಃ. ಶುಕಾಚಾರ್ಯರೇ, ಪದ್ಮಾವತಿಯ ವಿವಾಹದ ವಿಚಾರವನ್ನು ಮಾತನಾಡುವುದಕ್ಕಾಗಿ ಸ್ವರ್ಗದಿಂದ ಬೃಹಸ್ಪತ್ಯಾಚಾರ್ಯರು ಅರಮನೆಗೆ ಬಂದಿದ್ದಾರೆ. ಆಕಾಶರಾಜನು ಕೂಡ ಅಲ್ಲೇ ಇದ್ದಾನೆ. ವಿವಾಹಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತಾಡಬೇಕಾಗಿದೆ. ಅದರಿಂದಾಗಿ ಬೃಹಸ್ಪತ್ಯಾಚಾರ್ಯರು ನೀವು ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕಾಗಿ ನಾನು ನನ್ನ ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದೇನೆ, ನೀವು ಬನ್ರಿ ಎಂಬುದಾಗಿ ಹೇಳಿದಾಗ, ಯುಕ್ತಾಯುಕ್ತ ಚಿಂತಾಯೈ ಗುರುಮಾಹೂತ ವಾನಪಿ. ಹೇಗೆ ಗ್ರಹಚಾರ ಎಲ್ಲ ಹೇಗಿದೆ, ಗ್ರಹಗತಿಗಳೆಲ್ಲ ಹೇಗಿದೆ ಅಂತ ಅನ್ನೋದನ್ನ ವಿಚಾರ ಮಾಡೋದಕ್ಕಾಗಿ ಬೃಹಸ್ಪತ್ಯಾಚಾರ್ಯರು ನಿಮ್ಮನ್ನ ಕರೆಯೋದಕ್ಕಾಗಿ ಹೇಳಿದ್ದಾರೆ ಎಂಬುದಾಗಿ ಹೇಳಿದಾಗ ತಕ್ಷಣಕ್ಕೆ ಶುಕಾಚಾರ್ಯರು ಬಹಳ ಸಂತೋಷವನ್ನು ಪಟ್ಟಿದ್ದಾರಂತೆ. ಸಸಂಭ್ರಮಾತ್ ಸಮುತ್ಥಾಯ ವಿಭ್ರವನ್ನಿವ ಚಿಂದನ್ ಕಮಂಡಲಂ ರಾಜನ್ ಚಿಂದನ್ ಕೃಷ್ಣ ಮೃಗತ್ವಚಂ. ಎಷ್ಟು ಖುಷಿ ಪಟ್ರು ಅಂದ್ರೆ ಶುಕಾಚಾರ್ಯರು ಈ ಶ್ರೀನಿವಾಸನ ಮದುವೆಯ ವಿಚಾರವನ್ನ ಕೇಳಿ ತಮ್ಮ ಕಮಂಡಲವನ್ನೆಲ್ಲ ಕಿತ್ತಿಸಿದ್ರಂತೆ, ಕುಣಿಲಿಕ್ಕೆ ಶುರು ಮಾಡಿದ್ರಂತೆ. ಕಮಂಡಲಗಳನ್ನ ಕಿತ್ತಿಸಿದ್ದಾರೆ, ತಮ್ಮ ಜಟೆಯನ್ನ ಬಿಚ್ಚಿ ಕುಣಿತಾ ಇದ್ದಾರಂತೆ ಸಂತೋಷದಿಂದ. ವಿಚ್ಛಿದ್ಯ ಮಣಿಮಾಲಾಶ ಸನನರ್ಥ ಮಹಾಮತಿ ಮುಹೂರ್ತಮಿತ್ತಂ ರಾಜೇಂದ್ರ ತದದ್ಬುದ್ಧಿರಶಂಕತ ಉವಾಚ ಪಶ್ಚಾತ್ ರಾಜಾನಂ ಕೃಷ್ಣದ್ವೈಪಾಯ ನರ್ಮುನಿ ಎಂಬುದಾಗಿ. ತಾವು ಕುತ್ಕೊಳ್ತಿದ್ರಲ್ಲ ಆಸನ, ಕೃಷ್ಣಾಜಿನವನ್ನ ಹರಿದು ಹಾಕಿದ್ರಂತೆ, ಪಂಚಶಲ್ಯಗಳನ್ನೆಲ್ಲ ಕಿತ್ತಿ ಬಿಸಾಡಿದ್ರಂತೆ. ಬಹಳ ಹುಚ್ಚರಿದ ರೀತಿಯಾಗಿ ಕುಣಿತಾ ಇದ್ದಾರಂತೆ ಶುಕಾಚಾರ್ಯರು. ಬಹಳ ಸಂತೋಷವನ್ನ ಪಟ್ಟು ಶುಕಾಚಾರ್ಯರು ಒಂದು ಮುಹೂರ್ತದ ಕಾಲ 48 ನಿಮಿಷ ಕುಣಿದಾಡಿದ್ದಾರಂತೆ ಶ್ರೀನಿವಾಸನ ವಿವಾಹದ ಸುದ್ದಿಯನ್ನ ಕೇಳಿ ಶುಕಾಚಾರ್ಯರು. ಅವಾಗ ಶುಕಾಚಾರ್ಯರು ಇಷ್ಟೆಲ್ಲ ಆದ್ಮೇಲೆ ಆಕಾಶ ತೋಂಡಮಾನ ರಾಜನಿಗೆ ಹೇಳ್ತಾರಂತೆ, ಸಾಧೂತಿತಂ ವಾಕ್ಯಂ ಉದಾರ ವಿಕ್ರಮ ತ್ವಯಾ ಹರೇರ್ ವೆಂಕಟ ಶೈಲವಾಸಿನಃ ಕನ್ಯಾ ಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತ ಲೋಕಸ್ಯ ಪವಿತ್ರಕಾರಕಂ. ಸಾಮಾನ್ಯನಾಗಿರತಕ್ಕಂತಹ ಒಬ್ಬ ಸದ್ಗುಣ ಸಂಪನ್ನನಾಗಿರ್ತಕ್ಕಂತಹ ಬ್ರಾಹ್ಮಣನಿಗೆ ಕನ್ಯಾದಾನವನ್ನು ಮಾಡಿದ್ರೆ ಹೇಳಲಿಕ್ಕೆ ಆಗ್ಲಾರದಷ್ಟು ಪುಣ್ಯ ಬರ್ತದೆ. ಅಂಥದ್ರಲ್ಲಿ ಸಾಕ್ಷಾತ್ ಪರಮಾತ್ಮನಿಗೆ ನೀವು ಕನ್ಯಾದಾನವನ್ನು ಮಾಡ್ತಾ ಇದ್ದೀರಾ. ಯಾವ ಜನ್ಮದ ಎಷ್ಟು ಪುಣ್ಯ ಬರ್ತದೋ ಗೊತ್ತಿಲ್ಲ. ಆದ್ರಿಂದಾಗಿ ಬಹಳ ಉತ್ತಮವಾಗಿರ್ತಕ್ಕಂತಹ ವಿಚಾರ. ನಡಿ, ನಾನು ನಿನ್ನ ಜೊತೆಗೆ ಬರ್ತೇನೆ ಎಂಬುದಾಗಿ ಹೇಳಿ ಆಕಾಶ ಯಾರು ತೋಂಡಮಾನ ಜೊತೆಗೆ ಶುಕಾಚಾರ್ಯ ಹೊರಡೋದಕ್ಕೆ ತಯಾರಾದಂತೆ.
2 ನಿಮಿಷ ಇರು ಅಂತ ಹೇಳಿ ಮತ್ತೆ ಹೋಗಿ ಸ್ನಾನವನ್ನು ಮಾಡಿದ್ದಾರಂತೆ. ಇತ್ಯಾಶಯ ಪ್ರಾಶಸ್ತ್ಯಾತ ಪದ್ಮತೀರ್ಥೇ ವಗಾಖ್ಯಚ ಕೃತ್ವ ಮಾದ್ಯಾನ್ಹಿಕೀಂ ಸಂಧ್ಯಾಂ ತ್ಯಕ್ತ್ವ ಜೀರ್ಣೋಪಬರ್ಹಣಂ ಸನ್ನವಾನಿ ಶುಕಾಗ್ರಾಣಿ ನಿಕೃತ್ಯ ಮುನಿಸತ್ತಮಃ ಕಿರೀಟಂ ಬಂಧಯಿತ್ವಾ ತೈಹಿ ಉತ್ತಮಾಂಗ ನಿಬಂಧನಂ. ಶುಕಾಚಾರ್ಯರು ಹಂಗೆ ಹೆಂಗಿದ್ರೋ ಹಂಗೆ ಬರ್ಲಿಲ್ರಿ. ವಿವಾಹ ವಿಷಯ ಅಂತಂದ್ರೆ ಮತ್ತೆಲ್ಲ ಫ್ರೆಶ್ ಆಗಿ ಹೋಗ್ಬೇಕಲ್ರಿ. ಅದೇ ಅಂತ ಹೇಳಿ ಅಲ್ಲೇ ಪದ್ಮತೀರ್ಥದಲ್ಲಿ ಸ್ನಾನವನ್ನ ಮಾಡಿದ್ರಂತೆ. ಸ್ನಾನವನ್ನ ಮಾಡಿ ಸಂಧ್ಯಾವಂದನ ಮಾಡಿದ್ರಂತೆ. ಮಾಧ್ಯಾಹ್ನಿಕ ಸಂಧ್ಯಾವಂದನವನ್ನು ಮುಗಿಸಿ ದರ್ಭೆಯಿಂದ ಮಾಡಿರ್ತಕ್ಕಂತಹ ಹೊಸ ಕಿರೀಟವನ್ನ ಧಾರಣೆ ಮಾಡಿದ್ದಾರಂತೆ. ಹಳೆಯ ಜನಿವಾರವನ್ನ ತೆಗೆದಿದ್ದಾರಂತೆ. ಹಳೆಯ ಜನಿವಾರ ತೆಗೆದು ಹೊಸ ಜನಿವಾರವನ್ನ ಹಾಕಿಕೊಂಡು ತುಂಬಾ ಸುಂದರವಾಗಿ ತಯಾರಾಗಿ ಅಲ್ಲಿಂದ ಅವರು ತೋಂಡಮಾನ ಜೊತೆಗೆ ಹೊರಟಿದ್ದಾರಂತೆ. ಆಮೇಲೆ ತೋಂಡಮಾನ ಮಹಾರಾಜ ಈ ಆಕಾಶರಾಜನ ಊರಿಗೆ ಕರೆದುಕೊಂಡು ಬರ್ತಾ ಇರಬೇಕಾದ್ರೆ ತಮಾಯಾಂತಂ ಮುನಿಂ ದೃಷ್ಟ ಚತುರಂಗ ಬಲಾನ್ವಿತ ಪುರೋಹಿತಂ ಪುರಸ್ಕೃತ್ಯ ಕುಶಮೂಲ ಫಲೋದಕೈ ಅಭಿಯಾತಸ್ತದಾ ರಾಜ ಸಂತೋಷಂ ಪ್ರಾಪಸಾಪುರಿ ಯಾನಾದುತ್ತೀರ್ಯ ರಾಜೇಂದ್ರ ಸಾಷ್ಟಾಂಗಂ ಪ್ರಣಿಪತ್ಯತಂ ಗಜಮಾರೋಪ್ಯ ನಗರೀಂ ಸಪುರೋಹಿತ ಆನಯತ. ಈ ರೀತಿಯಾಗಿ ತೋಂಡಮಾನ ಬರ್ತಾ ಇರತಕ್ಕಂತಹ ವಿಷಯ ಆಕಾಶರಾಜ ತಿಳಿದು ಸ್ವಯಂ ತಾನೇ ಬೃಹಸ್ಪತ್ಯಾಚಾರ್ಯ ಜೊತೆಗೆ ನಗರದ ಬಾಗಿಲಿಗೆ ಬಂದಿದ್ದಾನಂತೆ. ಊರು ಬಾಗಿಲಿಗೆ ಬಂದಿದ್ದಾನೆ. ಬಂದಿರತಕ್ಕಂತಹ ಶುಕಾಚಾರ್ಯರನ್ನ ಅಲ್ಲೇ ಇಳಿಸಿಕೊಂಡು ಅವರ ಪಾದ ಪ್ರಕ್ಷಾಲನೆಯನ್ನ ಮಾಡಿ ಎಲ್ಲರಿಗೂ ಕೂಡ ಪಾದ ಪ್ರಕ್ಷಾಲನೆ ಮಾಡಿರ್ತಕ್ಕಂತಹ ನೀರನ್ನ ಪ್ರೋಕ್ಷಣೆ ಮಾಡಿ ಆ ಶುಕಾಚಾರ್ಯರನ್ನ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾನಂತೆ. ಎಲ್ಲ ಪುರಾಣಗಳನ್ನು ಕೂಡ ಉಪದೇಶ ಮಾಡಿರ್ತಕ್ಕಂತಹ ಮಹಾನುಭಾವರು ಶುಕಾಚಾರ್ಯರು. ಅವರನ್ನ ಗಜಮಾರೋಪ್ಯ ಇಡೀ ಊರಿನಲ್ಲಿ ಆನೆಯ ಮೇಲೆ ಆ ಶುಕಾಚಾರ್ಯರನ್ನ ಮೆರವಣಿಗೆ ಮಾಡಿ ಕರೆಸಿಕೊಂಡು ಅರಮನೆಗೆ ಕರೆದುಕೊಂಡು ಬಂದನಂತೆ. ರಾಜೋವಾಚ ತಾಪಸಂ ಪರಿಪಪ್ರಚ್ಛತ್ ಕನ್ಯಾರ್ಥಂ ದಿಷಣಾಗೃತಃ ಪದ್ಮಾವತೀಂ ಪ್ರದಾಸ್ಯಾಮಿ ನಿಶ್ಚಿತೇಯಂ ಮತಿರ್ಮಮ ಶ್ರೀನಿವಾಸಾಯ ಕೃಷ್ಣಾಯ ಭವದ್ಭ್ಯಾಂ ಅನುಮೋದಿತಃ ಸತದ್ವಚನಮಾಕರ್ಣ್ಯ ರಾಜಾನಂ ರಾಜಸತ್ತಮ. ಆ ಆಕಾಶ ರಾಜ ಏನು ಬೃಹಸ್ಪತ್ಯಾಚಾರ್ಯಗೆ ಹೇಳಿದ್ನಲ್ಲ ಅದೇ ಮಾತನ್ನೇ ಶುಕಾಚಾರ್ಯಗೆ ಹೇಳ್ತಾನೆ. ಮತ್ತೆ ಪದ್ಮಾವತಿ ಎಂಬತಕ್ಕಂತಹ ನನ್ನ ಮಗಳನ್ನ ಶ್ರೀನಿವಾಸ ಎಂಬತಕ್ಕಂತಹ ವರನಿಗೆ ಕೊಡಬೇಕು ಅಂತ ಮನಸ್ಸು ಮಾಡಿದ್ದೇನೆ ಸ್ವಾಮಿ. ನೀವು ಅನುಮೋದನೆ ಮಾಡೋದಾದ್ರೆ ಖಂಡಿತವಾಗಿ ನಾನು ಈ ಕನ್ಯಾದಾನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಆಕಾಶ ರಾಜ ಹೇಳಿದಾಗ ಶುಕಾಚಾರ್ಯ ಹೇಳ್ತಾರಂತೆ, ಮಾ ಕುರುಷ್ವ ಮಹಾರಾಜ ಸಂದೇಹಂ ದಾನ ಕರ್ಮಣಿ ಧನ್ಯೋಸಿತ್ವಂ ಮಹೀಪಾಲ ಕುಲಂ ಪಾವನತಾಂಗತಂ. ಏನೋ 2 ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ ಆಕಾಶ ರಾಜ. ಕಣ್ಣು ಮುಚ್ಚಿಕೊಂಡು ಕನ್ಯಾದಾನವನ್ನ ಇಂತಹವರನಿಗೆ ಮಾಡಬಹುದು. ಇಡೀ ನಿನ್ನ ಕುಲಾನೇ ಉದ್ಧಾರವಾಗಿ ಹೋಗ್ಬಿಡ್ತದೆ, ಪವಿತ್ರವಾಗಿ ಹೋಗ್ಬಿಡ್ತದೆ. ಭಗವನ್ ಅರವಿಂದಾಕ್ಷ ಶ್ರೀನಿವಾಸ ಸದಾಂಗಧಿ ಜಾಮಾತೃತ್ವಂ ಸಮಪನ್ನ ಅಸ್ಮಾನ್ನ ಅಸ್ತಿ ತವಾದಿಕಃ. ಸರ್ವೋತ್ತಮನಾಗಿರ್ತಕ್ಕಂತಹ ಶ್ರೀನಿವಾಸ ನಿನಗೆ ಅಳೆಯನಾಗಿ ಬರ್ತಾನೆ ಅಂತಂದ್ರೆ ನಿನ್ನಂತಹ ಪುಣ್ಯವಂತರು ಇಡೀ ಭೂಲೋಕದೊಳಗೆ ಯಾರಿಲ್ಲ. ಖಂಡಿತವಾಗಿ ಮದುವೆಯನ್ನ ಮಾಡಿಕೊಡಬಹುದು. ಕಿಂತ್ವಯ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಭೂಮಿಪ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಯೋ ಗೊತ್ತಿಲ್ಲ, ಅಂತಹ ಅಳಿಯನನ್ನಾಗಿ ಪಡಿತಾ ಇದ್ದಿ ಎಂಬುದಾಗಿ ಹೇಳಿ ಶುಕಾಚಾರ್ಯ ಹೇಳಿದ್ರಂತೆ. ವಿಳಂಬೋ ನೈವ ಕರ್ತವ್ಯ ಶುಭಂ ಶೀಘ್ರಂ ವಿಧೀಯತಾಂ. ಶುಭಸ್ಯ ಶೀಘ್ರಂ ಅಂತ ಹೇಳ್ತಾರಲ್ಲ, ಆದ್ರಿಂದಾಗಿ ಇನ್ನು ಮುಂದೆ ತಡ ಮಾಡೋದಕ್ಕೆ ಹೋಗ್ಬೇಡ, ಬೇಗನೆ ವಿವಾಹದ ಕೆಲಸವನ್ನ ಅವಶ್ಯವಾಗಿ ಮಾಡಬಹುದು ಎಂಬುದಾಗಿ ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕಾಚಾರ್ಯರು ಇಬ್ಬರೂ ಕೂಡ ಓಂ ಎಂಬುದಾಗಿ ಆಜ್ಞೆಯನ್ನ ಕೊಟ್ಟಿದ್ದಾರೆ. ಶುಕಾಚಾರ್ಯ ಅಂತಾರಂತೆ, ವಯಂ ಧನ್ಯ ಕೃತಾರ್ಥಾಸ್ಮಃ ತವ ಸಂಗೇನ ಭೂಮಿಪ. ನಿನ್ನ ಜೊತೆಗೆ ನಿನ್ನ ರಾಜ್ಯದಲ್ಲಿ ಇದ್ದದ್ದಕ್ಕಾಗಿ ನಾವು ಧನ್ಯರಾಗಿ ಹೋಗ್ಬಿಟ್ವಿ. ವಯಂ ತಾಪಸಮಾರಾಧ್ಯ ಕಂದಮೂಲ ಫಲಾಶನಾಹ. ಯಾವಾಗಲೂ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ತಪಸ್ಸನ್ನು ಮಾಡಿದರೂ ಕೂಡ ಪರಮಾತ್ಮನನ್ನ ಬರೀ ನೋಡ್ಲಿಕ್ಕಾಗೋದಿಲ್ಲ. ಅಂತಹದ್ರಲ್ಲಿ ಆ ಪರಮಾತ್ಮನಿಗೆ ಕನ್ಯಾದಾನವನ್ನ ಮಾಡಿ ಪುಣ್ಯವನ್ನು ಕಟ್ಕೊಂಡು ಆ ಮಾವನಾಗ್ತಾ ಇದೀಯಾ, ನೀವು ನನಗಿನ ಕೂಡ ಭಾರಿ ದೊಡ್ಡ ಪುಣ್ಯವಂತ ಹೇಳಿ ಶುಕಾಚಾರ್ಯರು ಆಕಾಶರಾಜನಿಗೆ ಹೇಳ್ತಾ ಇದ್ದಾರಂತೆ. ಏವ ಮುಕ್ತ ರಾಜಋಷಿಂ ತೂಷ್ಣೀಮಾಸ ತಾಪಸಃ ಶುಕವಾಕ್ಯಂ ತದಶ್ರುತ್ವ ರಾಜಾನಂದ ನಿರ್ಭರಃ. ಇಷ್ಟೆಲ್ಲವನ್ನು ಕೂಡ ಶುಕಾಚಾರ್ಯ ಹೇಳಿದ ತಕ್ಷಣ ಈ ಆಕಾಶರಾಜನಿಗೆ ಭಾರಿ ಸಂತೋಷ ಆಯಿತು. ಇಷ್ಟೆಲ್ಲ ಬೃಹಸ್ಪತ್ಯಾಚಾರ್ಯರು ಶುಕಾಚಾರ್ಯರು ವರನ ಬಗ್ಗೆ ಹೇಳೋದಂದ್ರೆ ಏನ್ರಿ, ಅವಾಗ ಪದ್ಮಾವತಿಯ ಮೇಲೆ ಭಾರಿ ಇವನು ಅಭಿಮಾನ ಪಟ್ಟ. ನನ್ನ ಮಗಳು ಭಾರಿ ಚಲೋ ಕೆಲಸ ಮಾಡಿಬಿಟ್ಟಾಳ, ನಾನೇ ಹುಡುಕಿದ್ರು ಸಹಿತ ಇಂತಹ ವರ ಸಿಗ್ತಿರ್ಲಿಲ್ಲ ಅಂತ ಹೇಳಿ ಬಹಳ ಸಂತೋಷದಿಂದ ಇದ್ದಾನಂತೆ. ಗೃಹಾಣಾಂಚ ಗತಿಸ್ತಾತ ತಯೋರ್ಯೋಗೋ ವಿಚಿಂತ್ಯತಾನ್ ವೃಕ್ಷಯೋಗಂ ಗೋತ್ರಯೋಗಂ ಪಶ್ಯ ವಿಪ್ರ ಬಲವಲಂ ಇತಿ ರಾಜ್ಞೋ ವಚಶ್ರುತ್ವ ಸುರಾರ್ಚಾರ್ಯ ಸಸಂಭ್ರಮಂ ಛಾಯಾಶಾಸ್ತ್ರ ವಿಧಾನಜ್ಞೋ ಬಕುಲಾಂ ವಾಕ್ಯಮಬ್ರವೀತ್. ಅವಾಗ ರಾಜ ಅಂತನಂತೆ, ಖಂಡಿತವಾಗಿ ಆಗ್ಲಿ ಸ್ವಾಮಿ. ಮತ್ತೆ ಆ ಇಬ್ಬರು ವರ ಮತ್ತು ಕನ್ಯಾ ಅಂದು ಇಬ್ಬರದು ಜಾತಕ ಮತ್ತ ಮೇಲನ ಮಾಡಿ ನೋಡ್ರಿ. ಗ್ರಹ ಗತಿಗಳೆಲ್ಲ ಹೇಗಿದೆ, ನಾಡಿಕೂಟ ಯೋನಿಕೂಟ ಎಲ್ಲವೂ ಕೂಡ್ತವೋ ಇಲ್ಲೋ, ಗುಣಗಳು ಕೂಡ್ತವೋ ಇಲ್ಲೋ ಅಂತರ್ಬುದಾಗಿ ಎಲ್ಲವನ್ನು ನೋಡ್ರಿ ಎಂಬುದಾಗಿ ಹೇಳಿದಾಗ ಬೃಹಸ್ಪತ್ಯಾಚಾರ ಅಂತಾರಂತೆ, ಗೋತ್ರಂ ಶ್ರೀ ವೆಂಕಟೇಶಸ್ಯ ತನ್ಮಾ ಚಕ್ಷ್ಮ ಭಾಮಿನಿ
ನಕ್ಷತ್ರಂ ಚ ವರಾರೋಹಿ ಕಚ್ಚತಾಮಿತಿ ಚಾಬ್ರವೀತ್. ಅವಾಗ ಬೃಹಸ್ಪತ್ಯಾಚಾರ ಕೈಯಾಗ ಒಂದು ಪೇಪರ್ ತಗೊಂಡು ಪೆನ್ ತಗೊಂಡು ಕುತ್ಕೊಂಡು ಧರಣಿ ದೇವಿ ಕೇಳ್ತಾರಂತೆ, ಅಮ್ಮ ಧರಣಿ ದೇವಿ, ಮತ್ತೆ ನೀವು ಭಾವಿ ವರ ಏನಾಗವನಿದ್ದಲ್ಲ ಅಳಿಯ, ಆ ಅಳಿಯನ ಗೋತ್ರ ನಕ್ಷತ್ರ ಅವನ ಹೆಸರು ಏನೋ ಹೇಳ್ರಿ ಎಂಬುದಾಗಿ ಹೇಳಿದಾಗ ಬಕುಲ ಉವಾಚ ಬ್ರಾಹ್ಮಣ ಸ್ಯಾತ್ ಸಂಬನ್ನ ಕಲೋ ಮಿಥ್ಯಾ ಪ್ರವಾದಿನಃ ಜಾನಂತೋಪಿ ಮಹಾರಾಜ ನ ವದಂತಿ ಹಿತಾಹಿತಂ. ಅಲ್ಲೇ ಬಕುಲಾದೇವಿ ಗೊತ್ತಿರ್ತಾಳ್ರಿ, ಅಕ್ಕಿ ಅಂತಾಳ, ನೋಡ್ರಿ ಬ್ರಾಹ್ಮಣರೆಲ್ಲ ಎಷ್ಟು ಇದಾಗ್ತದೆ ಇವರಿಗೆಲ್ಲ ಅಭಿಮಾನದ, ಆ ಶ್ರೀನಿವಾಸನನ್ನೇ ಯಾವಾಗ್ಲೂ ಜಪ ಮಾಡ್ತಾ ಇರ್ತಾರ, ಪಾರಣ ಮಾಡ್ತಿರ್ತಾರ, ಅವನಿಗೆ ಪ್ರೀತಿ ಆಗ್ಲಿ ಅಂತ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರ್ತಾರ. ಅಂತವ್ರು ಇವರೆಲ್ಲ ಏನ್ ಮಾಡ್ತಾರ ಅಂದ್ರ ಮತ್ ಭಾವಿ ಆಳ್ಯಾನ ವರ ಹೆಸರೇನು, ಅವನ ರಾಶಿ ನಕ್ಷತ್ರಗಳೇನು ಅಂತ ಕೇಳ್ತಾರ, ಅಷ್ಟು ಗೊತ್ತಿಲ್ಲದೆ ಇರ್ತದ ಇವರಿಗೆ ಅಂತ ಹೇಳಿ ಆ ಬಕುಲ ದೇವಿ ತಮಾಷೆ ಸಿಟ್ಟಿಗೆ ಬಂದವರಾಗಿ ತಮಾಷೆಯನ್ನು ಮಾಡ್ತಾಳಂತೆ. ಮಾಡಿದಾಗ ಶುಕಾಚಾರ್ಯ ಅಂತಾರಂತೆ, ಅವಿಶ್ವಾಸಶ್ಚ ವಿಪ್ರೇಶು ಕ್ಷತ್ರಿಯಾಣಾಂಬರಾನನೆ. ಹಂಗೆಲ್ಲಮ್ಮ ಬಕುಲಾದೇವಿ ಯಾಕೆ ಕೇಳಿದ್ವಿ ಅಂತಂದ್ರೆ, ಪ್ರತಿಯೊಂದು ಕೂಡ ನಾವೇ ತಿಳ್ಕೊಂಡು ಮಾಡ್ಲಿಕ್ಕತ್ವಿ ಅಂತಂದ್ರೆ, ಆಮೇಲೆ ನೀವೆಲ್ಲ ಅಲ್ರಿ ಮತ್ ನಾವು ಕನ್ಯಾದಾನ ಮಾಡೋರಿದ್ದೀವಿ, ವರನ ಬಗ್ಗೆ ಎಲ್ಲ ನಮಗ್ ಜಾಸ್ತಿ ಗೊತ್ತಿರ್ತದ, ನೀವೇ ತಿಳ್ಕೊಂಡು ನೀವೇ ಎಲ್ಲ ಮಾಡಿದ್ರೆ ಮತ್ ನಾವೇನ್ ಮಾಡ್ದಂಗಾಯ್ತು ಅಂತ ಹೇಳಿ ಬ್ರಾಹ್ಮಣರ ಮೇಲೆ ಈ ಕ್ಷತ್ರಿಯರಿಗೆ ಒಂದ್ ಸ್ವಲ್ಪ ವಿಶ್ವಾಸ ಕಡಿಮೆ. ಆದ್ದರಿಂದಾಗಿ ನಾನು ಕೇಳದೆ, ಧರ್ಮೋಪ್ಯ ಧರ್ಮೋ ತಾಮೇತಿ ಹ್ಯಧರ್ಮೋ ಧರ್ಮತಾಂಗತಃ. ಆದ್ದರಿಂದಾಗಿ ನಿಮಗೆ ಕೇಳಿ ಒಂದು ಕೆಲಸವನ್ನು ನಾವು ಮಾಡಬೇಕು ಅನ್ನೋದಕ್ಕಾಗಿ ಕೇಳದೆ ಎಂಬುದಾಗಿ ಹೇಳಿದಾಗ, ಸರಿ ಆಗ್ಲಿ ಅಂತ ಹೇಳಿ ಬಕುಲಾದೇವಿ ನಮಸ್ಕಾರವನ್ನು ಮಾಡಿ ಮಂದಹಾಸದಿಂದ ಹೇಳ್ತಾ ಇದ್ದಾಳಂತೆ, ನಕ್ಷತ್ರಂ ಶ್ರವಣಂ ತಸ್ಯ ಗೋತ್ರಂ ವಾಸಿಷ್ಠ ಸೌನ್ಯಕಂ ಊಚುಃ ಪುರಾತನ ಮತ್ಸ್ಯ ಕೂರ್ಮ ಕೃಷ್ಣಾದಿ ರೂಪಿಣಃ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವನು ವಾಸಿಷ್ಠ ಗೋತ್ರ, ಆಮೇಲೆ ಪುರಾತನ ಮತ್ಸ್ಯ ಕೂರ್ಮ ಕೃಷ್ಣಾದಿ ರೂಪಿಣಃ. ಏನ್ ಕೆಲಸ ಮಾಡ್ತಾನೆ, ಬಿಸ್ನೆಸ್ ಏನೋ ಅಂತಂದ್ರೆ ಮತ್ಸ್ಯಾವತಾರವನ್ನ ತಾಳಿದ್ದಾನೆ, ಕೂರ್ಮಾವತಾರವನ್ನ ತಾಳಿ ಇಡೀ ಮಂದ್ರ ಪರ್ವತವನ್ನೇ ಧಾರಣ ಮಾಡಿದ್ದಾನೆ. ಕೃಷ್ಣ ರಾಮಕೃಷ್ಣ ಮೊದಲಾಗಿರ್ತಕ್ಕಂತಹ ಸಾಕಷ್ಟು ಅವತಾರಗಳನ್ನು ಎತ್ತಿದ್ದಾನೆ, ಬೇಕಾದಷ್ಟು ಬಿಸ್ನೆಸ್ ಇದೆ, ಎಲ್ಲವನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದಾನೆ, ಬೇಕಾದಷ್ಟು ಸಾಮರ್ಥ್ಯವಾನಿದ್ದಾನೆ ಎಂತೆಂಬುದಾಗಿ ಹೇಳಿದಾಗ ಆ ರಾಜ ಅಂತನಂತೆ ಆಕಾಶ ರಾಜ, ಗೋತ್ರಮತ್ರೈರ್ ಮಹಾಭಾಗ, ಸ್ವಾಮಿ ನಮ್ಮ ಪದ್ಮಾವತಿಯ ಗೋತ್ರ ಅಂತಂದ್ರೆ ಅತ್ರಿ ಗೋತ್ರ, ನಕ್ಷತ್ರಂ ಮೃಗಶೀರ್ಷಕಂ ಸೀತಾ ಸತ್ಯಾದಿ ರೂಪಾಯಾಹ ಪದ್ಮಾವತ್ಯ ವಿದುಭುರ್ಬುಧಾಹ. ಅವಾಗ ಪದ್ಮಾವತಿಯ ನಕ್ಷತ್ರ ಮೃಗಶೀರ್ಷಕ ನಕ್ಷತ್ರ ಅತ್ರಿ ಗೋತ್ರದಲ್ಲಿ ಹುಟ್ಟಿದವಳು. ಇವಳು ಕೂಡ ಸೀತಾ ಮೊದಲಾಗಿರ್ತಕ್ಕಂತಹ ರೂಪವನ್ನೆಲ್ಲ ತಾಳಿದ್ದಾಳೆ. ಬರೇ ವೆಂಕಟೇಶ ಅಷ್ಟೇ ಎಲ್ಲ ರೂಪಗಳನ್ನು ತಾಳಿದ್ದು, ಇವಳದು ಕೂಡ ಬೇಕಾದಷ್ಟು ರೂಪಗಳಿವೆ. ಸೀತಾ ರೂಪ, ದುರ್ಗಾ, ಆಮೇಲೆ ಪಾರ್ವತಿ, ಅನೇಕ ರೂಪಗಳನ್ನು ಕೂಡ ಇವಳು ಕೂಡ ಧಾರಣೆಯನ್ನ ಮಾಡಿದ್ದಾಳೆ. ಉಭಯೋಹೋ ವಚನಂ ಶುತ್ವ ಗುರೋರ್ ಯೋಗಂ ವಿಚಿಂತ್ಯ ಸಹ. ಇವರು ಹೇಳಿದ್ದನ್ನ, ಬಕುಲಾದೇವಿ ಹೇಳಿದ್ದನ್ನು ಮತ್ತು ಧರಣಿ ದೇವಿ ಹೇಳಿದ್ದನ್ನು ಎರಡನ್ನೂ ಕೂಡ ಒಂದು ಪೇಪರ್ ಅಲ್ಲಿ ಬರ್ಕೊಂಡ್ರಂತೆ ಬೃಹಸ್ಪತ್ಯಾಚಾರ್ಯರು. ಬರೆದುಕೊಂಡು ಬೃಹಸ್ಪತ್ಯಾಚಾರ್ಯ ಹೇಳ್ತಾರಂತೆ, ನಾಡಿಕೂಟಂ ವಿಶೇಷೇಣ ಸೂತ್ರಕೂಟಂ ವಿಶೇಷತಃ ಯೋನಿಕೂಟಂ ಚಾನುಕೂಲಂ ಗ್ರಹಾಶ್ಚ ಶುಭದರ್ಶನಾಃ. ನಾಡಿಕೂಟ, ಸೂತ್ರಕೂಟ, ಯೋನಿಕೂಟ ಇವೆಲ್ಲವೂ ಕೂಡ ತುಂಬಾ ಶುಭದರ್ಶಕವಾಗಿ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಶುಭ ಸ್ಥಾನಗಳಲ್ಲಿದೆ. ಎಲ್ಲ ಗ್ರಹಗಳು ಕೂಡ ಯೋಗ್ಯವಾಗಿರ್ತಕ್ಕಂತಹ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೂ 24 ಗುಣಗಳು ಕೂಡ ಕೂಡಿ ಬರ್ತಾ ಇದೆ. ಸರ್ವಂ ವಿಚಾರ್ಯ ಭೂಪಾಲ ಸ್ವಾಯುರ್ಭಾವಂ ಸಮಾಶ್ರಿತ ಸಮಂತ್ರ ಬಂಧು ಮಿತ್ರಾದೈಹಿ ಕನ್ಯಾದಾನಂ ಕುರುಪ್ರಭೋ. ಇಬ್ಬರ ಜಾತಕದಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷ ಇಲ್ಲ. ಎಲ್ಲ ಗ್ರಹಗಳು ಕೂಡ ಶುಭ ಸೂಚನೆಯನ್ನ ಬೀರ್ತಾ ಇದೆ ಎಂಬುದಾಗಿ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರು ಆ ರಾಜನಿಗೆ ಹೇಳ್ತಾರಂತೆ. ಹೇಳಿದಾಗ ಜ್ಞಾತಿ ಬಾಂಧವ ಸಂಬಂಧಿ ಸರದ್ಮಿತ್ರೈ ಜನೈರ್ಯುತಃ ಮಂತ್ರಂ ಚಕಾರ ರಾಜೇಂದ್ರ ಕನ್ಯಾದಾನ ನಿಮಿತ್ತಕಂ ತೇ ಸರ್ವೇ ಬಂಧುವರ್ಗಾಶ್ಚ ರಾಜಾನಂ ಪ್ರತ್ಯಪೂಜಯನ್ ಸಭಾಂ ಚಕಾರಯಾಮಾಸ ರತ್ನಸಿಂಹಾಸನೆ ಸ್ಥಿತಃ ವಾಚಯಿತ್ವಾ ಸ ಪುಣ್ಯಾಹಂ ಕನ್ಯಾ ನಿಶ್ಚಯ ಕಾರಣಾತ್. ಸರಿ ಅಂತ ಹೇಳಿ ಆಕಾಶ ರಾಜ ಸಂತೋಷದಿಂದ, ಹೇಗಾದ್ರೂ ಬೃಹಸ್ಪತ್ಯಾಚಾರ ಬಂದಿದ್ರು, ಶುಕಾಚಾರ ಬಂದಿದ್ರು, ಆಸನ ಹಾಕಿ ಅಲ್ಲೇ ಪುಣ್ಯಾಹವಾಚನವನ್ನು ಮಾಡಿಸಿದಂತೆ ಆಕಾಶ ರಾಜ. ಯಾಕಂದ್ರೆ ಮಂಗಲ ಕಾರ್ಯಗಳನ್ನ ಹೇಳಬೇಕಾದ್ರೆ ಪುಣ್ಯಾಹವಾಚನಾದಿಗಳನ್ನ ಮಾಡಿಕೊಂಡು ವಿಷಯಗಳನ್ನ ಹೇಳಬೇಕು. ಪುಣ್ಯಾಹವಾಚನ ಅಂತಂದ್ರೆ ಅಕ್ಕಿ ಹಾಕಿ 2 ಕಲಶ ಇಟ್ಟು ಕಾಯಿ ಇಟ್ಟು ಇವೇ ಅಂತಾರೆ. ಬ್ರಾಹ್ಮಣರು ವೇದೋಕ್ತವಾಗಿರ್ತಕ್ಕಂತಹ ಮಂತ್ರಗಳನ್ನ ಹೇಳಿ ಆಶೀರ್ವಾದವನ್ನು ಮಾಡಿದ್ರು ಕೂಡ ಅದನ್ನ ಪುಣ್ಯಾಹ ಅಂತ ಹೇಳ್ತಾರೆ. ಆಕಾಶ ರಾಜ ಕೇಳ್ತಾನೆ, ಮಹ್ಯಂ ಸಹ ಕುಟುಂಬಿನೇ ಮಹಾಜನಾನ್ ನಮಸ್ಕುರ್ವಾಣಾಯ ಆಶೀರ್ವಚನಮಪೇಕ್ಷಮಾಣಾಯ ಅದ್ಯ ದಿನ ಕರಿಷ್ಯಮಾಣ ಶ್ರೀನಿವಾಸ ಪದ್ಮಾವತ್ಯೋಃ ವಿವಾಹ ವಾಗ್ನಿಶ್ಚಯಾಖ್ಯ ಕರ್ಮಣಃ ಪುಣ್ಯಾಹಂ ಭವಂತೋ ಬ್ರುವಂತು. ತನ್ನ ಎಲ್ಲ ಬಂಧುಗಳನ್ನ ಕರೆಸಿ
ಸಂಬಂಧಿಕರನ್ನ ಕರೆಸಿ ಅವರೆಲ್ಲ ಮಧ್ಯದಲ್ಲಿ ಕುಳಿತುಕೊಂಡು ಬೃಹಸ್ಪತ್ಯಾರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಏನು ಅಂತಂದ್ರೆ, ನನ್ನ ಕುಟುಂಬದಿಂದ ಸಹಿತನಾಗಿರತಕ್ಕಂತಹ ನಾನು ನಿಮ್ಮ ಎಲ್ಲ ಕುಟುಂಬದವರ ಅನುಮತಿಯನ್ನ ಅಪೇಕ್ಷೆಯನ್ನ ಪಡ್ತಾ ಹಿರಿಯರ ಆಶೀರ್ವಾದವನ್ನ ಕೇಳ್ತಾ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹಕ್ಕೆ ಅಂಗಭೂತವಾಗಿರತಕ್ಕಂತಹ ವಾಗ್ನಿಶ್ಚಯ ಕರ್ಮವನ್ನ ಮಾಡೋದಕ್ಕೆ ಉದ್ಯುಕ್ತನಾಗಿದ್ದೇನೆ. ಇಂತಹ ಕರ್ಮಕ್ಕೆ ನೀವೆಲ್ಲರೂ ಕೂಡ ಪುಣ್ಯಾಹಂ ಭವಂತೋ ಭ್ರವಂತು, ಸ್ವಸ್ತಿಂ ಭವಂತೋ ಭ್ರವಂತು, ವೃದ್ಧಿಂ ಭವಂತೋ ಭ್ರವಂತು, ಶ್ರೀಹಿ ಅಸ್ತು ಇತಿ ಭವಂತಹ ಭ್ರವಂತು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಬೃಹಸ್ಪತ್ಯಾಚಾರ್ಯರು ಶುಕಾಚಾರ್ಯರು ತನ್ನ ಎಲ್ಲ ಬಂಧುವರ್ಗದವರು ಕೂಡ ಅಸ್ತು ಶ್ರೀಹಿ ಅಸ್ತು ಶ್ರೀಹಿ ಅಸ್ತು ಶ್ರೀಹಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ್ದಾರಂತೆ. ಮಾಡಿದಾಗ ವಾಚಯಿತ್ವಾಥ ಪುಣ್ಯಾಹಂ ಕನ್ಯಾ ನಿಶ್ಚಯ ಕಾರಣ ಭುಜಮುದ್ಧತ್ಯ ರಾಜೇಂದ್ರ ಸಭಾ ಮಧ್ಯೆ ವಚೋಬ್ರವೀತ್. ಇಷ್ಟೆಲ್ಲ ಪುಣ್ಯವಾಚನನ್ನ ಮುಗಿಸಿದಾದ್ಮೇಲೆ ಆಕಾಶ ರಾಜ ಎರಡೂ ಕೈಗಳನ್ನ ಸೊಂಟಕ್ಕೆ ಪಟ್ಟಿ ಕಟ್ಕೊಂಡ, ಶಲ್ಯ ಕಟ್ಕೊಂಡು ಎರಡೂ ಕೈಗಳನ್ನ ಎತ್ತಿ ತನ್ನ ಸಭಾ ಜನರಿಗೆ ಸಂಬಂಧಿಕರೆಲ್ಲರಿಗೂ ಕೂಡ ಜೋರಾಗಿ ಹೇಳ್ತಾ ಇದ್ದಾನಂತೆ. ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾರ್ಗಿಣಿ ಯೂಯಂ ಬಂಧು ಗಣಾಶ್ಚತ್ರ ದಯಾಂ ಕುರುತು ಮಾಂ ಪ್ರತಿ. ನನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯನ್ನ ಶ್ರೀನಿವಾಸ ಎಂಬತಕ್ಕಂತಹ ಉತ್ತಮ ಅವರವನಿಗೆ ಕೊಟ್ಟು ಮದುವೆ ಮಾಡುವುದಾಗಿ ನಿಶ್ಚಯನ್ನ ಮಾಡಿದ್ದೇನೆ. ನೀವು ಬಂದಿರತಕ್ಕಂತಹ ಬಂಧು ವರ್ಗದವರೆಲ್ಲ ಈ ಮದುವೆ ಕಾರ್ಯದಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಂಡು ಈ ವಿವಾಹ ಕಾರ್ಯವನ್ನ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದಂತೆ. ಪ್ರತಿಜ್ಞಾನ ಕರೋದಿತ್ತಂ ಕನ್ಯಾರ್ಥೆ ವೆಂಕಟೇಶಿತು ಸಚೋವಾಚ ಮಹಾರಾಜ ಗುರುಜನಪ್ರಿಯ ಕಿಂ ಕಾರ್ಯಂ ಮದ ವಿಪ್ರೇಂದ್ರ ಸಂಕಲ್ಪಾನಂತರಂ ಮಯ ರಾಜಾನಮ ಬ್ರವೀದ್ರಾಜನ್ ಅಂಗಿರ ದೇವತಾ ಗುರುಹು. ಸರಿ ಅಂತ ಹೇಳಿ ಎಲ್ಲ ಸಂಬಂಧಿಕರು ಕೂಡ ಬಹಳ ಸಂತೋಷ ಪಟ್ಟರಂತೆ. ಸಂತೋಷ ಪಟ್ಟಾದ್ಮೇಲೆ ಈ ರಾಜ ಕೆಳಗಡೆ ಕುಳಿತುಕೊಂಡು ಆ ಬೃಹಸ್ಪತ್ಯಾಚಾರ್ಯ ಕೇಳಿದಂತೆ, ಮುಂದೇನ್ ಮಾಡೋದು ಸ್ವಾಮಿಯನ್ನ ಅಂತ ಹೇಳಿದಾಗ ಬೃಹಸ್ಪತ್ಯಾಚಾರ್ಯ ಅಂತಂತೆ, ವಿಲಿಖ್ಯ ಪತ್ರಿಕಾಂ ರಾಜನ್ ಶ್ರೀನಿವಾಸಾಯ ವಿಷ್ಣವೇ. ಇನ್ನೇನ್ ಮಾಡ್ತೀವಿ, ಪತ್ರಿಕಾ ಬರಿ ಮತ್ತು ಶ್ರೀನಿವಾಸನಿಗೆ ತಿಳಿಸ್ಬೇಕಲ್ಲ, ನಮಗೆಲ್ಲ ಗೊತ್ತಾಯ್ತು ನೀ ಕೊಡ್ತೀಯ ಅಂತ, ಅವನಿಗೆ ಗೊತ್ತಾಗಬೇಕಲ್ಲ, ಅವನ ವಿಚಾರ ಮಾಡೋದೇ ಕೂತಿರ್ತಾನತ್ತವ ಎಂಬುದಾಗಿ ಹೇಳಿದಾಗ ವಿಪ್ರಂ ಪ್ರೇಷಯ ರಾಜೇಂದ್ರ ತಸ್ಯ ಗಮನ ಕಾರಣಾತ್ ಸ್ವಗುರೋರ್ ವಾಕ್ಯಮಾಕರ್ಣ್ಯ ರಾಜ ಗುರುಮಭಾಷತ. ಸರಿ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯ ಪತ್ರಿಕೆಯನ್ನ ಬರೆಯುವಂತ ಶ್ರೀನಿವಾಸನಿಗೆ ನನ್ನ ಮಗಳನ್ನ ನೀನು ಕೊಡ್ಬೇಕಂತ ಮಾಡೀನಿ ಅಂತ ತಿಳಿಸ್ಬೇಕಲ್ಲ ಅವನಿಗೆ. ಹೇಳಿದಾಗ ರಾಜ ಅಂತನಂತೆ, ಕಿಂಲೇಖ್ಯಂ ಪತ್ರಿಕಾಯಿ ವಿದ್ವನ್ ಅಪ್ರಾಕೃತ ಶರೀರಿಣಃ. ಅಪ್ರಾಕೃತನಾಗಿರತಕ್ಕಂತಹ ಪರಮಾತ್ಮನಿಗೆ ನಾವೇನು ಪತ್ರಿಕೆ ಬರ್ಲಿಕ್ಕಾಗ್ತದ ಸ್ವಾಮಿ, ಅವನಿಗೆ ಹೆಂಗ ಪತ್ರ ಬರೆಯುವುದು ಅಂತ ನನಗ್ ಗೊತ್ತಿಲ್ಲ, ಆದ್ರಿಂದಾಗಿ ನೀವು ದಯವಿಟ್ಟು ತಿಳಿಸಿಕೊಡ್ರಿ ಎಂಬುದಾಗಿ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರಂತೆ, ಯಾಕೆ ತಲೆ ಕೆಡಿಸ್ಕೊಳ್ತಿ, ನಾವೆಲ್ಲ ಅವನ ಪರಮಾತ್ಮನ ಲೋಕದಲ್ಲಿ ಇರುವಂತವ್ರು, ನಾವು ಸ್ವರ್ಗ ಲೋಕದಲ್ಲಿ ಇರುವಂತವ್ರು, ನಮಗೆಲ್ಲಾ ದೇವತೆಗಳಿಗೆ ಹೆಂಗ ಪತ್ರ ಬರೋದು ರೂಢಿ ಅದ, ನಾನು ಹೇಳ್ತೀನಿ ಅದ್ರ ತಕ್ಕಂಗ್ ಬರಿ ಅಂತ ಹೇಳಿದಾಗ ಸರಿ ಅಂತ ಆಕಾಶ ರಾಜ ಪೆನ್ನು ಪೇಪರ್ ತೆಗೆದುಕೊಂಡು ಕೂತ್ಕೊಂಡಂತೆ. ಸರಿ ಸ್ವಾಮಿ ಹೇಳ್ರಿ ಎಂಬುದಾಗಿ ಹೇಳಿದಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರಂತೆ, ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ. ಅಪ್ರಾಕೃತನಾಗಿರ್ತಕ್ಕಂತಹ ನಿತ್ಯನಾದ ಸಚ್ಚಿದಾನಂದ ಮೂರ್ತಿಯಾಗಿರ್ತಕ್ಕಂತಹ ಸ್ವತಂತ್ರನಾದ ಏಕಮೇವ ಅದ್ವಿತೀಯ ಛತ್ರಾಧಿಪತಿಯಾಗಿರ್ತಕ್ಕಂತಹ ಭಕ್ತವತ್ಸಲನಾಗಿರ್ತಕ್ಕಂತಹ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದ ದೇವಾದಿದೇವನಾಗಿರ್ತಕ್ಕಂತಹ ಪೂಜ್ಯನಾಗಿರ್ತಕ್ಕಂತಹ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ವಂದ್ಯನಾಗಿರ್ತಕ್ಕಂತಹ ಸಾಕ್ಷಾತ್ ಸರ್ವೋತ್ತಮನಾಗಿರ್ತಕ್ಕಂತಹ ವಿಷ್ಣುವಿಗೆ ಸಾಂಗೈ ಸರ್ವೈ ವೇದಾಷ್ಟ ವೇದಾಗಮ ಪುರಸ್ಸರೈಹಿ ಅವೇದಿತಾನಂತ ಗುಣಕರ್ಮಣೆ ಶ್ರೀಧರಾಯ. ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀನಿವಾಸನಿಗೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸುರೋತ್ತಮ. ಆಶೀರ್ವಾದ, ನನ್ನ ಶುಭಾಶೀರ್ವಾದಗಳು ಅಂತ ಬರಿ ಅಂತ ಹೇಳಿದ್ರು. ಆಕಾಶರಾಜ ತಲೆ ಎತ್ತಿದ ಹೆಂಗ ಬಂಧುತ್ವ ತನ್ ಮುಂದೆ ಹೇಳಿದ್ರು. ಅವಾಗ ಆಕಾಶರಾಜನಿಗೆ ಗಾಬರಿ ಆಯ್ತು, ಪರಮಾತ್ಮನಿಗೆ ನಾವೇನ್ ಆಶೀರ್ವಾದ ಮಾಡಿದ್ರಿ ಸ್ವಾಮಿ ಅಂತ ತಲೆ ಎತ್ತಿ ನೋಡಿದ್ರೆ ಬೃಹಸ್ಪತ್ಯಾಚಾರ್ಯ ಅಂತ ಬಂಧುತ್ವ, ಮುಂದೆ ನಾನು ನಿನ್ನ ಮಾವನಾಗ್ತಾ ಇದ್ದೇನೆ ತನ್ನೋ ಅಧಿಕಾರದಿಂದಾಗಿ ಆಶೀರ್ವಾದ ಪೂರ್ವಕವಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬರೀ ಸರಿ ಎಲ್ಲವನ್ನು ಬರೆದ. ತತ್ಪಾದ ಪದ್ಮ ಸಂವೀಕ್ಷಾಮಹ ಆಕಾಶ ನಾಮಕಃ. ನಿನ್ನ ಪಾದಾರವಿಂದಗಳನ್ನ ದರ್ಶನ ಮಾಡಬೇಕು ಎಂಬತಕ್ಕಂತಹ ಅಪೇಕ್ಷೆ ಉಳ್ಳ ಆಕಾಶ ರಾಜನಾಗಿರ್ತಕ್ಕಂತಹ ನಾನು ಬಂಧುತ್ವ ಭಾವಿ ಮಾವನವರು ಆಗ್ತಾ ಇರೋದ್ರಿಂದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ತ್ವದಾಶ್ರಯಂ ಸಮಾಕಾಂಕ್ಷನ್ ಲೇಖಯಾಮ್ಯ ಮಾಧವ. ನಿನ್ನ ಆಶೀರ್ವಾದವನ್ನ ಅಪೇಕ್ಷೆಯನ್ನ ಪಡ್ತಾ ಇವತ್ತಿನ ದಿನ ಈ ಪತ್ರವನ್ನ ಬರಿತಾ ಇದ್ದೇನೆ. ನಿನ್ನ ಅನುಗ್ರಹದಿಂದ ನಮ್ಮ ಪರಿವಾರದಲ್ಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಆರೋಗ್ಯವಾಗಿ ಇದ್ದೇವೆ. ತ್ವದನುಗ್ರಹ ಮಾತ್ರೇಣ ವಸಾಮೋತ್ರ ಹರಿಃಪುರೇ ಸರ್ವೇಷಾಂ ಭವತಾಂ ಕ್ಷೇಮಂ ಪತ್ರದ್ವಾರ ನಿಬೋಧಯ.
ನೀನು ಕೂಡ ಈ ಪತ್ರವನ್ನ ನೋಡಿದಾದ್ಮೇಲೆ ನಿಮ್ಮ ಯೋಗಕ್ಷೇಮಗಳನ್ನು ಕೂಡ ಪತ್ರದ ಮೂಲಕವಾಗಿ ತಿಳಿಸು ಎಂಬುದಾಗಿ ಬರದ. ಮುಂದೆ ಏನು ವಿಚಾರ ಅಂತಂದ್ರೆ, ಈ ಪತ್ರ ಬರಿತಾ ಇರತಕ್ಕಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿನ ಈ ಪತ್ರವನ್ನ ನಾನು ಬರಿತಾ ಇದ್ದೇನೆ. ವಿಚಾರ ಏನಪ್ಪಾ ಅಂತಂದ್ರೆ, ನನ್ನ ಪದ್ಮಾವತಿಯಾಗಿರ್ತಕ್ಕಂತಹ ಒಬ್ಬಳೆ ಮಗಳಾಗಿರ್ತಕ್ಕಂತಹ ನನ್ನ ಪದ್ಮಾವತಿಯನ್ನ ತುಭ್ಯಂ ದಾಸ್ಯಾಮಿತಿ ಮತಿರ್ಮಮ, ನಿನಗೆ ಕೊಟ್ಟು ಮಮ ವಿವಾಹವನ್ನ ಮಾಡಬೇಕು ಎಂಬುದಾಗಿ ಅಪೇಕ್ಷೆಯನ್ನ ಪಟ್ಟಿದ್ದೇನೆ. ಅಂತಹ ಮಗಳನ್ನ ನೀನು ಸ್ವೀಕಾರ ಮಾಡಿ ವಿಧಿಪೂರ್ವಕವಾಗಿ ವಿವಾಹವನ್ನ ಮಾಡಿಕೊಂಡು ಸ್ವೀಕಾರವನ್ನ ಮಾಡು ಎಂಬುದಾಗಿ ಅದರಲ್ಲಿ ಬರದ. ಇನ್ನ ಹೆಚ್ಚಿಗೆ ಹೇಳೋದು ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಸರ್ವಜ್ಞನಾಗಿರೋದ್ರಿಂದಾಗಿ ನಿನಗೆಲ್ಲವೂ ಕೂಡ ತಿಳಿದಿದೆ. ಶುಕೋ ವೇತ್ತಿ ಗುರುರ್ವೇತ್ತಿ ಹೃದಯಂ ಮಮ ಸರ್ವತಃ ಮಾ ಕುರುಷ್ಪಾತ್ರ ಸಂದೇಹಂ ಕನ್ಯಾರ್ಥಂ ಪುರುಷೋತ್ತಮ. ಮತ್ತೆ ಕನ್ಯಾದಾನ ಕೊಡ್ತೀನಿ, ಕನ್ಯಾದಾನ ಮಾಡ್ತೀನಿ ಇಲ್ಲ ಅಂತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ಇನ್ನು ಎಲ್ಲ ವಿಚಾರಗಳನ್ನು ಕೂಡ ಬೃಹಸ್ಪತ್ಯಾಚಾರ ಮತ್ತು ಶುಕಾಚಾರ್ಯರು ನನಗಿನ ಹೆಚ್ಚಿನದಾಗಿ ಅವರು ತಿಳಿದುಕೊಂಡಿದ್ದಾರೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ, ಶುಕ್ರವಾರದ ದಿನ ಸಂಜೆ ಆ ಗೋಧೂಳಿ ಮುಹೂರ್ತದಲ್ಲಿ ನಿಮ್ಮ ಪಾಣಿಗ್ರಹಣ ಮಹೋತ್ಸವವನ್ನು ಮಾಡಬೇಕು ಎಂಬುದಾಗಿ ಬೃಹಸ್ಪತ್ಯಾಚಾರ್ಯರು ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅವತ್ತಿನ ದಿನ ನೀನು ಪರಿವಾರದಿಂದ ಸಹಿತನಾಗಿ ಬಂದು ನನ್ನ ಮಗಳ ಪಾಣಿಗ್ರಹಣವನ್ನ ಮಾಡಬೇಕು ಎಂಬುದಾಗಿ ಹೇಳಿ ಪತ್ರವನ್ನ ಆಕಾಶರಾಜ ಬರದ. ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ, ಇನ್ನು ಹೆಚ್ಚಿಗೆ ಏನು ಬರೆಯೋದಪ್ಪ ನಿನಗೆ? ಶುಕೋ ವದತಿ ಏತ್ ಸತ್ಯಂ ತತ್ಸರ್ವಂ ಕುರುಕೇಶವ. ಈ ಪತ್ರವನ್ನ ಶುಕಾಚಾರ ಮೂಲಕವಾಗಿ ನಾನು ಕಳಿಸ್ತಾ ಇದ್ದೇನೆ, ಅವರು ಬಂದು ನಿನಗೆ ಎಲ್ಲ ವಿಷಯವನ್ನು ಕೂಡ ಹೇಳ್ತಾರೆ ಎಂಬುದಾಗಿ ಹೇಳಿ ಪತ್ರವನ್ನ ಬರೆದದನ್ನ ಪ್ಯಾಕ್ ಮಾಡ್ದ. ಎನ್ವೆಲಪ್ ಲೆಟರ್ನಾಗ ಹಾಕಿ, ಎನ್ವೆಲಪ್ ಕವರ್ನೊಳಗೆ ಹಾಕಿ, ಕ್ರೋಶ ಮಾತ್ರ ಉಪಾಗಮ್ಯ ಶುಕಂ ವಚನ ಅಬ್ರವೀತ್, ಸರಿ ಅಂತ ಹೇಳಿ ಶುಕಾಚಾರ್ಯ ಕೈಯಲ್ಲಿ ಆ ಪತ್ರವನ್ನ ಕೊಟ್ಟು ಇದನ್ನ ಶ್ರೀನಿವಾಸನಿಗೆ ಮುಟ್ಟಿಸ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಸರಿ ಅಂತ ಹೇಳಿ ಶುಕಾಚಾರ್ಯ ಹೊರಡ್ತಾ ಇರ್ಬೇಕಾದ್ರೆ ಇನ್ನೇನು ಒಂದ್ ಸ್ವಲ್ಪ ಪರ್ಲಾಂಗ್ ದೂರ ಹೋಗಿರ್ಬೇಕು. ರಾಜ ಮತ್ತೆ ಶುಕಾಚಾರ್ಯ ಸ್ವಾಮಿ ಅಂತ ಒದರಿದ ರಾಜ. ಅವಾಗ ಶುಕಾಚಾರ್ಯ ತಿರುಗಿ ನೋಡ್ತಾರೆ. ಏನಕೇನ ಪ್ರಕಾರೇಣ ತಸ್ಯ ಚಿತ್ತಂ ವಶಂ ಕುರು. ಆಕಾಶ ರಾಜಕ್ಕೂ ಹಂಗೆ ಕಾಲಾಗ ಹಳ್ಳ ಚುಚ್ಚಿದಾಗೆಲ್ಲ ನಡ್ಕೋತ ಬರ್ತೀವಲ್ರಿ, ಹಂಗೆ ಕುಡ್ಕೋತೆ ಬಂದ ಓಡ್ಕೋತ ಶುಕಾಚಾರ ಹತ್ರ ಬಂದಾಗೆ ಏನಪ್ಪಾ ಅಂತ ಹೇಳಿದಾಗ, ಏನಕೇನ ಪ್ರಕಾರೇಣ ತಸ್ಯ ಚಿತ್ತಂ ವಶೀಕುರು. ಸ್ವಾಮಿ ಶುಕಾಚಾರ್ಯರೇ, ನಿಮ್ಮಲ್ಲಿ ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡ್ತೀನಿ, ಹೆಂಗರೆ ಮಾಡಿ ಆ ಶ್ರೀನಿವಾಸನಿಗೆ ಒಪ್ಪಿಸ್ರಿ ಅಂತ ಹೇಳಿ. ಆಮೇಲೆ ಶುಕಾಚಾರ ಅಂದ್ರಂತ, ನಾನೇನೋ ಪ್ರಯತ್ನ ಮಾಡ್ತೀನಪ್ಪ, ಮತ್ತ ಅವ ಒಪ್ಕೊಳ್ಳಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಯಾಕಪ್ಪ ಅಂತಂದ್ರ ಮತ್ತ ಕನ್ಯಾದಾನ ಮಾಡ್ಬೇಕಲ್ಲ, ವರದಕ್ಷಿಣೆ ಅವ 25,000 ನಾನು 10,000 ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಾರಪ್ಪ. ಮತ್ತ ನಿನ್ನೇನ್ ಅಪೇಕ್ಷೆ ಅಂತಂದ್ರ, ಇಲ್ಲ ನಾನು 25,000 ಅಂತ ಅವ ಹೇಳೋಣ, ಸರಿ ಅಂತ ಹೇಳಿ ನಾನು 25,000 ಒಪ್ಕೋಣಪ್ಪ ಅಂತ ಹೇಳಿ ಬಂದ್ ನಾನ್ ಏನ್ ಹತ್ರ ಹೇಳ್ಕೊಳ್ಳಿ, 25,000 ಎಲ್ಲಿಂದ ತರ್ಲಿ? ನನ್ನ ಹತ್ರ ಅಷ್ಟು ರೊಕ್ಕಿಲ್ಲ, 10,000 ನಾನ್ ಕೊಡ್ತೀನಿ, ಉಳಿದಿದ್ ನೀವೇ ಹಾಕ್ರಿ ಅಂತಂದ್ರ ನಾ ಎಲ್ಲಿಂದ ಹಾಕ್ಲಿ? ನಾನೇ ಗೆಡ್ಡೆ ಗಣಸ್ಕೊಂಡೆಲ್ಲ ಬೇಯಿಸ್ಕೊಂಡು ತಿನ್ನವನ, ಅದಕ್ಕ ಮತ್ತ ಒಪ್ಪೋತನ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಶುಕಾಚಾರ್ಯ ಹೇಳಿದ್ರೆ ಆಕಾಶರಾಜ ಹೇಳ್ತಾನಂತೆ, ಅಯುತಂ ಸ್ವರ್ಣ ಲಕ್ಷಂ ವಾ ಕೋಟಿಂ ವಾ ಅರ್ಬುದಮೇವ ವಾ ದಾಸ್ಯಾಮಿ ದ್ರವ್ಯ ನಿಚಯಂ ನಾತ್ರ ಕಾರ್ಯ ವಿಚಾರಣ. ನೀವು ಮೊದಲಿಗೆ 1,000 ಅಂತ ಹೇಳ್ರಿ, 10,000 ವರದಕ್ಷಿಣೆ ಕೊಡ್ತಾರ ಅಂತ ಹೇಳ್ರಿ. ಹೇಳಿದಾಗ ಅವ ಒಪ್ಕೊಳ್ಳಿಲ್ಲ ಅಂತಂದ್ರೆ ಲಕ್ಷಕ್ಕೆ ಹೋಗ್ರಿ. ಅವಾಗ ಅಷ್ಟಕ್ಕೂ ಒಪ್ಕೊಳ್ಳಿಲ್ಲ ಅಂದ್ರೆ ಕೋಟಿ ಕೊಡ್ತಾರ ಅಂತ ಹೇಳ್ರಿ. ಅಷ್ಟಕ್ಕೂ ಒಪ್ಕೊಳ್ಳಲ್ಲ ಅಂತಂದ್ರೆ ಅರ್ಬುದದಷ್ಟು ಆಸ್ತಿಯನ್ನ ಕೊಡ್ತೀನಿ ಅಂತ ಹೇಳ್ರಿ. ದಾಸ್ಯಾಮಿ ದ್ರವ್ಯ ನಿಚಯಂ ನಾತ್ರ ಕಾರ್ಯ ವಿಚಾರಣ. ನಿಮ್ಗೆ ಏನ್ ಬಾಯಿಗೆ ಬರ್ತದ ಆ ಸಂಖ್ಯೆ ಹೇಳ್ರಿ ಅವನಿಗೆ. ಇಷ್ಟೆಲ್ಲ ಕೊಡ್ತಾನೆ, ಕಾರ್ ಕೊಡ್ತಾನೆ, ಮನೆ ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಬಂಗಾರ ಕೊಡ್ತಾನೆ. ಏವಮೆತ್ತೋ ಮಹಿದೇವೋ ಗತಶೇಷಾಚರಂ ಪ್ರತಿ. ನೀವು ಏನು ಹೋಗಿ ಶ್ರೀನಿವಾಸನ ಹತ್ರ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳ್ತೀರಿ, ಆ ವರದಕ್ಷಿಣೆನ ನಾನು ಕೊಡ್ತೇನೆ, ವಿಚಾರೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಒಟ್ಟು ಅವನಿಗೆ ಒಪ್ಪಿಸ್ಕೊಂಡ್ ಬರ್ಬೇಕು ನೀವು, ಅಷ್ಟೇ ನಿಮ್ ಕೆಲಸ ಅಂತ ಹೇಳಿದಾಗ ಶುಕಾಚಾರ್ಯ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಸಂತೋಷದಿಂದ ಶುಕಾಚಾರ್ಯ ಹೊರಟ್ರಂತೆ. ಏವ ಮುಕ್ತ ಮಹೀದೇವೋ ಗತಶೇಷಾಚರಂ ಪ್ರತಿ ಗಮನಾಯ ಮತಿಂ ಚಕ್ರೆ ಶ್ರೀನಿವಾಸ ದಿದೃಕ್ಷಯ ಮಧ್ಯಂ ಗತೆ ಭಾನುಮತೋ ಮಹಾತ್ಮ ಸಮಗಾತಸ್ತದ್ರ ಶುಕಸ್ಯ ಶಿಷ್ಯ ಹರೇರ್ಜಗಮಾನ್ಯೋದ್ರೋ ವಿರಾಗಿ ತದ್ದರ್ಶನಾಹ್ಲಾದ ಶೇಷ ದೂರಾದಾಯಂತವ ವೀಕ್ಷ ವೆಂಕಟಾದ್ರಿ ಶಿಖಾಮಣಿ. ಈ ರೀತಿಯಾಗಿ ಶುಕಾಚಾರ ಹೊರಟಾದ್ಮೇಲೆ ಈ ಕಡೆ ಈ ಪರಮಾತ್ಮ ಕುತ್ಕೊಂಡಿದ್ದ ತನ್ನ ಆಶ್ರಮದೊಳಗ. ಯಾವಾಗ ಬರ್ತಾಳ ಬಕುಲಾದೇವಿ, ಯಾವಾಗ ಬರ್ತಾಳ ಅಂತ ವಿಚಾರ ಮಾಡ್ಕೋತ ಹೊರಗೆ ಹೋಗೋದು, ಹಾದಿ ನೋಡುದು, ಮತ್ ಒಳಗ್ ಬರೋದು, ಹೊರಗೆ ಹೋಗೋದು, ಆ ಬಕುಲಾದೇವಿ ಬರ್ಲಿಕ್ಕೆ ತಳದ್ದು ಹಾದಿ ನೋಡುದು, ಹಿಂಗ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ಹೊರಗೆ ಹೋದಂತ ಹೋಗ್ಬೇಕಾದ್ರೆ ಶುಕಾಚಾರ 2 ಕೈಗಳು ತಮ್ಮ ತಲೆ ಮೇಲೆ ಇಟ್ಕೊಂಡ್ ಬರ್ಲಿಕ್ಕಂತೆ. ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಗೋವಿಂದ ಗೋವಿಂದ ಅನ್ಕೋತ ಹೋಗ್ತೀವಲ್ಲ, ಹಂಗ ಗೋವಿಂದ ಗೋವಿಂದ ಅನ್ಕೋತ ಬರ್ಲಿಕ್ಕತ್ತಿದ್ರು. ಇದು ಶುಕಾಚಾರ್ಯ ಹಾಕೊಟ್ಟಿದ್ದು ಕಾಣಿಸ್ತದ ಮೊದಲಿಗೆ ಸಂಪ್ರದಾಯ. ಹಿಂಗಾಗಿ 2 ತಲೆ ಮೇಲೆ ಕೈಗಳನ್ನ ಇಟ್ಕೊಂಡು ಬರ್ತಾ ಇದ್ರಂತೆ. ದದರ್ಶ ಶಿರಸಃ ಪಾಣಿಂ ಕೃತಕಾರ್ಯ ವಿನಿಶ್ಚಯಂ ಶುಕಂ ಪ್ರಾಹ ವಿಭಕ್ತಿ ಇವ ವಚನಾದ್ ಉತ್ಥತೋ ಹರಿಹಿ. ಅವಾಗ ಶ್ರೀನಿವಾಸ ದೂರದಿಂದ ಶುಕಾಚಾರ ನೋಡಿದ ತಕ್ಷಣ ಭಾರಿ ಸಂತೋಷ ಆಯ್ತಾನ ಶ್ರೀನಿವಾಸನಿಗೆ. ಬಂದಿರತಕ್ಕಂತಹ ಶುಕಾಚಾರ್ಯರಿಗೆ ಶ್ರೀನಿವಾಸ 2 ಕೈಗಳನ್ನು ಹಿಡಿದು ಕೇಳ್ತಾನಂತ, ಇವ್ 2 ತೋಳುಗಳನ್ನ ಹಿಡಿದು,
ಶ್ರೀನಿವಾಸೋಚ ಕಾರ್ಯಂ ಮದೀಯಂ ವಿಪ್ರೇಂದ್ರ ಪಕ್ವಂ ವಾ ಪಕ್ವಮೇ ಭವಾ. ಶುಕಾಚಾರ್ಯ, ಈ ಶುಕಾಚಾರ್ಯ ಯಾಕೆ ಬರ್ತಾರೆ ಇಲ್ಲಿಗೆ? ಶ್ರೀನಿವಾಸನಿಗೆ ಗೊತ್ತು. ಮತ್ತು ಶುಕಾಚಾರ್ಯ ಯಾವತ್ತು ಇರ್ಲಾರ್ದವ್ರು ಶುಕಾಚಾರ್ಯ ಬಂದಾರ ಅಂತಂದ್ರ ಮದ್ವೆ ಸುದ್ದಿ ಹೇಳ್ಕೊಂಡೇ ಬಂದಿರ್ತಾರ ಅವರು. ಅದಕ್ಕೆ ಸೀದಾ ಇವನಿಗೆ ತಲೆಯಾಗೂ ಅದೇ ಇತ್ತು, ಮದ್ವಿ ಸದಾಶಿವನಿಗೆ ಅದೇ ಧ್ಯಾನ ಅಂತಾರಲ್ಲ, ಆ ಮದ್ವಿ ವಿಚಾರನೆ ಓಡ್ಲಿಕತ್ತಿದ್ದು. ಬಂದವರಿಗೆಲ್ಲ ಹಿಂಗೆ ಕೇಳ್ಬೇಕು ಅನ್ಕೊಂಡಿದ್ದವನು. ಬಂದವರೆಲ್ಲ ಆಕಾಶರಾಜ ಮನೆಯಿಂದ ಬಂದಿರ್ತಾರೇನೋ. ಅಷ್ಟೊತ್ತಿಗೆ ಹೋಗಿ ಶುಕಾಚಾರ್ಯ ಕೇಳದಂತೆ, ಕಾರ್ಯಂ ಮದೀಯಂ ವಿಪ್ರೇಂದ್ರ ಪಕ್ವಂಬ ಪಕ್ವಮೇವ. ಶುಕಾಚಾರ್ಯ, ನನ್ನ ಕೆಲಸ ಹಣ್ಣು ಕಾಯೋ ಅಂತ ಕೇಳದ. ಅವಾಗ ಶುಕಾಚಾರ್ಯ ಅಂತಾರಂತೆ, ಕಾರ್ಯಂ ತವ ಕೃಪಾ ಸಿದ್ಧೋ ಪಕ್ವಮೇವ ನ ಸಂಶಯ. ಸ್ವಾಮಿ, ನಿನ್ನ ಕೈಯ ಸಿಕ್ಕವರೆಲ್ಲ ಹಣ್ಣಾಗಿ ಹೋಗ್ಬಿಟ್ಟಾರ, ಈ ಆಕಾಶ ರಾಜ ಹಣ್ಣಾಗ್ಲಾರದಕ್ಕನ ಖಂಡಿತವಾಗಿ ನಿನ್ನ ಕೆಲಸ ಹಣ್ಣಾಗಿದೆಪಾ, ಇದ್ರೊಳಗೆ ಏನೋ ವಿಚಾರ ಇಲ್ಲ. ಶುಭಂ ಕರಂ ವಾಕ್ಯಮಿತಿ ಶುತ್ವ ದಂಡವತ್ ಪ್ರಣಿಪತ್ಯತಂ ಸಮಾಲಿಂಗ್ಯ ಶುಕಂ ಕೃಷ್ಣೋ ಭಕ್ತ್ಯ ಹರ್ಷವಶಂಗತಃ ಅತಿ ಚಿತ್ರಚಾರಿತಾತ್ಮ ಶುಕಮಾಹ ಮಹೀಪತೆ. ಇಷ್ಟು ಹೇಳಿ, ಸ್ವಾಮಿ ನಿನ್ನ ಕಾರ್ಯ ಹಣ್ಣಾಗಿದೆ, ಏನೋ ವಿಚಾರ ಮಾಡಬೇಡ, ಆಕಾಶರಾಜ ಖಂಡಿತವಾಗಿಯೂ ಕೂಡ ನಿನಗೆ ಕನ್ಯಾದಾನವನ್ನು ಮಾಡ್ತಾನೆ ಎಂಬುದಾಗಿ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಂತೆ ಶುಕಾಚಾರ್ಯರು ಶ್ರೀನಿವಾಸನಿಗೆ. ಅವಾಗ ಶ್ರೀನಿವಾಸ ಬಹಳ ಸಂತೋಷದಿಂದ ಅವರನ್ನು ಎಬ್ಬಿಸಿದ್ದಾನಂತೆ. ಎಬ್ಬಿಸಿ ಅವರಿಗೆ ಆಲಿಂಗನವನ್ನು ಕೊಟ್ಟಂತೆ ಶುಕಾಚಾರ್ಯರಿಗೆ ಶ್ರೀನಿವಾಸ. ವದಂತಿ ಲೋಕ ಅಮೃತಾತ್ ಸಹಸ್ರ ವಿವಾಹ ಕಾಮ ನರಜನ್ಮನೋಯೇ ಯೇ ಯಾಂತಿ ಮದ್ಧಾಮ ಕಿಮತ್ರ ವಾಚ್ಯಂ ಜಗತ್ ಕುಟುಂಬಸ್ಯ ವಿವಾಹ ಕಾಮ ನರೋ ಬಿಭರ್ತಿ ಸ್ವಸುತಂ ಸ್ವಭಾರ್ಯಾಂ ಸ್ವಜನಂಗ್ರಹಂ ಬ್ರಹ್ಮಾಂಡಂ ಭವನಂ ವಿದ್ವನ್ ಬ್ರಹ್ಮಾಮೇ ನಾಭಿಸಂಭವ. ಅವಾಗ ಶ್ರೀನಿವಾಸ ಅಂತನಂತೆ, ಶುಕಾಚಾರ್ಯರೇ, ನಾನು ಇಂತಹ ಆಲಿಂಗನವನ್ನ ಯಾವಾಗ ಕೊಟ್ಟಿದ್ದೆ ಅಂತಂದ್ರೆ ಬಹಳ ಜನ ಕೊಟ್ಟೇ ಇಲ್ಲ ಯಾರಿಗೂ. ಒಂದು ಲಕ್ಷ್ಮೀದೇವಿ, ಹಾಗೆಯೇ ಪರ್ಸನಲ್ ಆಗಿ ಯಾರಿಗೂ ಗೊತ್ತಾಗೋದಿಲ್ಲ ನಾನು ಲಕ್ಷ್ಮೀದೇವಿಗೆ ಆಲಿಂಗನವನ್ನು ಕೊಟ್ಟಿದ್ದು. ಇನ್ನೊಂದು ಅಂದ್ರೆ ಹನುಮಂತ ದೇವರಿಗೆ. ಯಾವಾಗ ಅಂತಂದ್ರ ಈ ಸೀತಾದೇವಿಯ ವಚನವನ್ನ ವಿಷಯವನ್ನ ತಿಳಿದುಕೊಂಡು ನನಗೆ ಹೇಳಿದ್ರಲ್ಲ, ಆ ವಿಷಯವನ್ನ ಹೇಳಿದಾಗ ಹನುಮಂತ ದೇವರಿಗೆ ನಾನು ಆಲಿಂಗನವನ್ನು ಕೊಟ್ಟಿದ್ದೆ. ಈ ಹನುಮಂತ ದೇವರು ಲಕ್ಷ್ಮೀ ದೇವಿಯನ್ನ ಬಿಟ್ರೆ ನನ್ನ ಆಲಿಂಗನವನ್ನ ಪಡೆದುಕೊಂಡಿರ್ತಕ್ಕಂತಹ ಪುಣ್ಯಶಾಲಿಗಳು ಅಂದ್ರೆ ನೀವೊಬ್ಬರೇ ಅಂತ ಹೇಳಿದಂತೆ ಶುಕಾಚಾರ್ಯಗೆ ಶ್ರೀನಿವಾಸ ಅಪ್ಕೊಂಡು ಹೇಳಿದಂತೆ, ಯಾ ಲಕ್ಷ್ಮೀ ಮಮ ಕಲ್ಯಾಣಿ ಏ ಚಾನ್ನೇ ಮಮ ಚೌರಸಾಹ ಚತುರ್ನವತಿ ಲಕ್ಷಾಣಿ ಜೀವಾ ಸಂತಿ ಸಂಖ್ಯಕಾಹ ತೇಷಾಂ ರಕ್ಷಣೆ ಬದ್ಧ ದೀಕ್ಷೋಹಂ ಮುನಿಸತ್ತಮ ಮಹಾಕುಟುಂಬಯುಕ್ತಸ್ಯ ಮಮ ಕಲ್ಯಾಣ ಕಾರಣ ಯನ್ಮಿಥ್ಯಾ ಭಾಷಿತಂ ರಾಜ್ಞ ತದ್ವದ್ಯ ಮುನಿಸತ್ತಮ. ಅವಾಗ ಶ್ರೀನಿವಾಸ ಅಂತಾನಂತೆ, ಇಷ್ಟೆಲ್ಲಾ ಲೋಕಗಳನ್ನ ರಕ್ಷಣೆ ಮಾಡಬೇಕು, ಮಹಾಕುಟುಂಬ ನಂದು, ಅಂತಹ ಕುಟುಂಬ ರಕ್ಷಣೆ ಮಾಡೋದಕ್ಕಾಗಿ ಒಬ್ಬಳು ಮನೆ ಯಜಮಾನಿ ಒಬ್ಬಳು ಬೇಕಾಗಿದೆ. ಅಂತಹ ಮನೆ ಯಜಮಾನಿಯನ್ನ ನನಗೆ ಕೂಡಿಸುವುದಕ್ಕಾಗಿ ಆ ಆಕಾಶರಾಜನಿಗೆ ಎಷ್ಟು ಸುಳ್ಳು ಹೇಳಿದ್ರು ಏನ್ ಯಾರಿಗೂ ಗೊತ್ತು, ನೀವು 1000 ಸುಳ್ಳನ್ನ ಹೇಳಿ ಒಂದು ಮದುವೆ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗಂತ ಹೇಳಿ ಸುಮ್ಮನೆ ಬರೇ ಸುಳ್ಳುಗಳನ್ನ ಹೇಳ್ಬಾರ್ದ್ರೆ. ವರ ಯೋಗ್ಯ ಇರಬೇಕು. ಯೋಗ್ಯ ವರ ಇದ್ದು ಎಲ್ಲಾ ಜವಾಬ್ದಾರಿ ಇದ್ದು ಚೆನ್ನಾಗಿ ಬಂದಿರತಕ್ಕಂತಹ ಹುಡುಗಿಯನ್ನ ನೋಡ್ಕೊತಾ ಇದ್ದ ಅಂತಂದ್ರೆ ಅವಾಗ ಹೇಳ್ಬೇಕು ಸುಳ್ಳುಗಳನ್ನ. ಎಂತ ಸುಳ್ಳು ಹೇಳ್ಬೇಕ್ರಿ? ಮತ್ತ ವರನಿಗೆ ಪಗಾರ ಎಷ್ಟು ಬರ್ತದೆ ಅಂತಂದ್ರೆ, ಇವನಿಗೊಂದು 45-50 ಸಾವಿರ ಪಗಾರ ಬರ್ತಾ ಇತ್ತು ಅಂತಂದ್ರೆ ಬೇಕಾದಷ್ಟು ಬರ್ತದ್ರಿ, ಒಂದ್ 80-90 ತನ ತೆಗಿತಾನ ಅಂತ ಹೇಳ್ಬೇಕು. 50 ಸಾವಿರ ಪಗಾರ ಬಂದ್ರು ಸಾಕ್ತಾನ, 90 ಸಾವಿರ ಪಗಾರ ಬಂದ್ರು ಸಾಕ್ತಾನೆ. ಅದನ್ನ ಬಿಟ್ಟು ಇವನಿಗೆ ಬರೋದೇ 500 ರೂಪಾಯಿ ಇರ್ತದೆ ಅಂತದ್ರೊಳಗೆ ತಿಂಗಳ 5-5 ಲಕ್ಷ ಚಕ್ ಇಳಿಸ್ತಾನ್ರಿ ಅಂತ ಅನ್ಬಾರದು. ಹಂಗೆಲ್ಲ ಸುಳ್ಳು ಹೇಳಿ ಮದುವೆಯನ್ನು ಮಾಡಬಾರದು. ಅದನ್ನ ಹೇಳ್ತಾನೆ ಪರಮಾತ್ಮ. ಸಾವಿರಾರು ಸುಳ್ಳನ್ನ ಹೇಳಿ ನದಿಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಆ ಆಕಾಶರಾಜನಿಗೆ ನೀನು ಏನು ಸುಳ್ಳು ಹೇಳಿದೋ ಗೊತ್ತಿಲ್ಲ, ಅಮ್ಮ ಈ ವಿವಾಹ ಕಾರ್ಯಕ್ಕೆ ಒಪ್ಕೊಂಡಾನಂತೆಂಬುದಾಗಿ ಹೇಳಿದಾಗ ಸರಿ ಅಂತ ಹೇಳಿ ಶ್ರೀನಿವಾಸ ಅವರಿಗೆ ಆಲಿಂಗನವನ್ನು ಕೊಟ್ಟ. ಶುಕಾಚಾರ್ಯರು ಕೂಡ ಈ ವಿಷಯವನ್ನ ತಿಳಿಸಿದಾದ್ಮೇಲೆ ಶುಕಾಚಾರ್ಯ ಹೇಳ್ತಾರಂತೆ, ರಾಜರಾಜೇನ ಲಿಖಿತ ಪತ್ರಿಕಾ ಪುರುಷೋತ್ತಮ ಪ್ರೋಕ್ತಂ ತೇ ಚ ಮಹಾಭಾಗ ಪೂರ್ವಮೇವಾಸ್ಯ ಕಾರಣಂ ಇತ್ಯುಕ್ತ ಸನ್ ರಮಾಕಾಂತ ಪತ್ರಿಕಾಂ ಶಿರಸಾ ದಧೌ. ಅವಾಗ ಶುಕಾಚಾರ್ಯರು ಬಹಳ ಸಂತೋಷ ಸ್ವಾಮಿ ಎಂಬುದಾಗಿ ಹೇಳಿದಾಗ ಶ್ರೀನಿವಾಸ ಅಂತನಂತೆ, ಆ ಸೊಂಡದೊಳಗೆ ಏನ್ ಸಿಗಿಸ್ಕೊಂಡಿರಿ ಅಂತ ಕೇಳಿದಂತೆ. ಕೇಳಿದಾಗ, ಓ ಇದು ಆಕಾಶರಾಜನ ಒಂದು ಪತ್ರ ಬರೆದು ಕೊಟ್ಟಾನಪ್ಪ, ನೋಡು ಇದ್ರೊಳಗೆ ವಿವಾಹಕ್ಕೆ ಸಂಬಂಧಪಟ್ಟಿದ ವಿಷಯ ಅಲ್ಲ ಅಂತಂದಾಗ ಶ್ರೀನಿವಾಸ, ನಮಗ್ ಯಾರಾದ್ರೂ ಮದುವೆ ಕಾರ್ಡನ್ನು ಕೊಟ್ಟಾದ್ಮೇಲೆ ಹಿರಿಯರು ಕೊಟ್ರೆ ಅದನ್ನ ತೆಗೆದುಕೊಂಡು ಹಿಂಗ್ ತಲೆಗೆ ಹಚ್ಕೋತೀವಿ. ಹಂಗ ಶ್ರೀನಿವಾಸ ಆ ಮದುವೆ ಪತ್ರಿಕೆಯನ್ನು ತೆಗೆದುಕೊಂಡು ತಲೆಗೆ ಹಚ್ಕೊಂಡು ಕಣ್ಣಿಗೆ ಹೊತ್ಕೊಂಡಂತೆ. ಹೊತ್ಕೊಂಡು ಶ್ರೀನಿವಾಸ ಅಂತನಂತೆ, ಕುಶಲಿ ವರ್ತತೆ ರಾಜ ಭಾರ್ಯ ತಸ್ಯ ಪತಿವ್ರತ ಭ್ರಾತಸ್ತಸ್ಯ ಮಹಾಭಾಗ ಪುತ್ರಸ್ತಸ್ಯ ವಿಷಾಂಪತೆ. ಎಲ್ಲಾ ಪತ್ರಿಕೆ ತೆಗಿಬೇಕಾದ್ರೆ ಹಿಂಗೆಲ್ಲ ಮಾತಾಡ್ತಿರ್ತೀವಿ ನೋಡ್ರಿ. ಹೌದ್ರಿ, ವರ ಯಾವ್ರಿಂದ್ರೆ ಕನ್ಯಾ ಯಾವ್ರಿಂದ್ರೆ ಅಂತೆಲ್ಲ ಕೇಳ್ತಿರ್ತಾರಲ್ಲ. ಹಂಗ ಶ್ರೀನಿವಾಸ ಪತ್ರಿಕೆಯನ್ನ ತೆಗಿತಾ ಶುಕಾಚಾರ್ಯ ಕೇಳ್ತಾರಂತೆ, ಕುಶಲಿ ವರ್ತತೆ ರಾಜ, ರಾಜ ಹೆಂಗ ಆರಾಮಾಗಿದ್ದಾನ ಸ್ವಾಮಿ? ಅವನ ಹೆಂಡತಿ ಹೇಗಿದ್ದಾಳೆ? ತಮ್ಮ ಹೇಗಿದ್ದಾನೆ? ಪರಿವಾರದವರೆಲ್ಲ ಆರಾಮವಾಗಿ ಆರೋಗ್ಯದಿಂದ ಇದ್ದಾರಾ ಎಂಬುದಾಗಿ ಶ್ರೀನಿವಾಸನಿಗೆ ಕೇಳಿದಾಗ
ಶುಕಾಚಾರ್ಯ ಹೇಳ್ತಾರಂತೆ, ಸರ್ವಂತು ಕುಶಲಂ ತಸ್ಯ ಭಗವನ್ ಭೂತಭಾವನ ಇವ ಮುಕ್ತ ಪಪಾಠ ಪತ್ರಿಕಾಂ ಪುರುಷೋತ್ತಮ. ಶುಕಾಚಾರ್ಯ ನಿನ್ನ ಅನುಗ್ರಹದಿಂದ ಎಲ್ಲರೂ ಕೂಡ ಚೆನ್ನಾಗಿದ್ದಾರಪ್ಪ ಸ್ವಾಮಿ ಎಂಬುದಾಗಿ ಹೇಳಿದಾಗ ಶ್ರೀನಿವಾಸ ಆ ಪತ್ರವನ್ನು ಓದ್ತಾನಂತೆ. ಶ್ರೀನಿವಾಸ ಉವಾಚ ಪತ್ರಿಕಾ ಲಿಖ್ಯತೆ ವಿಪ್ರ ಮಯಾ ಕಾಶ ನೃಪಾಯ ಚ ತದ್ವಚನ ಮನುಸೃತ್ಯೈವ ರಾಜ್ಞ ಪ್ರೀತಿ ವಿಧಾಯಕ ತಸತೋ ಪುತ್ರಂ ಪುರುಹೂತಮಿತ್ರಂ ಸ್ವಯಂ ಲಿಲೇಕ ತಮಹಾರ್ಥ ಸಂಯುತಂ ಅತ್ಯಂತ ಹೃಷ್ಟಮನ ಪ್ರಸೂಜಕಂ ಕೃಷ್ಣ ಅವತಾರೇ ಪ್ರತಿರುಕ್ಮಿಣೀವ. ಆಕಾಶ ರಾಜ ಏನ್ ಹೇಳಿದ್ನಲ್ಲ ಆ ವಿಷಯಗಳನ್ನೆಲ್ಲ ಸಾಕ್ಷಾತ್ ಶ್ರೀನಿವಾಸ ಅವನೇ ಓದಿದಾದ್ಮೇಲೆ ಶ್ರೀನಿವಾಸ ಅನ್ನಂತ ಮತ್ತೆ ಶುಕಾಚಾರ್ಯನೇ ನನಗೂ ಈ ಮದುವೆಗೆ ಒಪ್ಪಿಗೆ ಇದಂತ ನಾನು ಮತ್ತೆ ಆಕಾಶ ರಾಜನಿಗೆ ಹೇಳ್ಬೇಕಲ್ಲ ಏನ್ ಮಾಡ್ಲಿ ಅಂತ, ನೀನು ಪತ್ರ ಬರಿ ಅನ್ನಂತ. ಅಂದಾದ ತಕ್ಷಣ ನಮ್ಮ ಆಶ್ರಮದೊಳಗೆ ಪೇಪರ್ ಇಲ್ಲ ಅಂತಂದ್ರೆ ಅದ್ರ ಹಿಂದೆ ಬರೀ ಮತ್ತೆ ಅಲ್ಲಿಗೆ ಹೋಗ್ತದ ಅಂತಂದ್ರಂತವ್ರು ಶುಕಾಚಾರ್ಯ. ಸರಿ ಅಂತ ಹೇಳಿ ಆ ಪತ್ರ ಉಲ್ಟಾ ಮಾಡಿದ್ನಂತ. ಉಲ್ಟಾ ಮಾಡಿ ಅದರಲ್ಲಿ ಬಹಳ ಸಂತೋಷದಿಂದ ರೊಮ್ಯಾಂಟಿಕ್ ಆಗಿ ಬರದಂತೆ. ಹೇಗೆ ಬರದ ಅಂತಂದು ವೇದವ್ಯಾಸರು ಹೇಳ್ತಾರೆ, ಕೃಷ್ಣಾವತಾರೇ ಪ್ರತಿ ರುಕ್ಮಿಣೀವ. ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆದಿದ್ಲಲ್ಲ, ನೀನು ನನ್ನ ಬಂದು ಕರೆದುಕೊಂಡು ಹೋಗು ಅಂತ ಹೇಳಿದಾಗ ಹೊಳ್ಳಿ ಇವನು ಪತ್ರ ಬರೆದಿದ್ದ, ಏನ್ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ, ಬೇಕಾದಾಗ್ಲಿ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಂಗೆ ಪ್ರೀತಿಯಿಂದ ಕೃಷ್ಣಾವತಾರದಲ್ಲಿ ರುಕ್ಮಿಣಿಗೆ ಪತ್ರ ಬರದಂತೆ ಶ್ರೀನಿವಾಸ ಆಕಾಶರಾಜನಿಗೆ ಅಷ್ಟೇ ಅಭಿಮಾನ ಪ್ರೀತಿಯಿಂದ ಪತ್ರ ಬರದಂತೆ. ಏನಂತ ಬರದ, ರಾಜಾಧಿರಾಜ ಪೂಜ್ಯಾಯ ಸುಧರ್ಮ ತನಯಾಯ ಚ ನಮೋ ನಮೋತಿ ಭಕ್ತಿವ ಕೃತ್ವೇಯಂ ಪತ್ರಿಕಾಧುನ. ರಾಜಾಧಿರಾಜನಾಗಿರ್ತಕ್ಕಂತಹ ಸುಧರ್ಮರಾಜನ ಮಗನಾಗಿರ್ತಕ್ಕಂತಹ ಆಕಾಶರಾಜನಿಗೆ ಶ್ರೀನಿವಾಸನ ಮಾಡ್ತಾ ಇರತಕ್ಕಂತಹ ಶುಭ ವಿಜ್ಞಪ್ತಿಗಳು. ಶ್ರೀಮದ್ ರಾಜಾಧಿರಾಜೇಂದ್ರ ಕಿರೀಟ ಘೃಷ್ಟಪಾದುಕ, ಅನೇಕ ರೀತಿಯಾಗಿರ್ತಕ್ಕಂತಹ ರಾಜರುಗಳಿಂದ ಘಟ್ಟಿತವಾಗಿರ್ತಕ್ಕಂತಹ ಕಿರೀಟ ಘಟ್ಟಿತವಾಗಿರ್ತಕ್ಕಂತಹ ಪಾದುಕೆಗಳು ನಿನ್ನದು. ಎಲ್ಲ ರಾಜರು ಬಂದು ತಮ್ಮ ಕಿರೀಟವನ್ನ ಘಟ್ಟ ಮಾಡಿ ನಮಸ್ಕಾರ ಮಾಡ್ತಿದ್ರಂತೆ ಅವನ ಪಾದುಕೆಗಳಿಗೆ. ಅಂತಹ ರಾಜನಿಗೆ ಶ್ರೀನಿವಾಸ ಮಾಡ್ತಾ ಇರತಕ್ಕಂತಹ ಶುಭ ವಿಜ್ಞಪ್ತಿಗಳು ಏನಪ್ಪಾ ಅಂತಂದ್ರೆ, ಭವದ್ಭಿರ್ಲಿಖಿತಂ ದೃಷ್ಟ ಸಂತೋಷ ಅಭವನ್ ಮಮ. ನೀವು ಶುಕಾಚಾರ ಕೈಯಲ್ಲಿ ಏನು ಪತ್ರಿಕೆಯನ್ನು ಬರೆದು ಕಳಿಸಿದ್ದೀರಿ, ಈ ಪತ್ರಿಕೆ ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಆದ್ರಿಂದಾಗಿ ನಮಗೆ ತಿರುಗಿ ಉತ್ತರವನ್ನು ಕೊಡೋದಕ್ಕಾಗಿ, ವಿಷಯವನ್ನು ತಿಳಿಸುವುದಕ್ಕಾಗಿ ನಾನು ಕೂಡ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ ಶುಕ್ರವಾರದ ಸಂಜೆ ನೀವು ಫಿಕ್ಸ್ ಮಾಡಿರ್ತಕ್ಕಂತಹ ಮುಹೂರ್ತದಲ್ಲಿ ನಿಮ್ಮ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯ ಪಾಣಿಗ್ರಹಣವನ್ನ ಮಾಡುತ್ತೇನೆ ಎಂಬುದಾಗಿ ಹೇಳಿ ತಾನು ಕೂಡ ಪತ್ರವನ್ನು ಬರೆದ. ಯಥಾಪುರ ಸಾಗರೋ ಮೇ ಕನ್ಯಾದಾನ ಸುಕೀರ್ತಿಮಾನ್. ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆಯನ್ನು ಮಾಡು. ಹೀಗೆ ನೀನು ಮಾಡೋದ್ರಿಂದ ನೀನು ಬಹಳ ಪುಣ್ಯವಂತನಾಗ್ತೀಯ. ಹೇಗೆ ಸಗರರಾಜನ ಮಕ್ಕಳನ್ನ ಭಗೀರಥ ಗಂಗೆಯನ್ನ ಕೆಳಗೆ ಉಳಿಸಿ ಅವರೆಲ್ಲ ಪಿತೃಗಳನ್ನು ಉದ್ಧಾರ ಮಾಡಿದನೋ ಹಾಗೆ ನೀನು ಕೂಡ ಕನ್ಯಾದಾನವನ್ನು ಮಾಡಿ ನಿನ್ನ ಪಿತೃಗಳನ್ನ ಉದ್ಧಾರ ಮಾಡು ಎಂಬುದಾಗಿ ಹೇಳಿ ಬರೆದ. ದತ್ವಾಮೇ ಸುಭಗಾಂ ಕನ್ಯಾಂ ತವ ಪೂರ್ವೋತ್ತರಂ ಕುಲಂ ಉದ್ಧತ್ಯ ಬಹುಲಾಂ ಕೀರ್ತಿಂ ಲವಸ್ವೇತರ ದುರ್ಲಭಾಂ. ಶ್ರೀನಿವಾಸ ಇಲ್ಲಿ ಹೇಳ್ತಾನೆ, ಎಲ್ಲಾ ಗಂಡ ಮಕ್ಕಳು ಬೇಕು ಅಂತ ಅಪೇಕ್ಷೆ ಪಡಬೇಡ್ರಿ. ಕನ್ಯಾದಾನ ಮಾಡಿದ್ರೆ ಅದಕ್ಕೆ ಎಷ್ಟು ಪುಣ್ಯ ಇದೆ ಅಂತೆಂಬುದಾಗಿ ವಿವಾಹದಲ್ಲಿ ಹೇಳ್ತಾರೆ. ಎಳ್ಳಿನ ರಾಶಿ ಇದೆಯಲ್ಲ, ಆ ಎಳ್ಳಿನ ರಾಶಿಯನ್ನ ಮೇರು ಪರ್ವತದವರೆಗೆ ಜೋಡಿಸಿ ಬ್ರಾಹ್ಮಣನಿಗೆ ದಾನವನ್ನ ಕೊಟ್ಟರೆ ಎಷ್ಟು ಪುಣ್ಯ ಅಂತಂದ್ರೆ, ಈ ಕೇವಲ ಕರಿ ಎಳ್ಳಲ್ಲ, ಬಂಗಾರದ ಎಳ್ಳಿನ ರಾಶಿಯನ್ನ ದಾನ ಮಾಡಿದ್ರೆ ಏನು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಕನ್ಯಾದಾನ ಮಾಡಿದ್ರೆ ಬರ್ತದಂತೆ. ಅದು ಇದನ್ನ ಬರೆದು ಇಟ್ಕೊಂಡಿದ್ದೆ, ಅದು ಸಿಗ್ತಾ ಇಲ್ಲ, ಮತ್ತೆ ನಾಳೆ ದಿನ ನೋಡಿದಾಗ ಹೇಳ್ತೀನಿ ಅದನ್ನ. ಅಷ್ಟು ಪುಣ್ಯ ಕನ್ಯಾದಾನ ಮಾಡಿದ್ರೆ ಬರ್ತದಂತೆ ಎಂಬುದಾಗಿ ಹೇಳಿ, ಲಿಖಿತವ್ಯಂ ವಿಶೇಷೇಣ ಕಿಂತೇಸ್ತಿ ನೃಪೋತ್ತಮ ವಿಶೇಷ ಜ್ಞಪ್ತಿ ಧರ್ಮಾತ್ಮ ವೇತ್ತಿ ಸರ್ವಂ ಶುಕೋಮನಿ. ಇವನು ಕೂಡ ಹಂಗೆ ಬರದ, ಎಲ್ಲವನ್ನೂ ಕೂಡ ಬೃಹಸ್ಪತಿ ಆಚಾರ್ಯ ಶುಕಾಚಾರ ಗೊತ್ತದೆ, ಏನೇ ಬೇಕಿದ್ರು ಅವರಿಗೆ ಕೇಳುವಂತ ಆಕಾಶರಾಜ ಹೇಳ್ದ. ಈ ಶ್ರೀನಿವಾಸನ ಸಹಿತ ಇಂತಹ ದಿನ ಬಂದು ನಾನು ಮದುವೆ ಮಾಡ್ಕೋತೀನಿ, ಎಲ್ಲ ವಿಷಯಗಳು ಕೂಡ ಶುಕಾಚಾರ್ಯಗೆ ಗೊತ್ತದ, ನೀನು ಅವ್ರ ಹತ್ರನೇ ವಿಚಾರಿಸ್ಕೊ ಅಂತ ಹೇಳಿ ಇವ ಅವ್ರಿಗೆ ಬರದ ಹೊಳ್ಳಿ. ಇತಿ ವಿಜ್ಞಾಪನಂ ನೇಯಂ ಮಮ ಪ್ರಣತಿ ಪೂರ್ವಕಂ ಇತ್ತಂ ಲಿಖಿತ್ವಾ ವರಪತ್ರಿಕಾಂ ಶುಭಾಂ ಶೇಷಾದ್ರಿನಾಥೋ ಮುನಿನಾಶುಕೇನ ಸಂಪ್ರೇಷಯಾಮಾಸ ಸುರೇಂದ್ರ ಪೂಜ್ಯ ವರಂ ನೃಪೇಂದ್ರಸ್ಯ ವಿಯನ್ ನೃಪಃ. ಈ ರೀತಿಯಾಗಿ ಪತ್ರಿಕೆಯನ್ನ ಬರೆದು ಶ್ರೀನಿವಾಸ ಕೊಟ್ಟಿದ್ದಾನೆ. ಅವಾಗ ಶ್ರೀನಿವಾಸ ಇಷ್ಟೆಲ್ಲ ಪತ್ರಿಕೆ ಬರೆದಾದ್ಮೇಲೆ ಶುಕಾಚಾರ್ಯ ಕೊಟ್ಟ. ಶುಕಾಚಾರ್ಯ ಅದನ್ನು ಕಿಶದೊಳಗೆ ಇಟ್ಕೊಂಡಾದ್ಮೇಲೆ 2 ನಿಮಿಷ ಕೂತ್ರು ಶುಕಾಚಾರ್ಯ. ಬಿಸಿಲಾಗಿ ಬಂದಿನಪ್ಪ, ಒಂದ್ ಗ್ಲಾಸ್ ನೀರು ಕೊಡು ಅಂತ ಹೇಳಿ. ಅವಾಗ ಶ್ರೀನಿವಾಸ ಮಾತಾಡ್ತಾನಂತೆ ನಿಧಾನವಾಗಿ, ಆಕಾಶರಾಜ ಏನು ನೋಡಿ ಕನ್ಯಾದಾನ ಮಾಡ್ಲಿಕ್ಕೆ ತಯಾರಾದ? ಅವಿದ್ವಾ ಪುಲಂ ಗೋತ್ರಂ ನಾಮ ಸಂಸ್ಥಾನ ಮಂದಿರಂ ಕಥಂ ದಾಸ್ಯತಿ ರಾಜೇಂದ್ರ ಕನ್ಯಾ ಮಾಂ ಮಹೀಸುರ. ಶುಕಾಚಾರ್ಯ, ರಾಜನನ್ನು ನೋಡಿಲ್ಲ, ನನ್ನ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಸಂಸ್ಥಾನ ಮಂದಿರ ಮನೆಗಳು ಏನವ ಅಂತ ಗೊತ್ತಿಲ್ಲ, ಆಸ್ತಿ ಗೊತ್ತಿಲ್ಲ, ನನ್ನ ಎಜುಕೇಶನ್ ಸರ್ಟಿಫಿಕೇಟ್ ಅವ ನೋಡಿಲ್ಲ,
ಏನ ನೋಡಿ ಅವ ಕನ್ಯಾ ಕೊಡ್ಲಿಕ್ಕೆ ತನಗೆ ಗೊತ್ತಿಲ್ಲ ಅಂತೆಂಬುದಾಗಿ ಹೇಳಿ ಶ್ರೀನಿವಾಸ ಹೇಳಿದ್ರೆ ಶುಕಾಚಾರ ಅಂತರಂತೆ ನಕುಲಂ ನಚ ಗೋತ್ರಂ ತೇ ಜನ್ಮ ಮರಣೇ ಹರೇ ನಜರ ನಚ ವೃದ್ಧಿಶ್ಯ ನಚ ಸ್ಥಾನಂ ನಚಾಶ್ರಯ ವಿಳಂಬ ಮಾತ್ರಂ ಗೋವಿಂದ ಪುರುಷೇ ಪುರುಷೋತ್ತಮ ಅಂತಹ ಆಕಾಶರಾಜನಿಗೆ ಪೂರ್ತಿ ಮೈಂಡ್ ವಾಶ್ ಮಾಡಿ ಬಂದವನೇ ನೀಯಪ್ಪ. ನಿನ್ನ ಕುಲಗೋತ್ರಗಳನ್ನ ಅವನ ಹೇಗೆ ವಿಚಾರ ಮಾಡ್ತಾನೆ. ಪರಮಾತ್ಮ ನಿನ್ನ ಮಗಳನ್ನ ಕೇಳ್ತಾ ಇದ್ದಾನಂತಂದು ಒಂದೇ ಮಾತು ಸಾಕು, ಮತ್ತಿನ್ನೇನೂ ಹೇಳೋದ್ ಬೇಕಾಗಿಲ್ಲ ನಿನ್ನ ಬಗ್ಗೆ. ಅಂತಹ ಮಗಳನ್ನ ನಿನಗೆ ಕೊಡೋದಕ್ಕೆ ತಯಾರಾಗಿದ್ದಾನೆ. ಇಷ್ಟೆಲ್ಲವನ್ನು ಕೂಡ ಲೋಕ ವಿಡಂಬನೆಗಾಗಿ ನನ್ನನ್ನ ಮೋಹನ ಮಾಡೋದಕ್ಕಾಗಿ ಇಂತಹ ಮಾತುಗಳನ್ನ ಆಡ್ತೀಯ. ಆದ್ರೆ ನಿನ್ನ ಜ್ಞಾನ ನನಗಿರೋದ್ರಿಂದಾಗಿ ನೀವೆಲ್ಲವೂ ಕೂಡ ವಿಡಂಬನ ಮಾಡ್ತೀಯ ಅಂತನ್ನುವ ಜ್ಞಾನ ನನಗೆ ಕೊಟ್ಟಿದ್ದಿ. ಅದೇ ನನ್ನ ಜನ್ಮ ಜನ್ಮಾಂತರದ ಪುಣ್ಯ ಎಂಬುದಾಗಿ ಹೇಳಿ ಶುಕಾಚಾರ್ಯರು ಅಲ್ಲಿಂದ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿ ಅವರು ಹೊರಟಾದ್ಮೇಲೆ ಈ ಕಡೆ ಬಕುಲಾದೇವಿ ಬರ್ಬೇಕಲ್ರಿ. ಬಕುಲಾದೇವಿ ಇನ್ನೂ ಬಂದೇ ಇಲ್ಲ. ಈಕಿ ಬರ್ಲಿಕ್ಕತ್ತಿದ್ಲು ಕುದುರೆ ಮೇಲೆ. ಆ ಕುದುರೆನೂ ದಣದ್ ಹೋಗಿತ್ತು. ಪರ್ವತ ಹತ್ತಿ ಇಳಿದು ಸರಿ ಅಂತ ಹೇಳಿ ಗತೇತು ಮನುಷಾರ್ಧೂಲೆ ಭಗವಾನ್ ಭಕ್ತವತ್ಸಲ ಮಾತರಂ ಸಂದರ್ಶಾಥ ಮಾತ್ರ ಮಾರ್ಗಂ ಶಾಂತ ವಯೋಗತಾಂ ಬಕುಲಾಂ ಪ್ರಣಿಪತ್ಯಾಥ ಮಾಧವೋ ವಾಕ್ಯಮ ಬ್ರವೀತ್. ಬಕುಲಾದೇವಿ ಬಂದು ಕುದುರೆಯಿಂದ ಇಳಿದು ಸಪ ಅಂತ ಹೇಳಿ ಇಳಿದು ಹೋಗಿ ಒಂದು ಕಟ್ಟಿ ಕೂತ್ಲು. ಒಂದ್ ಒಟ್ಟಿಗೆ ನೀರ್ ತೊಂಬರ್ಪ ಅಂತಂದ್ಲು. ಶ್ರೀನಿವಾಸ ಬಂದ. ಅಂಬಕ್ಕಾಲ ವಿಲಂಬಸ್ತೆ ಕಿಮರ್ಥಂ ಕಮಲಾನನೆ ಕಾತತ್ರ ವಾರ್ತಾನಗರೇ ತನ್ಮಾ ಚಕ್ಷ್ಮ ಭಾಮಿನಿ. ಶ್ರೀನಿವಾಸ ಪೂರ್ತಿ ಎಕ್ಸೈಟ್ಮೆಂಟ್ ಒಳಗೆ ಬರ್ಲಿಲ್ರಿ. ಶುಕಾಚಾರ್ಯ ಬಂದೆಲ್ಲ ಹೇಳೋ ಹೊಟ್ಟಿದ್ರಲ್ಲ. ಹಿಂಗಾಗಿ ಆ ಬಕುಲಾದೇವಿ ಹತ್ರ ಬಂದು ಶ್ರೀನಿವಾಸ ಮಾತಾಡಂತೆ, ಯಾಕಮ್ಮ ಇಷ್ಟು ತಡ ಹೋದ್ರಲ್ಲ ಅವನೇ ಬರ್ಲಿಕ್ಕಾಗೋದಿಲ್ಲೇನ, ಹೋಗ್ಲಿ ಏನಾಯ್ತಲ್ಲಿ ಅಂತ ಕೇಳದ ಬಕುಲಾದೇವಿ ಹೇಳ್ತಾಳಂತೆ, ಅಯ್ಯೋ ಏನ್ ಕೇಳ್ತಪ್ಪ ಮರಾಯ, ಸಾಧಿತ ಬಹು ಯತ್ನೇನ ಕನ್ಯಾತೆ ಪುರುಷೋತ್ತಮ. ನಿನಗ್ ಮದ್ವೆ ಮಾಡಿಸೋದ್ರೊಳಗೆ ನನಗ್ ಸಾಕ್ ಹೋಯ್ತು. ಎಷ್ಟು ಕೇಳಿದ್ರು ಇಬ್ರು ಗಂಡ ಹೆಂಡ್ತಿ ಕೊಡಲ್ಲ ಅಂತ ಕೂತ್ಬಿಟ್ಟಿದ್ರು. ಹಂಗೋ ಹಿಂಗೋ ಮಾಡಿ ಭಾರಿ ಶ್ರಮ ಪಟ್ಟು ನಿನ್ನ ಮದ್ವಿ ಠರಾವ್ ಮಾಡ್ಕೊಂಡು ಬಂದಿನಪ್ಪ. ಅಂತೂ ಇಂತೂ ಆಕಾಶರಾಜ ಕೊಡ್ಲಿಕ್ಕೆ ತಯಾರಾಗ್ಯಾನ ಅಂತ ಅನ್ಕೊಳ್ಳಿ ಶ್ರೀನಿವಾಸ ಅಂತಂದ. ಅಲ್ಲ, ನಾನೇ ಆ ಧರಣಿ ದೇವಿ ಕಡೆ ಸಂಕಲ್ಪ ಮಾಡಿಸಿ ಮಾತು ತಗೊಂಡು ಬಂದೀನಿ, ಈಕೆ ಯಾಕೆ ಹಿಂಗ್ ಹೇಳ್ಲಿಕ್ಕತ್ತಾಳ ಅಂತ ಹೇಳಿ ವಿಚಾರ ಮಾಡಿ ಶ್ರೀನಿವಾಸ ಅಂತಾನಂತ. ಓಹೋ, ನೀನೇ ಫಿಕ್ಸ್ ಮಾಡ್ಸಿದ್ಯಾ ಅಂತ ಹೇಳಿ ನಕ್ವತ್ ಕೇಳಿದ್ರೆ ಮತ್ತ ಬಕುಲಾದೇವಿಗೆ ಇಂಡಿಕೇಟ್ ಆಯ್ತು ಇವ ಪರಮಾತ್ಮ ಇದ್ದಾನ ಅಂತ ಹೇಳಿ. ಅವಾಗ ಬಕುಲಾದೇವಿ ಅಂತಾಳಂತ, ನಾರಾಯಣಾಶ್ರಮಾತ್ ಕೃಷ್ಣ ಧರ್ಮದೇವಿ ಸಮಾಗತ. ಅದು ಒಂದಾಯ್ತು. ನಾನು ಮತ್ ಪ್ರಯತ್ನ ಪಟ್ಟಿದ್ದೆ, ಇಲ್ಲಂತಲ್ಲ. ಏನ್ ಮಾಡಿದ್ದೆ ಪುಣ್ಯ ಗೊತ್ತಿಲ್ಲ. ನಾನು ಹೋಗಿನ ಮೊದ್ಲಿಗೆ ನಮ್ಮ ನಾರಾಯಣಾಶ್ರಮದಿಂದ ಯಾರೋ ಕೊರವಂಜಿ ಹೋಗಿದ್ಲಂತ. ಹೋಗಿ ನಿನ್ ಬಗ್ಗೆ ಎಲ್ಲಾ ವಿಷಯಗಳನ್ನು ಹೇಳ್ಬಿಟ್ಟಿದ್ಲಂತಕಿ. ಆಕಿ ಹೇಳಿದ್ರಿಂದ ನನ್ನ ಕಾರ್ಯ ಸುಗಮ ಆಯ್ತಪ್ಪ. ಇಲ್ಲಿಂದ್ರ ನನ್ನೊಬ್ಬಳ ಕೈಲೇನೆ ಆಗ್ತಿರ್ಲಿಲ್ಲ. ಇವೆಲ್ಲವೂ ಕೂಡ ದೈವ ಪರಮಾತ್ಮನಿಂದನೇ ಆಗಿದ್ದು, ಯಾವ್ದೋ ನನ್ನಿಂದ ಆಗಿಲ್ಲ ಅಂತ ಮತ್ತೆ ಹೇಳಿದ್ರು. ಮತ್ತೆ ಮುಂದಿನ ಜನ್ಮ ಇನ್ನೊಂದು ಬರಬಾರದಲ್ಲ, ಬಕುಲಾ ಜನ್ಮಕ್ಕೆ ಸಾಕು ಅಂತ ಹೇಳಿ ದೈವ ಯೋಗೇನ ಸಾಬದ್ಧ ಸಂಪ್ರಾಪ್ತ ರಾಜಮಂದಿರಂ ವಾಚತಾಂ ಭವದ್ವಾನ ಯೋಗ್ಯಾಂ ಕನ್ಯಾಂ ನೃಪಾತ್ಮಜಾಂ ತಸ್ಯಾಪಿ ತದ್ವೃತ್ತಾನ್ಯಂ ಸಾನೈವ ಕಾಂಕ್ಷತಿ ಲೌಕಿಕೀಂ ತಯೋರ್ವಾಕ್ಯಂ ಸಮಾಕರ್ಣ್ಯ ದಾತುಂ ತೇ ಸ್ವನ್ವಮನ್ಯತ ಇಮಾಂ ದಾಸ್ಯಾಮಹೇ ಪುತ್ರಿಂ ವೆಂಕಟಾದ್ರಿ ನಿವಾಸಿನೇ. ಇಷ್ಟು ನಾನು ಹೇಳಿದ್ನ. ಕುರುಬಂಜಿ ಬಂದು ಹೇಳೋಗಿದ್ಲು. ನಾನು ಬಂದೆ ಅಷ್ಟೊತ್ತಿಗೆ ಬೃಹಸ್ಪತ್ಯಾಚಾರ ಬಂದ್ರು, ಶುಕಾಚಾರ ಬಂದ್ರು. ಬೃಹಸ್ಪತ್ಯಾಚಾರ ಮಾತಿಗೂ ರಾಜ ಒಲ್ಲಂದಿದ್ದ. ಕೊನೆಗೂ ಶುಕಾಚಾರ ಬಂದು ಅವಶ್ಯವಾಗಿ ಕೊಡಬಹುದು ಅಂತ ಹೇಳಿದಾದ್ಮೇಲೆ ಶುಕಾಚಾರ ಮಾತಿಗೆ ಒಪ್ಪಿ ಆಕಾಶ ರಾಜ ನಿನ್ನ ಕನ್ಯಾದಾನ ಮಾಡ್ಲಿಕ್ಕೆ ತಯಾರಾಗಿದ್ದಾನೆ ಎಂಬುದಾಗಿ ಹೇಳಿ ಬಕುಲಾದೇವಿ ಶ್ರೀನಿವಾಸನಿಗೆ ಹೇಳಿದ್ಲು. ಶ್ರೀನಿವಾಸನಿಗೆ ಹೇಳಿದಾದ್ಮೇಲೆ ಜನಕ ಮಹಾರಾಜ ಪೂರ್ತಿ ಇಂಟ್ರೆಸ್ಟ್ ಬಂತವನಿಗೆ. ಅವಾಗ ಜನಕ ಮಹಾರಾಜ ಕೇಳ್ತಾನಂತೆ, ಮಾತುರ್ವಚನಮಾಕರ್ಣ್ಯ ಕೃತವಾನ್ ಕಿಂ ರಮಾಪತಿ. ಶತಾನಂದ ಪುರೋಹಿತರೆ, ಮತ್ತು ಬಕುಲಾದೇವಿ ಇಷ್ಟು ಹೇಳಿದಾದ್ಮೇಲೆ ಶ್ರೀನಿವಾಸ ಏನ್ ಮಾಡದ ಅಂತ ಹೇಳಿ ಜನಕ ಮಹಾರಾಜ ಕೇಳ್ದ. ಅವಾಗ ಶ್ರೀನಿವಾಸ ಅಂದಂತೆ ಬಕುಲಾದೇವಿಗೆ, ಮಹೋತ್ಸವಂ ವಿಧಾತುಂ ಹಿ ಮಮ ಬುದ್ಧಿರ್ನ ಜಾಯತೆ. ಸರಿ ಅಂತ ಹೇಳಿ ಬಕುಲಾದೇವಿ ಮತ್ತಕ್ಕಿಂದ ಏನ್ ಕೆಲಸ ಇತ್ತು ಅದನ್ನ ಮಾಡ್ಬೋದು ಕೂತ್ಲು. ಕಸಬಾರಿಗೆ ತೊಗೊಂಡು ಕಸ ಹೊಡೆದು ದೀಪ ಹಚ್ಚೋಣ ಅಂತ ಹೇಳಿ ರಂಗೋಲಿ ಮಾಡಿ ಅಂತ ಹೇಳಿ ಅಕ್ಕಿ ತಯಾರಾದ ತಕ್ಷಣ ಶ್ರೀನಿವಾಸ ಕಾಟಾದ್ಮೇಲೆ ಮಲ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಹಿಂಗ್ ವಿಚಾರ ಮಾಡ್ತಾ ಬಕುಲಾದೇವಿ ಹೇಳ್ತಾನಂತೆ, ಅಮ್ಮ ಅಂತಂದ. ಏನು ಅಂತಂದ್ರೆ, ಈ ಮದ್ವೆ ಆಗ್ಲೋ ಬೇಡೋ ಅಂತ ವಿಚಾರ ಮಾಡ್ಲಿಕ್ಕೀನಿ ಅಂತಂದ್ವ. ಅಂದ ತಕ್ಷಣ ಬಕುಲಾದೇವಿ ಕಸಬಾರಿಗೆ ಕೆಳ ಓದದ್ಲು. ಯಾಕೋ ಹೆಂಗ್ ಕಾಣಿಸ್ತದ ನಿನಗ ಅಂತ್ಲಕ್ಕಿ. ಮೊದ್ಲೇ ಹೇಳ್ಬೇಕಿಲ್ಲೋ, ಇಷ್ಟೆಲ್ಲ ಹೋಗಿ ಮಾತಾಡ್ಕೊಂಡ್ ಬಂದಿನಿ, ಹೇಳಿ ಕೇಳಿ ರಾಜನ ಸಂಬಂಧ ಬೆಳೆಸ್ಲಿಕತ್ತೀವಿ, ಮತ್ ಹೂದೇ ಬಿಡ್ತಾನವ ವಲ್ಲ ಅಂದ್ರೆ ಅಂತಂದ. ಯಾಕೋ ಏನಾಯ್ತು ಅಂತ ಕೇಳಿದಾಗ ಶ್ರೀನಿವಾಸ ಅಂತಾನಂತೆ, ಯಯೋರೇವ ಸಮನ್ವಿತ್ತಂ ಯಯೋರೇವ ಸಮನ್ವಯ ತಯೋರ್ ವಿವಾಹೋ ಮೈತ್ರಿ ಚ ನೋತ್ತಮಾಗಮ ಯೋರಪಿ. ಅಮ್ಮ, ನಾವು ಸಂಬಂಧವನ್ನು ಮಾಡ್ಬೇಕು ಅಂದ್ರೆ ನಮ್ಮ ಯೋಗ್ಯತೆಯನ್ನ ನೋಡ್ಕೊಂಡು ನಾವು ಸಂಬಂಧವನ್ನು ಬೆಳೆಸ್ಬೇಕು. ಅವ ಆದ್ರೆ ರಾಜ, 100 ಜನ ಸಂಬಂಧಿಕರು, ನಾವಾದ್ರ ಇಬ್ರೇ. ಈಗ ಈಗ ನೋಡು, ಮದ್ವಿಗೆ ಹೋಗ್ಬೇಕು ಅಂತಂದ್ ಒಂದ್ ಬಸ್ ಮಾಡಿದ್ವಿ. ಬಸ್ ಒಳಗೆ ಎಷ್ಟ್ ಜನ ಹೋಗ್ಬೇಕು? 48 ಸೀಟ್ ಇರ್ತಾವ. ನಾವಿರೋರೇ ಇಬ್ರು. ನೀನು ಡ್ರೈವರ, ನಾನ್ ಕಂಡಕ್ಟರ್. ಇಲ್ಲ ನಾ ಕಂಡಕ್ಟರ್, ನೀ ಡ್ರೈವರ. ಇಬ್ರೇ ಹೊಂಟ್ವಿ ಅಂತಂದ್ರೆ ಆಕಾಶರಾಜನ ಸಂಬಂಧಿಕರೊಳಗ ನಮ್ ಕಿಮ್ಮತ್ ಏನಾಗ್ಬೇಕು? ಆದ್ರಿಂದಾಗಿ ನಮ್ಮ ಯೋಗ್ಯತೆಗಳನ್ನ ನೋಡಿಕೊಂಡು ಸಂಬಂಧವನ್ನ ನಾವು ಬೆಳೆಸ್ಬೇಕು.
ಆದ್ರಿಂದಾಗಿ ನಮ್ಮಲ್ಲಿ ಅಷ್ಟು ಯೋಗ್ಯತೆ ಇಲ್ಲದೆ ಇರೋದ್ರಿಂದಾಗಿ ವಿವಾಹ ಆಗೋದು ಬೇಡ ಅಂತ ನನಗನಿಸ್ತದ ಅಂತ ಹೇಳಿ ಶ್ರೀನಿವಾಸ ಅಂದ. ಶ್ರೀನಿವಾಸ ಅಂದಾದ ತಕ್ಷಣ ಬಗುಲಾದೇವಿ ಅಂತಾಳಂತೆ, ತ್ವಾದೃಶ ಪುರುಷೋ ಲೋಕೆ ನಾ ಸತ್ಯಂ ವದತಿ ಕ್ವಚಿತ ಸತ್ಯಮೇವ ಪ್ರಶಂಸಂತಿ ಮನಯೋ ವೀತಕಲ್ಮಷಾಹ. ಅವಾಗ ಬಗುಲಾದೇವಿ ಅಂತಾಳಂತೆ, ನಿನ್ನಂತಹ ವರ ಇಡೀ ಜಗತ್ತು ಹುಡುಕಿದ್ರು ಸಿಗೋದಿಲ್ಲ. ಸ್ಮರಬಂಧೂನ್ ಸುರಾನ್ ಸರ್ವಾನ್ ಬ್ರಹ್ಮರುದ್ರ ಪುರೋಗವಾನ್ ಪುತ್ರಾನ್ ಪೌತ್ರಾನ್ ತಥಾ ಭ್ರಾತೃನ್ ಸುಷ್ಣಾಷ್ಟ ಪುರುಷೋತ್ತಮ. ನಿನ್ನ ಸಂಬಂಧಿಕರು ಬಂದರೆ ಆಕಾಶರಾಜನಿಗೆ ಎಲ್ಲರೇ ಪ್ರತಿಬಂಧವಾಗಿತ್ತು. ನಿನ್ನ ಸಂಬಂಧಿಕರು ಯಾರ್ಯಾರಿದ್ದಾರೆ ಎಲ್ಲಾರನ್ನೂ ಸ್ಮರಣೆ ಮಾಡು. ಹಿಂಗ್ಯಾಕ್ ಮಾಡ್ತೀನಿ ನೀನು? ಯಾರ್ಯಾರು ಅಂತಂದ್ರೆ ಬ್ರಹ್ಮರುದ್ರ ಪುರೋಗಮಾನ್, ಬ್ರಹ್ಮದೇವರು, ರುದ್ರದೇವರು ಮೊದಲಾಗಿರ್ತಕ್ಕಂತಹ ಎಲ್ಲ ದೇವತೆಗಳು, ಪುತ್ರಾನ್ ಪೌತ್ರಾನ್ ತಥಾ ಭ್ರಾತೃನ್ ಸುಸ್ನಾಷ್ಟ ಪುರುಷೋತ್ತಮ. ಅಳಿಯಂದ್ರಿದ್ದಾರೆ ಬೇಕಾದಷ್ಟು ಜನ, ಸೊಸೆಯಂದ್ರಿದ್ದಾರೆ, ಎಲ್ಲಾರನ್ನೂ ಸ್ಮರಣೆ ಮಾಡು, ಎಲ್ಲಾರನ್ನೂ ಕರೆಸುವ. ಆಕಾಶ ರಾಜನ ಮೈ ಮೇಲೆ ಬರ್ಬೇಕು ನೋಡಿ ಎಲ್ಲಾ ವಿವಾಹದ ಕೆಲಸಗಳು ಅಂತ ಅಂದ್ಲಿಕ್ಕೆ. ಅಂದಾದ ತಕ್ಷಣ ಪರ ಶ್ರೀನಿವಾಸ ಅಂತಾನಂತೆ, ಮಾತೃವಚನ ಮಹಾಕರ್ಣ್ಯ ಮನಸ ಶೇಷ ಪಕ್ಷಿಣೋ ಸಸ್ಮಾರ ಪೃಥ್ವೀಪಾದ ಶ್ರೀನಿವಾಸ ಸಾಂಗತಿ. ಆವಾಗ ಪರಮಾತ್ಮ ಅಂತನಂತೆ, ಓ ಹೌದಲ್ಲ ಅನ್ನಂಗ ಇಲ್ಲಿ ಭೂಲೋಕಕ್ಕೆ ಬಂದೆಲ್ಲ ನಾನು ನಿಮ್ಮಂಗ ಆಗ್ಬಿಟ್ಟಿದ್ ನೋಡ್ರಿ, ಅದಕ್ಕಾಗಿ ಸರಿ ಹಂಗೆ ಮಾಡೋಣ ಅಂತ ಹೇಳಿ ತಕ್ಷಣಕ್ಕೆ ಕಣ್ಣು ಮುಚ್ಚಿ ಗರುಡ ಶೇಷ ಅಂತ ಶ್ರೀನಿವಾಸ ಅಂದಾದ ತಕ್ಷಣ ಇಬ್ರು ಠಕ್ ಅಂತ ಪ್ರತ್ಯಕ್ಷರಾದ್ರೆ ಎದುರಿಗೆ. ಆದಾದ ತಕ್ಷಣ ತವಾಗತೋ ಶೇಷ ವಿಯಚ್ಚಕಾರೋ ತದಾಕ್ಷಣೇನ ಶೇಷಾಚಲ ವಲ್ಲಭಾಂತಿಕಂ ದದರ್ಶ ಭಕ್ತ್ಯ ಪುರತಸ್ಥಿತ ವಿಮೋ ನಿರ್ದೇಶಯಾಮಾಸ ಪುರಾಣ ಪುರುಷ. ಇಬ್ರು ಬಂದ್ರು. ಬಂದಾದ ತಕ್ಷಣ ಶ್ರೀನಿವಾಸ ಹೇಳ್ತಾನಂತೆ, ಗರುಡ ದೇವರು ಶೇಷದೇವರು ಇಬ್ರು ಬಂದ್ರು. ಗರುಡ ಮಾರ್ಗ ಶೇಷ ಮಾರ್ಗ ಅಂತ ಎರಡು ನೋಡ್ರಿ. ಆ ರೀತಿಯಾಗಿ ಆ ಗರುಡ ದೇವರಿಗೆ ಶೇಷದೇವರಿಗೆ ಶ್ರೀನಿವಾಸ ಹೇಳ್ತಾನಂತೆ, ಪಕ್ಷಿರಾಚ ಮೇ ಪುತ್ರಂ ಸಮಾಲೋಕ್ಯ ಸತ್ಯಲೋಕೇಶ್ವರಂ ಪ್ರಿಯಂ ಗಚ್ಚಾಹಿ ಭೂಷಣಂ ಶೇಷ ಮಮ ಪೌತ್ರ ಉಮಾಪತಿಂ ಇತ್ಯುಕ್ತ ಪತ್ರಿಕಾಂತಾಭ್ಯಾಂ ಲಿಖ್ಯಾದೋಚ್ಚಾದ ಭಾತಿಕಂ ಪ್ರಣಿಪತ್ಯಾಥ ವಿಶ್ವೇಶ ಖಮಾರ್ಗೇಣ ಜಗ್ಮತುಹು ಸತ್ಯಲೋಕಂ ತಥೋ ಗತ್ವಾ ಬ್ರಹ್ಮಾಣಂ ಭಾಸ್ಕರೋಪಮಂ ದೃಷ್ಟ್ವಾನತ್ವಾದ ಭಕ್ತಿವ ಪಕ್ಷಿರಾಟ್ ಪತ್ರಿಕಾಮಗಾತ್. ಗರುಡ ದೇವರು ಶೇಷದೇವರು ಬಂದ ತಕ್ಷಣ ಗರುಡ ದೇವರಿಗೆ ಹೇಳ್ತಾನಂತ ಶ್ರೀನಿವಾಸ, ಗರುಡ ಒಂದು ಪತ್ರಿಕಾ ಬರೆದು ಕೊಡ್ತೀನಿ, ಒಂದು ಪತ್ರ ಬರೆದು ಕೊಡ್ತೀನಿ, ನೀನು ಇದನ್ನು ತೆಗೆದುಕೊಂಡು ಸತ್ಯಲೋಕಕ್ಕೆ ಹೋಗ್ಬೇಕು. ಶೇಷ ನಿನಗೊಂದು ಪತ್ರ ಬರೆದು ಕೊಡ್ತೀನಿ, ಅದನ್ನ ತಗೊಂಡು ನೀನ್ ಕೈಲಾಸಕ್ಕೆ ಹೋಗ್ಬೇಕು. ಈ ಎರಡೂ ಪತ್ರಿಕೆಗಳನ್ನು ಒಂದು ರುದ್ರದೇವರಿಗೆ ಒಂದು ಬ್ರಹ್ಮದೇವರಿಗೆ ಕೊಡಬೇಕು ಅಂತೆಂಬುದಾಗಿ ಹೇಳಿದಾಗ ಇಬ್ರು ಗರುಡ ಶೇಷರು ಆಗ್ಲಿ ಅಂತ ಹೇಳಿದ್ರು. ಮತ್ ಯಾಕ ಏನು ಅಂತ ಎಲ್ಲ ಕೇಳಬಾರ್ದ್ರಿ, ದೊಡ್ಡವ್ರು ಹೇಳಿದಾಗ ಏನ್ ಕೆಲಸ ಹೇಳ್ತಾರ ಅದನ್ನ ಮಾಡ್ಬೇಕು ಅಂತ ಹೇಳ್ತಾನೆ ಇಲ್ಲಿ. ಇಬ್ರು ಕೂಡ ಸರಿ ಆಗ್ಲಿ ಅಂತ ಹೇಳಿ ಪತ್ರಿಕೆಯನ್ನು ತೆಗೆದುಕೊಂಡು ಅವರಲ್ಲಿಗೆ ಹೊರಟರು. ಗರುಡ ದೇವರನ್ನೇ ಕೈಲಾಸಕ್ಕೆ ಕಳಿಸ್ಬೇಕಾಗಿತ್ತು, ಶೇಷದೇವರನ್ನೇ ಸತ್ಯಲೋಕ ಕಳಿಸ್ಬೇಕಾಗಿತ್ತಲ್ಲ ಅಂತ ಸುಮ್ನೆ ಹಿಂಗೊಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಅದು ಒಂದು ನಿಯಮ ಬರ್ತದೆ ಶಾಸ್ತ್ರದಲ್ಲಿ, ನಹಿ ವಿರುದ್ಧ ಧರ್ಮಾಣಂ ಏಕತ್ರ ಸಮಾವೇಶ ಅಂತ. ವಿರುದ್ಧವಾದ ಎರಡು ಧರ್ಮಗಳನ್ನ ಒಂದೇ ಪದಾರ್ಥದಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ವಿರುದ್ಧ ಧರ್ಮಗಳೆಲ್ಲವರೇ ಎಲ್ಲರೂ ಕೂಡ ದೇವತೆಗಳು ಅಂತಂದ್ರೆ, ಬ್ರಹ್ಮದೇವರ ವಾಹನ ಯಾವ್ದ್ರಿ? ಹಂಸ. ಸರಸ್ವತಿ ದೇವಿಯ ವಾಹನ ನವಿಲು. ಇವೆರಡು ಪಕ್ಷಿ ಆಯ್ತು. ಗರುಡ ದೇವರು ಇದನ್ನು ಪಕ್ಷಿನೇ ಆಯ್ತಾ, ಸರಿ ಅಂತ ಇಲ್ಲಿಗೆ ಹೋದ್ರು. ಅದರ ಬದಲು ಶೇಷದೇವರನ್ನು ಏನಾದ್ರೂ ಬ್ರಹ್ಮಲೋಕ ಕಳಿಸ್ಬಿಟ್ಟಿದ್ರೆ ಇದು ಹಂಸ ನವಿಲು ಎರಡೂ ಕೂಡ ಸರ್ಪಕ್ಕಾಗಿ ಬರೋದಿಲ್ಲ. ಸರಿ ಅಂತ ಹೇಳಿ ಗರುಡ ದೇವರು ಈ ಕಡೆ ಕೈಲಾಸಕ್ಕೆ ಬಂದಿದ್ರು ಅಂದ್ರೆ ಗರುಡ ದೇವರು ಬಂದ ತಕ್ಷಣ ರುದ್ರದೇವರು ಕೊಳ್ಳನ್ ಸರ್ಪ ಅದೇನು ಅಲ್ಲಿ ಕೊಡ್ತಾ ಅಂದ್ರೆ ಅಂಜಿ ಓಡಿ ಹೋಗ್ಬಿಡ್ತದೆ ಇದು. ಹಿಂಗಾಗಿ ಜಗಳ ಆಗೋದ್ ಬೇಡ ಅಂತ ಹೇಳಿ ಗರುಡ ದೇವರನ್ನ ಸತ್ಯಲೋಕಕ್ಕೆ ಕಳಿಸ್ದ, ಶೇಷದೇವರನ್ನ ಕೈಲಾಸಕ್ಕೆ ಕಳಿಸ್ದ. ಎಲ್ಲರೂ ಕೂಡ ಸಮಾನವಾಗಿರ್ಲಿ, ಶೇಷದೇವರ ಬಂದ್ರ ಸರ್ಪಗಳಿಗೆಲ್ಲ ಒಂದು ಆನಂದ, ಓ ನಮ್ಮ ಡಾನ್ ಬಂದ್ರು, ನಮ್ಮ ಗುರುಗಳು ಬಂದ್ರು, ನಮ್ಮ ಬಾಸ್ ಬಂದ್ರು ಅಂತ ಹೇಳಿ. ಸರಿ ಅಂತ ಹೇಳಿ ಈ ರೀತಿಯಾಗಿ ಪ್ರತ್ಯೇಕವಾಗಿ ಕಳಿಸಿದಾದ್ಮೇಲೆ ಈ ಗರುಡ ದೇವರು ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಬ್ರಹ್ಮಲೋಕಕ್ಕೆ ಹೋದ್ರು. ಸತ್ಯಲೋಕಕ್ಕೆ ಹೋದ್ಮೇಲೆ ಬ್ರಹ್ಮದೇವರಂತಾರಂತೆ ಗರುಡ ದೇವರು ಬಂದ ತಕ್ಷಣ, ಚಿರಕಾಲೇನ ಸಂಪ್ರಾಪ್ತ ಪಕ್ಷಿರಾಟ್ ಕಶ್ಯಪಾತ್ಮಜ. ಗರುಡ ದೇವರು ಬಂದಾದ ತಕ್ಷಣ ಗರುಡ ದೇವರಿಗೆ ಬ್ರಹ್ಮದೇವರು ಅಂತಾರಂತ, ಪಕ್ಷಿ ರಾಜ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಆಮೇಲೆ ನಮ್ಮ ಸಣ್ಣವರೆಲ್ಲ ಇದ್ದಾಗ ಈ ಸಣ್ಣ ಸಣ್ಣ ಹುಡುಗರು ಬಂದ್ರ ಅಂತೀವಲ್ಲ, ಬಾರಪ್ಪ ಹೀರೋ ಕೂಡು ಅಂತೀವಲ್ಲ, ಹಂಗ ಗರುಡ ದೇವರಿಗೆ ಬ್ರಹ್ಮದೇವರ ತಮಾಷೆಯನ್ನ ಮಾಡ್ತಾರಂತೆ. ಏನು ಗರುಡ ದೇವರು ಬಹಳ ದಿನ ಆದ್ಮೇಲೆ ಸತ್ಯಲೋಕಕ್ಕೆ ಪಾದಾರ್ಪಣೆ ಬೆಳೆಸ್ಬಿಟ್ಟಿದ್ದೀರಿ, ಕುತ್ರಾಸ್ತ ಶ್ರೀನಿವಾಸ ಸವಾಸುದೇವ ಪಿತಾಮಹ ಪಿತಾಮಹವಚ್ಚ ಶುತ್ವ ಪಕ್ಷಿರಾಡ್ ವಾಕ್ಯಮಬ್ರವೀತ್. ಬ್ರಹ್ಮದೇವರು ಅಂತಾರಂತೆ ಗರುಡ ದೇವರಿಗೆ, ಏನ್ರಿ ಗರುಡ ದೇವರೇ ಈ ಸರಿ ಸತ್ಯಲೋಕ ಬಂದ್ಬಿಟ್ಟಿರ್ಲ, ಮತ್ತೆ ನಿನ್ ಬೆನ್ ಮೇಲೆ ಕೂತ್ಕೊಂಡು ತಿರುಗಾಡ್ತಿದ್ದಲ್ಲ ನಮ್ಮಪ್ಪ ನಾರಾಯಣ ಎಲ್ಲಿದ್ದನವ ಅಂತ ಕೇಳಿದ್ರಂತ. ಕೇಳಿದಾಗ ಗರುಡ ದೇವರಂತಾರಂತೆ, ಈ ಅಪ್ಪ ಮಕ್ಕಳದು ಎಷ್ಟು ತಮಾಷೆ ನೋಡ್ರಿ, ಹಿಂದಿನ ದಿನನೇ ಹೋಗಿ ಬಂದಾರ, ಮತ್ತ ಅವ್ ಶ್ರೀನಿವಾಸ ಎಲ್ಲಿದ್ದಾನ ಅಂತ ಕೇಳ್ತಾರ. ಆ ಶ್ರೀನಿವಾಸನ ಜೊತೆಗೆ ಹೋಗಿ ಆಕಿ ಧರಣಿ ದೇವಿ ಕೊಟ್ಟಿದ್ ಪಾಯಸ ತಿನ್ಲಾರ್ದೆ ಅವನ ಕಡೆ ಹೊಡಿಸ್ಕೊಂಡು ಬಂದಾರ, ಮತ್ತ ಅವ್ ಎಲ್ಲಿದ್ದಾನ ಅಂತ ಕೇಳ್ತಾರೆ ಇವ್ರು ಅಂತ ಹೇಳಿ ಗರುಡ ದೇವರು ಅಂತಾರ, ವಾಸುದೇವೋ ವಸತ್ಯಂಗ ವೆಂಕಟಗಿರಿ ಮೂರ್ಧನಿ ತದ್ವಿವಾಹಾರ್ಥಂ ಆಯಾಂತಂ
ಮಾಂ ವಿದ್ಧಿ ಚತುರಾನನ. ಈಗ ಶ್ರೀನಿವಾಸ ವೆಂಕಟಾಚಲದೊಳಗಿದ್ದಾನ ಅಂತ ಹೇಳಿದಾಗ, ಓ ವೈಕುಂಠ ಬಿಟ್ಟೇನೀಗ ಹೋಗ್ಬೋದೇನೋ ಅಂತ ಕೇಳಿದ್ರು ಬ್ರಹ್ಮದೇವರು. ಹೌದಪ್ಪ, ಅಲ್ಲಿ ಅವನು ಆಕಾಶರಾಜನ ಮಗಳನ್ನು ಮದುವೆ ಆಗ್ತಾ ಇದ್ದಾನೆ, ಅದಕ್ಕಾಗಿ ನಿನಗೆ ಪತ್ರಿಕೆಯನ್ನು ಬರೆದು ಕೊಟ್ಟಿದ್ದಾನೆ ಅಂತೆಂಬುದಾಗಿ ಹೇಳಿದಾಗ ಆ ಬ್ರಹ್ಮದೇವರು, ಓ ಇನ್ನೊಂದು ಮದುವೆ ಆಗ್ಲಿಕ್ಕೆ ತಯಾರಾದ್ನ ಇವ ಅಂತ ತಿಳ್ಕೊಂಡು ಪತ್ರಿಕೆಯನ್ನು ಇಸ್ಕೊಂಡ್ರಂತೆ ಬ್ರಹ್ಮದೇವರು. ಇಸ್ಕೊಂಡಾದ್ಮೇಲೆ ಅದನ್ನು ಓದ್ತಾರಂತೆ. ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ಜಾಮಿಜನ್ಮನೆ ಶ್ರೀ ವೆಂಕಟಾದ್ರಿನಾಥಸ್ಯ ಶ್ರೀನಿವಾಸಸ್ಯ ಮಂಗಲಾಹ. ಚಿರಂಜೀವಿಯಾಗಿರ್ತಕ್ಕಂತಹ ನಾಭಿ ಜನ್ಮ, ನನ್ನ ಹೊಕ್ಕಳದಲ್ಲಿ ಜನ್ಮವನ್ನು ಪಡೆದಿರತಕ್ಕಂತಹ ಚತುರ್ಮುಖನಾಗಿರತಕ್ಕಂತಹ ಬ್ರಹ್ಮಣನಿಗೆ ವೆಂಕಟಗಿರಿವಾಸ ಆಗಿರ್ತಕ್ಕಂತಹ ಶ್ರೀನಿವಾಸ ಮಾಡತಕ್ಕಂತಹ ಶುಭಾಶೀರ್ವಾದಗಳು. ಪತ್ರಿಕಾ ದರ್ಶನಾದೇವ ಸಪುತ್ರ ಸಪರಿಗ್ರಹ. ಈ ಪತ್ರಿಕೆಯನ್ನು ನೋಡಿ ವಿಷಯವನ್ನ ತಿಳಿದಾದ್ಮೇಲೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಕುಟುಂಬದಿಂದ ಸಹಿತರಾಗಿ ಲೋಕಪಾಲಕರಿಂದ ಸಹಿತರಾಗಿ ವಿವಾಹಕ್ಕೆ ಬರಬೇಕು. ಸಲೋಕಪಾಲಸ್ತಸ್ತ್ರೀಕ ಸುಗಂಧರ್ವ ಸಹೋರಗಃ. ಗಂಧರ್ವರಿಂದ ಸಹಿತರಾಗಿ ಸರ್ಪ ಕುಲದಿಂದ ಸಹಿತನಾಗಿ ನೀನು ವೆಂಕಟಾಚಲ ಪರ್ವತಕ್ಕೆ ಬರಬೇಕು ಎಂಬುದಾಗಿ ಬರೆದಿದ್ದ. ಬರೆದಾಗ ಅದನ್ನ ನೋಡಿ ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಮತುಲಂ ಲೇಭೆ ವಿಧಿ ಕಲ್ಯಾಣ ಕೌತುಕಿ ದ್ವಾರಪಾಲಾನ್ ಸಮಾಹುಯ್ಯ ಛೇದಂ ವಚನಮಬ್ರವೀತ್. ಅವಾಗ ಸತ್ಯಲೋಕದ ದ್ವಾರಪಾಲಕರನ್ನ ಕರೆದು ಬ್ರಹ್ಮದೇವರು ಸಂತೋಷದಿಂದ ಹೇಳ್ತಾರಂತೆ, ಭೇರಿ ದುಂಧವ ಯಾಶ್ಚಾದ್ಯ ಬಾಧ್ಯತಾಂ ಸರ್ವತೋಮುಖಂ ಭವದ್ಬಿರ್ಮೇ ಖ್ಯಾದುಪದೀಯಂ ಗಮನಂ ಧರಣೀತಲೇ. ನೋರಪ್ಪ ದ್ವಾರಪಾಲಕರೇ, ಹೋಗಿ ಬೇರಿ ದುಂಧವೆಗಳನ್ನ ಬಾರಿಸಲಿ ಸಂತೋಷದಿಂದ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತದೆ. ಈ ಧರ್ಮರಾಜನಿಗೆ ಒಬ್ಬ ಬ್ರಾಹ್ಮಣ ಬಂದು ಉಪನಯನ ಮಾಡೋದಕ್ಕಾಗಿ ಹಣ ಕೇಳಿರ್ತಾನೆ. ಕೇಳಿದಾಗ ಈ ಧರ್ಮರಾಜ, ಈಗ ಬಹಳ ಕತ್ಲೆ ಆಗಿದೆ, ರಾತ್ರಿ ಆಗದ, ನಾಳಿಗ್ ಬಾ ಕೊಡ್ತೀನಿ ಅಂತ ಹೇಳಿದಾಗ ಭೀಮಸೇನ ದೇವರಿಗೆ ವಿಷಯ ಗೊತ್ತಾದಾಗ ಭೀಮಸೇನ ದೇವರು ಇಡೀ ಯಾವ್ದು ಅವರ ರಾಜ್ಯದಲ್ಲಿ ಬೇರೆ ದುಂದುವೆಗಳನ್ನ ಬಾರಿಸಲಿಕ್ಕೆ ಹೇಳ್ತಾರಂತೆ. ರಾತ್ರಿ 12 ದಬ 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 ಎಲ್ಲ ಬಾರಿಸ್ತಾ ಇರ್ಬೇಕಾದ್ರೆ ಧರ್ಮರಾಜ ಕೇಳಿದ್ನಂತೆ ಭೀಮಸೇನಗ, ಯಾಕಪ್ಪ ಇದನ್ನೆಲ್ಲ ಬಾರಿಸ್ಲಿಗತ್ತಿ ಅಂತ ಹೇಳಿದಾಗ, ಈ ಸಂತೋಷ ದುಂದುಬಿಯನ್ನು ಯಾಕೆ ಬಾರಿಸ್ಲಿಗತ್ತಿ ಅಂತ ಕೇಳಿದಾಗ ಭೀಮಸೇನ ದೇವ್ರ ಅಂತಾರಂತೆ, ಇಲ್ಲ ನಿನಗ್ ನಾಳೆ ತನ ನಾ ಬದುಕ್ತೀನಿ ಅಂತ ವಿಶ್ವಾಸ ಅದಲ್ಲ, ಅದಕ್ಕೆ ನನಗ್ ಸಂತೋಷ ಆಯ್ತು, ಅದಕ್ಕೆ ಬಾರಿಸ್ಲಿಗತ್ತೀನಿ ಅಂತ ಹೇಳಿದ್ರಂತೆ. ಹಾಗೆ ಈ ವಿಷಯವನ್ನ ಕೇಳಿ ಸಂತೋಷದಿಂದ ಬೇರೆ ದುಂದುವೆಗಳನ್ನ ಬಾರಿಸಿರಂತೆ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಯಾವಾಗ ಹೋಗ್ತೀವಿ ಅಂತ ನಮಗ್ ಗೊತ್ತಿರೋದಿಲ್ಲ, ಆದ್ರಿಂದಾಗಿ ಸಾಧನವನ್ನ ಮಾಡಿಕೊಳ್ಳಿ. ಧರ್ಮರಾಜ ಸಾಕ್ಷಾತ್ ಯಮದೇವರ ಅವತಾರ, ಅವನು ಯಮದೇವರ ಸಂಭೂತ, ಅವನೇ ಮೃತ್ಯು. ಅಂತವನಿಗೆ ನಿನಗೆ ಮೃತ್ಯು ಯಾವಾಗ ಬರ್ತದ ಅಂತ ಗೊತ್ತಿಲ್ಲ, ನಾಳೆ ತನ ಅವನಿಗೆ ಟೈಮ್ ಕೊಟ್ಟಿ ಅಂತ ಹೇಳಿ ಭೀಮಸೇನ ದೇವರು ಹೇಳ್ತಾರಂತೆ. ಹಾಗೆ ನಮ್ಮ ಸಾಧನೆಗಳನ್ನ ನಾವು ಮಾಡಿಕೊಳ್ಬೇಕು ಸರಿ ಅಂತ ಹೇಳಿ ಸಂತೋಷದಿಂದ ಎಲ್ಲರೂ ಕೂಡ ಬೇರೆ ದುಂದುವೆಗಳನ್ನ ಬಾರಿಸ್ತಾ ಇದ್ದಾರಂತೆ. ಬಾರಿಸಿದಾಗ ಚತುರ್ಮುಖೋವಾಚ, ಎಲ್ಲರೂ ಬಂದ್ರು, ಎಲ್ಲ ದೇವತೆಗಳು ಬಂದ್ರು, ಆಮೇಲೆ ಯಕ್ಷ ಗಂಧರ್ವ ಕಿನ್ನರರು ಬಂದ್ರು, ಕಿಂಪುರುಷರು ಬಂದ್ರು, ಅಷ್ಟ ದಿಕ್ಪಾಲಕರು ಬಂದ್ರು, ಎಲ್ಲಾ ದೇವತೆಗಳು ಬಂದ್ರು. ಬಂದಾಗ ಕೇಳಿದ್ರಂತೆ ಚತುರ್ಮುಖ ಬ್ರಹ್ಮದೇವರಿಗೆ, ಯಾಕ್ರೆ ನಮ್ಮನ್ನೆಲ್ಲ ಕರೆಸಿದೀರಿ ಅಂತ ಎಂಬುದಾಗಿ ಕೇಳಿದಾಗ, ಭಾರತೇಸ್ಮಿನ್ ಮಹಾವರ್ಷೆ ಜಂಬುದ್ವೀಪಸ್ಯ ದಕ್ಷಿಣೆ ಶೇಷಾಚಲ ಸಮುದ್ದಿಶ್ಯ ನೇಕ್ಷ್ವ ಚತುರಂಗಿಣೀಂ. ಸೇನಾಧಿಪತಿಯಾಗಿರ್ತಕ್ಕಂತಹ ಸ್ಕಂದನಿಗೆ ಹೇಳಿದ್ರಂತೆ, ಭಾರತ ದೇಶದಲ್ಲಿ ಜಂಬುದ್ವೀಪದ ದಕ್ಷಿಣ ಭಾಗದಲ್ಲಿ ನಾವಿರುವುದೆಲ್ಲ ಜಂಬುದ್ವೀಪದ ದಕ್ಷಿಣ ಭಾಗ, ಆ ಕಡೆ ಉತ್ತರ ಭಾಗ, ಅಲ್ಲಿ ಶೇಷಾಚಲ ಎಂಬತಕ್ಕಂತಹ ಪರ್ವತವಿದೆ. ಆ ಪರ್ವತದ ಕಡೆಗೆ ಎಲ್ಲರೂ ಕೂಡ ಸೈನ್ಯವನ್ನ ನಿಯೋಜನೆ ಮಾಡು, ಅಲ್ಲಿಗೆ ಹೋಗೋಣ ಎಂಬುದಾಗಿ ಹೇಳಿದಾಗ, ಸ್ಕಂದಮಾಹ್ವಾಯನ್ ಸುರಾನ್ ಸರ್ವಾನ್ ದಿಕ್ಪಾಲಕಾನಿತಿ ಸತ್ಯಲೋಕ ಜನಾನ್ ಸರ್ವಾನ್ ಸಮಾಹ್ವಯ ಪಿತಾಮಹ ಭವಂತೋ ರಸಿಕಾ ಸರ್ವೇ ಕಲ್ಯಾಣಾರ್ಥಂ ಕಲೌಯುಗೆ. ಆ ವೆಂಕಟಾಚಲದಲ್ಲಿ ನಮ್ಮ ಸ್ವಾಮಿಯಾಗಿರ್ತಕ್ಕಂತಹ ಪರಮಾತ್ಮ ನಾರಾಯಣ ವಿವಾಹ ಮಹೋತ್ಸವ ನೆರವೇರ್ತಾ ಇದೆ. ಆದ್ರಿಂದಾಗಿ ಎಲ್ಲ ದೇವತೆಗಳನ್ನು ಕೂಡ ಕರೆದುಕೊಂಡು ಬಾ ಅಂತ ಪತ್ರವನ್ನು ಬರೆದಿದ್ದಾನೆ. ನಾವೆಲ್ಲರೂ ಕೂಡ ಹೋಗೋಣ, ನಡಿ ತಯಾರಾಗ್ರಿ ಎಂಬುದಾಗಿ ಹೇಳಿ ಬ್ರಹ್ಮದೇವರು ಹೇಳಿದಾಗ, ಈ ಎಲ್ಲ ಸೇನಾಧಿಪತಿಗಳು ಮಾತಾಡ್ತಾರಂತೆ, ನಾವೀಗ ಬರೋದಿಲ್ಲಪ್ಪ ಅಂತಂದ್ರ ಬ್ರಹ್ಮದೇವರಿಗೆ, ಸ್ವಾಮಿ ನಮಗ್ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಸೇನಾಧಿಪತಿಗಳು ಹೇಳ್ತಾರಂತೆ. ವಾರ್ಷಿಕಂ ದೇಹಿನೋ ಬ್ರಹ್ಮನ್ ಆಗಚ್ಛಾಮಸ್ತ್ವಯಾ ಸಹ. ನಮಗ್ ಬೋನಸ್ ಕೊಡ್ರಿ ಅಂದ್ರಂತೆ ಎಲ್ಲಾ ಸೇನಾಧಿಪತಿಗಳು. ಬೋನಸ್ ಯಾಕೋ ಅಂತಂದ್ರ, ನೋಡ್ರಿ ಸ್ವಾಮಿ, ನೀವು ಈಗ ಭೂಲೋಕಕ್ಕೆ ಹೋಗಿ ಮತ್ತು ವಾಪಸ್ ಸತ್ಯಲೋಕಕ್ಕೆ ಬರ್ಬೇಕು ಅಂತಂದ್ರ ಅಲ್ಲಿಗೆ 1 ವರ್ಷ ಆಗ್ತದ. ಅವಾಗ ನೀವು ಬಂದಾದ ತಕ್ಷಣ ನಮ್ಗೆ ಪಗಾರ ಕೊಡ್ರಿ ಅಂತಂದ್ರ 1 ವರ್ಷ ನಾನು ಇಲ್ಲೇ ಇಲ್ಲ, ನೀವು ಕೆಲಸನೇ ಮಾಡಿಲ್ಲ, ಪಗಾರ ಹೆಂಗ್ ಕೊಡ್ರು ಅಂತ ನೀ ಕೇಳಿದ್ರ, ಬೇಡಪ್ಪ, ಅದಲ್ಲದೆ ನಮ್ಮ ಹೆಂಡತಿಯರೆಲ್ಲರೂ ಶಾಪಿಂಗ್ ಎಲ್ಲ ಮಾಡ್ಬೇಕಾಗಿಲ್ಲ, ಸೀರೆ ತಗೊಳ್ಳೋದಿರ್ತದ, ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸೋದಿರ್ತದ, ಮತ್ತೆ ಎದುರುಗೊಳ್ಳೋದು ಅದ್ರದ್ದು ಇದ್ರದ್ದು ಎಲ್ಲಾ ಕಾರ್ಯಕ್ರಮ ಬೇರೆ ಬೇರೆ ತರ ಸೀರೆ ಬೇಕು ಅಂತಾರ ಅವರು, ಅವ್ರಿಗೆಲ್ಲ ಸೀರೆ ಕೊಡಿಸ್ಬೇಕು, ಪಗಾರ ಕೊಡ್ರಿ ಅಂತಂತ್ರಿ ಇವರೆಲ್ಲರೂ. ಅಂದ ತಕ್ಷಣ ಬ್ರಹ್ಮದೇವರು ಏವಮುಕ್ತ ಧನಂ ತೇಷಾಂ ದತ್ತವಾನ್ಸ ಪಿತಾಮಹ. ಬ್ರಹ್ಮದೇವರಿಗೂ ಭಾರಿ ಸಂತೋಷ ಆಗ್ಬಿಟ್ಟಿತ್ತು. ಆದ್ರೆ ಅವನು ಈ ಸರಿ ದೀಪಾವಳಿ ಮಾಡೇ ಬಿಡೋಣ ಅಂತ ಹೇಳಿ ಎಲ್ಲರಿಗೂ ಕೂಡ ಅವ್ರಿಗೆ ಏನ್ ಪಗಾರ ಇತ್ತು ಅದಕ್ಕೆ ಡಬಲ್ ತ್ರಿಬಲ್ ಪಗಾರ ಕೊಟ್ರಂತ ಅವ್ರಿಗೆ ಹೊಳ್ಳಿ.
ವಾಹನಾನಿ ವಿಚಿತ್ರಾಣಿ ರಥಾಶ್ಚ ವಿವಿಧಾನಪಿ ಭೂಷಣಾನಿ ಚ ವಸ್ತ್ರಾಣಿ ರತ್ನಾನಿ ವಿವಿಧಾನಿ ಚ ಪತ್ನಿ ಸಂದೇಶಯಾಮಾಸ ವಿವಾಹಾರ್ಥಂ ಪಿತಾಮಹ. ಎಲ್ಲರೂ ಕೂಡ ಆ ವಾರ್ಷಿಕ ಆ ಬೋನಸ್ ಅನ್ನ ತೆಗೆದುಕೊಂಡು ಅವರವರ ಮನೆಗೆ ಹೋದ್ರಂತ. ಹೋಗಿ ಅವರೆಲ್ಲ ಹೆಣ್ಮಕ್ಳಿಗೆಲ್ಲ ಹೇಳಿದ್ರಂತ. ಇಷ್ಟೆಲ್ಲ ಆದ್ಮೇಲೆ ಬ್ರಹ್ಮದೇವರು ಸರಸ್ವತಿ ದೇವಿಗೆ ಹೇಳಿದ್ರಂತ, ಸರಸ್ವತಿ ದೇವಿ ನೀನು ತಯಾರಾಗುವ ಮದುವೆಗೆ ಅಂತ ಹೇಳಿದ ತಕ್ಷಣ ಸರಸ್ವತಿ ದೇವಿ ಏನ್ ಹೇಳ್ತಾಳೆ ಅಂತ ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳುವುದಾಗಿ ಹೇಳ್ತಾ ಗುರುವಂಧ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾ ಗುರುರ್ಮಮ.